ನೀವು ಯಾವ ದೇವತೆಯ ಹೆಸರಿನಲ್ಲಿ ಬೇಕಾದ್ರೆ ಆಹುತಿ ಕೊಡ್ರಿ, ಅದು ನನಗೆ ಸಿಕ್ಕುತ್ತೆ. ನೀವು ಕಳ್ಕೊಂಡ್ರಿ ಅಷ್ಟೇ, ಯಾಕೆಂದರೆ ನನಗೆ ಸಿಕ್ಕುತ್ತೆ ಅಂತ ತಿಳ್ಕೊಳ್ಳದೆ ಕಳ್ಕೊಂಡ್ರಿ ಅಷ್ಟೇ. ನನಗೆ ಸಿಕ್ಕೇ ಸಿಗುತ್ತೆ, ನೀವು ಕೊಡದೇ ಇದ್ದರೂ ಸಿಗುತ್ತೆ. ಆದರೆ ನನಗೆ ಸಿಕ್ಕುತ್ತೆ ಅನ್ನುವ ಅರಿವು ಇಲ್ಲದೆ ನೀವು ಅದರ ಫಲವನ್ನು ಕಳ್ಕೊಂಡ್ರಿ ಅಂತಾನೆ. ಭೂತೇಜ್ಯಾಹ ಯಾಂತಿ ಭೂತಾನಿ ಮುಂದೆ ಹೇಳ್ತಾನೆ. ಭೂತೇಜ್ಯಾಹ ಯಾಂತಿ ಭೂತಾನಿ. ಭೂತ ಪ್ರೇತಗಳನ್ನು ಪೂಜೆ ಮಾಡಿದವರು ಅವರು ನನ್ನನ್ನೇ ಪೂಜೆ ಮಾಡ್ತಾರೆ, ಆದರೆ ನನ್ನನ್ನು ಪೂಜೆ ಮಾಡ್ತೇನೆ ಅಂತ ಗೊತ್ತಿಲ್ಲ ಅವರಿಗೆ. ಭೂತವನ್ನು ಪೂಜೆ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದಾರೆ. ಭೂತದ ಹತ್ತಿರವೇ ಹೋಗ್ತಾರೆ, ನನ್ನ ಹತ್ರ ಬರೋದಿಲ್ಲ ಅವರು ಅಂತಾರೆ. ಅವ್ರ ಕಡೆ ಭೂತಗಳನ್ನೇ ಹೋಗಿ ಸೇರ್ತಾರೆ. ಭೂತೇಜ್ಯಾಹ ಯಾಂತಿ ಭೂತಾನಿ. ಯಾರನ್ನು ನಾವು ಪೂಜೆ ಮಾಡಿದೆವು ಅಂತ ತಿಳ್ಕೊಂಡೆವೋ ಅವರನ್ನು ಹೋಗಿ ಸೇರೋದು. ನಾವು ಭಗವಂತನನ್ನು ಪೂಜೆ ಮಾಡಿದೆವು ಅನ್ನೋ ಎಚ್ಚರ ಇಲ್ಲದೆ ನಾವು ಭಗವಂತನ ಹೋಗಿ ಸೇರುವುದು ಹೇಗೆ ಅಂತ ಕೇಳ್ತಾನೆ ಕೃಷ್ಣ. ಅದನ್ನ ನೀವು ಏನು ಮಾಡಿದ್ರು ನನಗೆ ಸಿಗುತ್ತೆ, ನೀವು ಮಾಡದೇ ಇದ್ರೂ ಸಿಗುತ್ತೆ. ಅದು ನೀವು ಕೊಟ್ಟದ್ದು ಯಾರಿಗೆ? ನನಗೆ ಅಂತ ಕೊಟ್ಟದ್ದಲ್ಲ. ಆದರೆ ನೀವು ನನ್ನ ಹತ್ರ ಬರೋದಿಲ್ಲ, ನಿಮ್ಮ ಕಾನ್ಸೆಪ್ಟೇ ನಿಮ್ಮನ್ನು ದೂರ ಒಯ್ಯುತ್ತೆ ಅಂತ. ಹಾಗೆ ಇಲ್ಲಿ ಯಾರು ಭಗವದ್ ಭಕ್ತರೋ ಅವರು ಯಾವ ದೇವತೆಗೆ ಆಹುತಿ ಕೊಟ್ಟರು ಕೂಡ ಆ ಆಹುತಿಯನ್ನು ತೆಗೆದುಕೊಳ್ಳತಕ್ಕಂಥ ಸ್ವಾಮಿ ಯಾರು ಅಂದರೆ ಯಸ್ಸೇತು ಈಜಾನಾನಾಂ, ಆ ಭಗವಂತನೇ. ಯಸ್ಸೇತು ಈಜಾನಾನಾಂ ಯಾವುದದು? ಅಕ್ಷರಂ ಬ್ರಹ್ಮ ಯತ್ ಪರಂ ಏತದ್ಧೇವಾಕ್ಷರಂ ಬ್ರಹ್ಮ ಏತದ್ಧೇವಾಕ್ಷರಂ ಪರಂ ಅಂತ ಹಿಂದೆ ಓಂಕಾರವನ್ನು ಹೇಳಿ, ಓಂಕಾರ ವಾಚ್ಯವಾದ ಪರಬ್ರಹ್ಮ ಪರಮ ಅಕ್ಷರ ಶಬ್ದ ವಾಚ್ಯವಾಗಿರತಕ್ಕಂಥ ತತ್ವ ಯಾವುದೋ ಅದೇ ಎಲ್ಲ ಯಾಗಗಳಿಂದ ಫಲಪ್ರದವಾಗಿ ಯಾಗದವನ್ನು ಭೋಗ ಮಾಡತಕ್ಕಂಥದ್ದು ಹೊರತು ಯಾವ ದೇವತೆಗಳಿಗೂ ಸ್ವತಂತ್ರವಾಗಿ ಯಾಗದ ಆಹುತಿ ಸಲ್ಲುವುದಿಲ್ಲ. ಏತದ್ಧೇವಾಕ್ಷರಂ ಬ್ರಹ್ಮ, ಅದೇ ಅಕ್ಷರಂ ಬ್ರಹ್ಮ ಯತ್ ಪರಂ, ಸರ್ವಶ್ರೇಷ್ಠವಾದ ಅಕ್ಷರ ಶಬ್ದ ವಾಚ್ಯ, ಸರ್ವಶ್ರೇಷ್ಠವಾದ ಬ್ರಹ್ಮಶಬ್ದ ವಾಚ್ಯ. ಪರಂ ಬ್ರಹ್ಮ ಪರಮಾಕ್ಷರ. ಬ್ರಹ್ಮಶಬ್ದ ನಾನು ಮೊನ್ನೆ ವಿವರಿಸಿದ್ನಲ್ಲ. ಬ್ರಹ್ಮಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಬ್ರಹ್ಮ ಅಂದರೆ ಬೃಹ ಜಾತಿ ಜೀವ ಕಮಲಾಸನ ಶಬ್ದ. ಬ್ರಹ್ಮ ಅಂದರೆ ವೇದವೂ ಆಗಬಹುದು, ಬ್ರಹ್ಮ ಅಂದರೆ ಜೀವನವೂ ಆಗಬಹುದು, ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮನೂ ಆಗಬಹುದು. ಆದರೆ ಇದೆಲ್ಲಕ್ಕಿಂತ ಮಿಗಿಲಾದ ಬ್ರಹ್ಮ, ಈ ಎಲ್ಲ ಬ್ರಹ್ಮಗಳಿಗೂ ಹಿರಿದಾದ ಬ್ರಹ್ಮ ನಿಜವಾದ ಬ್ರಹ್ಮ. ಹಾಗೆ ಅಕ್ಷರ ಅಂತಂದರೆ ಜಡ ಪ್ರಕೃತಿಯೂ ಆಗಬಹುದು, ಅಕ್ಷರ ಅಂತಂದರೆ ಚೇತನ ಪ್ರಕೃತಿಯೂ ಆಗಬಹುದು, ಅಕ್ಷರ ಅಂತಂದರೆ ವರ್ಣಮಾಲಿಕೆಯೂ ಆಗಬಹುದು, ಅಕ್ಷರ ಅಂದರೆ ಪರಮಾತ್ಮನೂ ಆಗಬಹುದು. ಈ ಎಲ್ಲ ಅರ್ಥಗಳಲ್ಲಿ ಹಿರಿದಾದ ಅಕ್ಷರ ಮತ್ತು ಹಿರಿದಾದ ಬ್ರಹ್ಮ. ಅಕ್ಷರಂ ಬ್ರಹ್ಮ ಪರಮಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಪರಮಂ ಬ್ರಹ್ಮ ಅಕ್ಷರ ಶಬ್ದವಾಚ್ಯವಾಗಿರತಕ್ಕಂಥದ್ದು ಪರಬ್ರಹ್ಮ ಅಂತ. ಹಾಗೆ ಏತದ್ ಯಸ್ಸೇತು ಈಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ ಪರಂ ಅಭಯಂ ತಿತೀರ್ಷತಾಂ ಪಾರಂ. ಅದು ಎಂಥದು? ಭಗವಂತ ಈ ಎಲ್ಲ ರೂಪಗಳಿಂದ ಒಳಗಿದ್ದು ಮಾಡತಕ್ಕಂಥ, ನಾವು ಮಾಡತಕ್ಕ ಸಮಸ್ತ ಯಾಗ ಯಜ್ಞಗಳನ್ನು, ಸಮಸ್ತ ಆರಾಧನೆಯನ್ನು ತಾನು ಸ್ವೀಕರಿಸಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಪರಬ್ರಹ್ಮ ಪರಮಾಕ್ಷರ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಗೊಂಡಂಥ ಆ ತತ್ವ ಅಭಯಂ ತಿತೀರ್ಷತಾಂ ಪಾರಂ. ಇದು ಪಕ್ಕ ನೋಡುವ ಸ್ವಲ್ಪ ಗೊಂದಲ ಇದೆ. ಅಭಯಂ ತಿತೀರ್ಷತಾಂ, ಅಭಯವನ್ನು ದಾಟುವುದು, ಅಭಯವನ್ನು ದಾಟುವುದಲ್ಲ, ಭಯವನ್ನು ದಾಟುವುದಲ್ಲೋ. ನಾವು ಯಾವ ತಿತೀರ್ಷತ ಅಂದರೆ ದಾಟ ಬಯಸುವವರು, ತರ್ತುಂ ಇಚ್ಛವ. ಅಭಯಂ ತಿತೀರ್ಷತ ಅಂದರೆ ಅಭಯವನ್ನು ದಾಟ ಬಯಸುವವರು ಅಂತಂದರೆ ಅಭಯದಿಂದ ಭಯದ ಕಡೆಗೆ ಹೋಗೋದಾ? ಅಭಯವನ್ನು ದಾಟುವುದಲ್ಲ. ತಿತೀರ್ಷತಾಂ ಅಭಯಂ ಪಾರಂ ಅಲ್ಲಿಗನ್ವಯ ಅದು. ತಿತೀರ್ಷತಾಂ ಈ ಭಯರೂಪವಾಗಿರತಕ್ಕ ಸಂಸಾರವನ್ನು ದಾಟ ಬಯಸುವವರಿಗೆ ಅಭಯದ ಪಾರ ಅದು. ಅದು ಪಾರ. ಎಂಥ ಪಾರ ಅದು? ಭಯರಹಿತವಾದ ಕೊನೆ ಅಂತ. ತಿತೀರ್ಷತಾಂ ಸಂಸಾರಂ ತಿತೀರ್ಷತಾಂ ಅಭಯಂ ಪಾರಂ. ಸಂಸಾರಸ್ಯ ಚ ಪಾರಸ್ಥ ಅಂತ ಆಚಾರ್ಯರು ಅದಕ್ಕೆ ಪ್ರಮಾಣ ಶ್ಲೋಕ ಕೊಡುವುದಿಲ್ಲ. ಹಾಗಿದೆ ಸಂಸಾರದ ಪಾರ. ಅದು ಎಂಥ ಪಾರ? ಸಂಸಾರ ಅಂದರೆ ಭಯ, ಅದರ ದಡ ಅಂದರೆ ಭಯ. ಹೀಗೆ ಭಯರೂಪವಾದ ಸಂಸಾರದ ದಡ, ಆಚೆಯ ದಡ ಅದು ಅಭಯ. ನಮಗೆ ಅಭಯರೂಪವಾದ ದಡ ಹಾಯಿಸುವವನು ಅಂತ. ಸಂಸಾರದ ದಡ ಹಾಯಿಸಿ ಭಯವನ್ನು ಪರಿಹರಿಸುವವನು, ಭಯನಾಶನ. ಅದರಿಂದ ಅಭಯಂ ತಿಥಿ ಅಂದರೆ ಮೋಕ್ಷಪ್ರದ ಅಂತ ಅರ್ಥ. ಎಲ್ಲ ಶಬ್ದಗಳು ಅದನ್ನು ಹೇಳ್ತಾವೆ ನೋಡಿ. ಯಸ್ಸೇತು ಈಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ. ನಿನಗೆ ನಚಿಕೇತಾಗ್ನಿ ಅಂತ ಏನು ಹೆಸರು ಕೊಟ್ಟು ಉಪಾಸನೆ ಮಾಡುವಂಥದ್ದು ಒಂದು ಅಗ್ನಿವಿದ್ಯೆ ಹೇಳಿದ್ನಲ್ಲ, ಅದೂ ಅದೇ. ಅದು ಅಗ್ನಿ ಅಲ್ಲ, ಅದನ್ನೇ ಹಿಂದೆ ಹೇಳಿದು. ಅಗ್ನಯ ಪಂಚಾಗ್ನಯ ಏಚ ತೃಣಾಚಿಕೇತಾ ಅಂತ. ಅದೂ ಕೂಡ ಭಗವಂತನ ರೂಪವೇ. ನಾಚಿಕೇತಂ ನಚಿಕೇತಾಗ್ನಿಯಲ್ಲಿ ಉಪಾಸನೆ ಮಾಡಬೇಕಾಗಿರತಕ್ಕಂಥದ್ದು ಭಗವಂತನ ರೂಪವೇ. ಅದನ್ನು ಶಕೇಮಸಿ, ನಾನು ಇನ್ನೂ ಹೆಚ್ಚು ಹೇಳಲು ಸಮರ್ಥ, ಆದರೆ ನೀನು ಅದನ್ನು ತಿಳ್ಕೊಳ್ಳಲು ಸಮರ್ಥನಲ್ಲ, ಅದರಿಂದ ಹೇಳುವುದಿಲ್ಲ ಅಂತಾನೆ ಯಮ. ಶಕೇಮಸಿ, ಇನ್ನೂ ಹೇಳಲಿಕ್ಕುಂಟು ಆ ವಿಷಯದಲ್ಲಿ, ಆದರೆ ನಿನಗೆ ಅರ್ಥ ಇಷ್ಟು ಸಾಕು ಅಂತಾನೆ. ನಮಗೆ ಹೇಳೋಕೆ ಶಕ್ತಿ ಉಂಟು, ನಿನಗೆ ಕೇಳಿ ತಿಳ್ಕೊಳ್ಳೋ ಶಕ್ತಿ ಇಲ್ಲ, ನಿನಗೆ ಇಷ್ಟು ಸಾಕು. ಯಮ ನಚಿಕೇತನ ಲಿಮಿಟೇಷನ್ಸನ್ನು ಹೇಳ್ತಾ ಇದ್ದಾನೆ. ನಚಿಕೇತ ಹೇಳಿದ್ರೆ ಇಷ್ಟು ನಮಗೆ ತಿಳಿತಿರಲಿಲ್ಲ, ಆದರೆ ಯಮ ಹೇಳ್ತಾನೆ ಇಷ್ಟೇ ಅಲ್ಲಪ್ಪ, ಇನ್ನೂ ಉಂಟು ಈ ವಿಷಯ, ನಿನಗೆ ಇಷ್ಟು ಸಾಕು.
ಒಬ್ಬ ಋಷಿಯಾಗಿ ನೀನು ತಿಳ್ಕೊಳ್ಬೇಕಾದ್ದು ಅಗ್ನಿವಿದ್ಯೆಯಲ್ಲಿ ಇಷ್ಟೇ. ದೇವತೆಗಳು ಇನ್ನೂ ಹೆಚ್ಚು ಅನುಸಂಧಾನ ಮಾಡ್ತಾರೆ ಈ ಅಗ್ನಿಯಲ್ಲಿ. ವಯಂ ಶಕೇಮಸಿ, ನಮಗೂ ಆ ಶಕ್ತಿ ಇದೆ ಅಂತಾರೆ, ನಾವು ಸಮರ್ಥರು, ಇದಕ್ಕಿಂತ ಹೆಚ್ಚು ಈ ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಂಥ ಶಕ್ತಿ ದೇವತೆಗಳಿಗಿದೆ, ತನಗೇ ಇದೆ ಅಂತಾನೆ ಯಮ. ಅವನಕ್ಕಿಂತ ಮೇಲವರಿದ್ದಾರಲ್ಲ, 10 ಮೆಟ್ಟಲು ಮೇಲೆ ತನಕ ಇದ್ದಾರಲ್ಲ, ಇವನ ಮೇಲೆ 10 ಮೆಟ್ಟಲಿದೆ, 12ನೇ ಮೆಟ್ಟಲಲ್ಲಿ ಭಗವಂತ ಇರೋದು. ಇವನು ಭಗವಂತನಿಂದ 12ನೇ ಮೆಟ್ಟಲಲ್ಲಿದ್ದಾನೆ, ಇವನಿಂದ 12ನೇ ಮೆಟ್ಟಲಲ್ಲಿ ಭಗವಂತನ ಮಧ್ಯೆ 10 ಮೆಟ್ಟಲುಗಳಿವೆ. ಈ ಒಂದೊಂದು ಮೆಟ್ಟಲು ಮೇಲೆ ಹೋದಾಗೂ ಇದು ಅರ್ಥ ಹೆಚ್ಚು ಹೆಚ್ಚು ಆಳಕ್ಕೆ ಹೋದು. ಇದು ಸ್ವಾರಸ್ಯ. ಅವನು ಬೌದ್ಧಿಕವಾಗಿ ಎತ್ತರಕ್ಕೆ ಹೋದಾಗೆ ಅವನು ಅಧ್ಯಯನದಲ್ಲಿ ಆಳಕ್ಕೆ ಹೋಗ್ತಾನೆ. ಮೇಲಕ್ಕೆ ಹೋದಾಗ ಕೆಳಕ್ಕೆ ಹೋಗೋದು. ಅವನ ಅನುಸಂಧಾನದಲ್ಲಿ ಆ ಡೆಪ್ತು, ಇವನಿಗೆ ಹೈಟ್ ಹೆಚ್ಚಾದಾಗ ಇಲ್ಲಿ ಡೆಪ್ತ್ ಹೆಚ್ಚಾಗ್ತಾ ಹೋಗ್ತದೆ. ಅನುಸಂಧಾನ ಉಪಾಸನೆಯಲ್ಲಿ ಡೆಪ್ತ್ ಜಾಸ್ತಿ ಆಗ್ತದೆ. ಅವನು ಎತ್ತರಕ್ಕೆ ಹೋಗ್ತಾನೆ, ಇವನು ಇಲ್ಲಿ ಆಳಕ್ಕೆ ಹೋಗುತ್ತೆ. ಅವನ ಉಪಾಸನೆ ಕೆಳಕ್ಕೆ ಹೋಗೋದಲ್ಲ, ಆಳಕ್ಕೆ ಹೋಗೋದು. ಅಂದರೆ ಅಲ್ಲಿ ಮೇಲಕ್ಕೋದಲ್ಲಿ ಅಡಿಗೆ ಹೋಗ್ತಾ ಇರ್ತದೆ, ಹೆಚ್ಚು ಹೆಚ್ಚು ಡೆಪ್ತು, ಅದರ ತಳವನ್ನು ಕಾಣುವಷ್ಟು. ಹೀಗೆ ನಾವು ಅದಕ್ಕಿಂತ ಹೆಚ್ಚು ಆಳಕ್ಕೆ ಹೋಗ್ತೇವಪ್ಪ ಈ ವಿದ್ಯೆಯಲ್ಲಿ ಅಂತ ಹೇಳ್ತಾನೆ. ಈ ಉದಾಹರಣೆಗೆ ಏನು ಪಂಚಾಗ್ನಿ ಅಂತ ಹೇಳಿದರು. ಪಂಚಾಗ್ನಿ ಅಂದರೆ ಭಗವಂತರ ಪಂಚರೂಪ, ಅಷ್ಟು ಗೊತ್ತಾಯಿತು ಅಲ್ವಾ? ಹಾಗಾದರೆ ಏನು ಪಂಚರೂಪ ಅಂದರೆ? ಕೆಲವರೇ ಅಷ್ಟೇ, ಅದು ಭಗವಂತ ಪಂಚರೂಪ, ಪ್ರಾಣದೇವರು ಪಂಚರೂಪ, ಅಗ್ನಿಯು ಪಂಚರೂಪ, ಅಷ್ಟು ಗೊತ್ತಾಯಿತು. ಪಂಚರೂಪದಲ್ಲಿ ಯಾವ್ಯಾವುದು ಅದೆಲ್ಲ ಗೊತ್ತಿಲ್ಲ, ಅದು ಪಂಚರೂಪ ಅಂತ ಅಷ್ಟೇ ತಿಳ್ಕೊಬೇಕು. ಅದಕ್ಕಿಂತ ನಮಗೇನು ಗೊತ್ತು, ನಾವು ಮನುಷ್ಯರು ಹೋದರೆ ತಿಳ್ಕೊಳ್ಳಿ ಪ್ರಯತ್ನ ಮಾಡಿದರೆ. ಹಾಗಾದರೆ 5 ರೂಪ ಉಂಟು. ಯಾವುದಪ್ಪ? ಈ ಗಾರ್ಹಪತ್ಯ ಅಂದರೆ ನಾರಾಯಣ ಯಾಕೆ? ಆಹವನೀಯ ಅಂದರೆ ವಾಸುದೇವ ಯಾಕೆ? ದಕ್ಷಿಣಾಗ್ನಿ ಅಂದರೆ ಸಂಕರ್ಷಣ ಯಾಕೆ? ಪ್ರಣೀತ ಅಂದರೆ ಪ್ರದ್ಯುಮ್ನ ಯಾಕೆ? ಆಗ್ನಿಧ್ರ ಅಂದರೆ ಅನಿರುದ್ಧ ಯಾಕೆ ಅನ್ನುವುದನ್ನು ತಿಳ್ಕೊಳ್ಳೋದು ಇನ್ನು ಮುಂದಿನ ಮಜಲು. ಹೀಗೆ ಅದು ಮುಗಿಯೋದೇ ಇಲ್ಲ. ಅದು ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಇದರ ಅರ್ಥವನ್ನು ಹೇಳಿಬಿಡ್ತೇನೆ. ಈಗ ಗಾರ್ಹಪತ್ಯ ಅಂದರೆ ಮನೆಯೊಡೆಯ ಅಂತ. ಈ ಜೀವನಿಗೆ ನಿಜವಾದ ಗೃಹ ಅಂದರೆ ಅವನ ನಿತ್ಯ ಲೋಕ ಮತ್ತು ಅವನ ಸ್ವರೂಪಭೂತವಾಗಿರತಕ್ಕಂಥ ಶರೀರವೇ. ಅದರ ಒಡೆತನ ಇವನಿಗೆ ಕೊಡುವವನು ಯಾರೋ ಅವನು ಗಾರ್ಹಪತ್ಯ. ಅದು ಇವನ ಮೂಲಸ್ಥಿತಿಯಲ್ಲಿ ಮೂಲರೂಪದ ಭಗವಂತನ ಜೊತೆಗೆ ನೆಲೆಸ್ತಕ್ಕಂಥ ಸ್ಥಿತಿ. ಆದ್ದರಿಂದ ಗಾರ್ಹಪತ್ಯ ಅಂತಂದರೆ ನಾರಾಯಣ. ಆ ಗಾರ್ಹಪತ್ಯದ ನಾರಾಯಣನನ್ನ ಮೋಕ್ಷದಲ್ಲಿ ಕಾಣತಕ್ಕಂಥ ಮೂಲರೂಪಕ್ಕೆ ಅಲ್ಲಿಗೆ ಒಯ್ಯತಕ್ಕಂಥ, ಆ ಒಯ್ಯುವಲ್ಲಿ ಭಗವಂತನನ್ನು ಆಹ್ವಾನ ಅಂದರೆ ಧ್ಯಾನದಲ್ಲಿ ಕರೆದು ಉಪಾಸನೆ ಮಾಡತಕ್ಕಂಥ ರೂಪ ಮತ್ತು ಧ್ಯಾನಗೋಚರವಾದ ರೂಪ ಅದು ಆಹ್ವನೀಯ, ಅದು ವಾಸುದೇವ ರೂಪ. ಆಮೇಲೆ ಇವನಲ್ಲಿ ಇರತಕ್ಕಂಥ ದೋಷಗಳನ್ನು ನಾಶ ಮಾಡತಕ್ಕಂಥ ದಕ್ಷಿಣಾಗ್ನಿ ಅಂದರೆ ಅದು ಪಿತೃಗಳ ಅಗ್ನಿ, ಅದರಲ್ಲಿ ಸಂಹಾರದ ಉಪಾಸನೆ, ಅದು ಸಂಹಾರ ಮಾಡತಕ್ಕಂಥ ದೋಷಗಳನ್ನು ನಾಶ ಮಾಡತಕ್ಕಂಥ ಅಗ್ನಿ ಅದು ಸಂಕರ್ಷಣ. ಸಂಸಾರದ ದುಃಖವನ್ನು ನಾಶ ಮಾಡತಕ್ಕವ ಸಂಕರ್ಷಣ, ಆನಂದವನ್ನು ಕೊಡತಕ್ಕವ ವಾಸುದೇವ. ಆನಂದಮಯವಾಗಿ ಇರತಕ್ಕಂಥ ಸ್ಥಿತಿ ವೈಕುಂಠ, ಅಲ್ಲಿ ನಾರಾಯಣ. ಹಾಗೆ ನಮ್ಮನ್ನು ಒಳಗೆ ಪ್ರಣಯನ ಮಾಡಿ ಈಗ ಸಂಹಾರ, ಈ ಸೃಷ್ಟಿಯಲ್ಲಿ ನಮ್ಮನ್ನು ಪ್ರಣಯನ ತಂದು ಕೊಟ್ಟು ನಮ್ಮನ್ನು ಸೃಷ್ಟಿಯಲ್ಲಿ ಈ ಸೃಷ್ಟಿಯಾದಂಥ ಪ್ರಪಂಚದಲ್ಲಿ ಸಂಸಾರದಲ್ಲಿ ತಂದು ಹಾಕಿದವನು ಪ್ರಣೀತ, ಅವನು ಪ್ರದ್ಯುಮ್ನ. ಆಮೇಲೆ ಇಲ್ಲಿ ಅನಿರುದ್ಧ, ನಮಗೆ ಅಗ್ನಿ ಒಳಗಿನಿಂದ ಅಗ್ನಿಯಾಗಿದ್ದು ನಾವು ಉಂಡದ್ದನ್ನು ಪಚನ ಮಾಡಿ ನಮ್ಮನ್ನು ಜೀವನ ಸ್ಥಿತಿ ಕಾರಣನಾಗಿರ್ತಕ್ಕಂಥವ ಅಗ್ನಿಧ್ರ ಅನಿರುದ್ಧ. ಹೀಗೆ ಈ ಪಂಚ ಅಗ್ನಿಗಳೇ ಪಂಚರೂಪಗಳಾಗಿ ನಮ್ಮ ಒಳಗೂ ಹೊರಗೂ ಸಂಸಾರದ ಉದ್ದಕ್ಕೂ ಮೋಕ್ಷದ ತನಕ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ರೂಪ. ಹೀಗೆ ಉಪಾಸನೆ ಆಳಕ್ಕೆ ಹೋಗ್ತಾ ಹೋಗ್ತಾ ತೆರಕೊಂಡು ಮತ್ತಷ್ಟು ವಿಶಾಲವಾಗುತ್ತೆ. ಅದು ರಣಕಹಳೆ ಹಾಗೆ, ಅದು ಮುಂದಕ್ಕೆ ಹೋದಾಗ ಅಗಲಾಗ್ತಾ ಹೋಗುತ್ತೆ. ಅದು ಮೊದಲು ನೋಡೋ ಒಂದು ಸಣ್ಣ ತೂತು, ಅದು ತೂತಿನಲ್ಲಿ ಮುಂದಕ್ಕೆ ಹೋದರೆ ಕೆಳಕ್ಕೆ ಹೋದ ಹಾಗೆ ಅಗಲಾಗ್ತಾ ಹೋಗೋದು. ಅದು ಹೆಚ್ಚು ಹೆಚ್ಚು ವಿಷಯ ಮತ್ತು ಗಹನವಾಗ್ತಾನೆ ಹೋಗೋದು. ಅದು ಆದ್ದರಿಂದ ಅದು ರೇಸು ಹೋದ ಹಾಗೆ, ಬ್ಯಾಟ್ರಿಯ ರೇಸು ಹೋದ ಹಾಗೆ, ಅದು ಪಾಯಿಂಟೆಡ್ ಆಗಿರ್ತದೆ ಬಲ್ಬಿನ ತುದಿ, ಅಲ್ಲಿಂದ ರೇಸ್ ಹೋಗುವ ಹೀಗೆ ಹೋಗೋದು. ಹಾಗೆ ಅರಿವು ಕೂಡ ಬೆಳ್ಕೊಂಡು ಹೋದ ಹಾಗೆ ಅಗಲಾಗ್ತಾ ಹೋಗುತ್ತೆ. ಅದು ಹೀಗೆ ಪಾಯಿಂಟೆಡ್ ಆಗಿ ಹೋಗೋದಿಲ್ಲ. ಇನ್ನೂ ಆಳಕ್ಕೆ ಹೋದಾಗ ಇನ್ನೂ ಅಗಲಾಗುತ್ತೆ. ಅದು ಆಳ ಹೆಚ್ಚಾದಾಗ ಅಗಲೂ ಹೆಚ್ಚು, ಅದಕ್ಕೆ ಎರಡೂ ಹೆಚ್ಚು, ವಿಡ್ತು ಹೆಚ್ಚು, ಲೆಂಗ್ತು ಹೆಚ್ಚು, ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಏಮ ಹೇಳ್ತಾನೆ, ಅದು ಮುಂದಕ್ಕೆ ಹೋದಾಗೆಲ್ಲ ಬಹಳ ವಿಸ್ತಾರ ಆಗತ್ತಪ್ಪ, ನಿನಗೆ ಸಾಕು. ನಾಚಿಕೇತಂ ಶಕೇಮಸಿ. ಈಗ ಒಂದು ದೃಷ್ಟಿಯಿಂದ ಪಂಚಾಗ್ನಿ ಹೃದಯದಲ್ಲಿರ್ತಕ್ಕಂಥ ಭಗವಂತನ ರೂಪ, ಅದು ಮೋಕ್ಷ ನಿಯಾಮಕವಾಗಿ ನಮ್ಮ ಒಳಗೆ ಬಿಂಬರೂಪದಲ್ಲಿರುವಂಥದ್ದು, ಅದನ್ನು ಉಪಾಸನೆ ಮಾಡಬೇಕು. ಮೋಕ್ಷದಲ್ಲಿಯೂ ಅದು ನಮ್ಮ ನಿಯಾಮಕವಾಗಿದೆ ಅನ್ನೋದನ್ನು ಅವನ 3ನೇ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರ ಕೊಟ್ಟುಬಿಟ್ಟ ಯಮ.
ಇದನ್ನು ಉಪಾಸನೆ ಮಾಡಬೇಕೀಗ ಅಲ್ವಾ? ಬರೀ ತಿಳ್ಕೊಂಡ್ರೆ ಸಾಲದು, ಉಪಾಸನೆ ಮಾಡಬೇಕು. ಮೋಕ್ಷಪ್ರದನಾದ ಭಗವಂತನ ತಿಳ್ಕೊಂಡ್ರೆ ಮೋಕ್ಷ ಆಗುವುದಿಲ್ಲ. ಆ ತಿಳ್ಕೊಂಡಂತೆ ಉಪಾಸನೆ ಮಾಡಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಅದರಿಂದ ಆ ಫಲ ಪಡಿಬೇಕು. ಉಪಾಸನೆ ಮಾಡೋ ವಿಧಾನ ಹೇಳ್ತಾನೆ ಯಮ. ಆತ್ಮಾನಂ ರಥನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಈ ದೇಹ ಅನ್ನುವುದು ಒಂದು ರಥ. ಈ ರಥದ ಮೂಲಕ ಪಯಣ ಸಾಗಬೇಕು ಅಲ್ವೇ? ಹೌದು. ಅದಕ್ಕೆ ಈ ರಥದಲ್ಲಿ ಕುಳಿತಿರತಕ್ಕಂಥ ರಥಿಕ ಯಾರು, ಈ ರಥಕ್ಕೆ ಕಟ್ಟಿದ ಕುದುರೆಗಳು ಯಾವುದು, ಇದರ ಸಾರಥಿ ಡ್ರೈವರ್ ಯಾರು, ಅದಕ್ಕೆ ಸ್ಟೇರಿಂಗ್ ಯಾವುದು? ಅವ್ರ ಕಡಿವಾಣ, ಕುದುರೆಗೆ ಕಡಿವಾಣ, ಕಾರಿಗೆ ಸ್ಟೇರಿಂಗ್ ಅಷ್ಟೇ. ಅದೇ ಕಾರ್ನ ಕಡಿವಾಣ. ಇದಕ್ಕೆ ನಾವು ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಇದರ ಡ್ರೈವರ್ ಯಾರು, ಇದು ಸ್ಟೇರಿಂಗ್ ಯಾವುದು ಅಂತ. ಅದಕ್ಕೆ ಕಡಿವಾಣ ಯಾವುದು ಮತ್ತು ಸಾರಥಿ ಯಾರು, ಇದನ್ನು ತಿಳ್ಕೊಂಡು ನಾವು ಇಂದ್ರಿಯದ ಮೂಲಕವೇ ತಾನೆ, ಈ ದೇಹದ ಮೂಲಕ ಭಗವಂತನೆಡೆಗೆ ಪಯಣ. ಇದು ಸಾಧನ ಶರೀರ. ಈ ಶರೀರದಲ್ಲೇ ಅದೇ ನಾನು ಮೊನ್ನೆ ಹೇಳಿದೆ, ಬ್ರಹ್ಮಣ ಸ್ಥಾನಂ ಅಂತ ಆಚಾರ್ಯರು ಈ ಪೃಥ್ವಿಗೆ ಬ್ರಹ್ಮಣ ಸ್ಥಾನಂ ಅಂತ ಭಾಗವತದಲ್ಲಿ ಹೇಳಿದ್ದಕ್ಕೆ ಅರ್ಥವೇ ಹೇಳಿದ್ದಾರೆ. ಬ್ರಹ್ಮಣ ಸ್ಥಾನಂ ಬ್ರಹ್ಮಣ ಅಭಿವ್ಯಕ್ತಿ ಸ್ಥಾನಂ ಪೃಥಿವೀ ವಿಕಾರಭೂತಂ ಶರೀರಂ ಅಂತ. ಈ ದೇಹದಲ್ಲೇ ಭಗವಂತನ ಅಭಿವ್ಯಕ್ತಿ, ಭಗವಂತನ ಸಾಕ್ಷಾತ್ಕಾರ ಈ ದೇಹದೊಳಗೆ ಬಿಂಬರೂಪವಾಗಿ ಆಗಬೇಕು. ಆದ್ದರಿಂದ ಇದು ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನವನ್ನು ಹೋಗಿ ಸೇರಲಿಕ್ಕೆ ರಥವೂ ಇದೆ. ಇದು ತಮಾಷೆ ನೋಡಿ. ಈ ರಥದಲ್ಲೇ ಇರುವ ಭಗವಂತನನ್ನು ಈ ರಥದಲ್ಲಿ ಕೂತು ಹುಡುಕಿ ಹೋಗಿ ಸೇರಬೇಕಾಗಲ್ಲ ಅವನನ್ನು. ಇದು ರಥದಲ್ಲೇ ಇರುವ ಭಗವಂತನನ್ನು ರಥದಲ್ಲೇ ಕೂತು ಹುಡುಕಬೇಕೀಗ. ಯಾಕೆಂದರೆ ರಥದಲ್ಲಿ ಕೂತು ನಾವು ಸಂಚಾರ ಮಾಡೋದು ಏನಾಯಿತು, ರಥದಲ್ಲಿ ಕೂತು ಸುತ್ತಾಡೋದು. ರಥದಲ್ಲೇ ಇದ್ದಾನೆ ಅಂತ ಗೊತ್ತಿಲ್ಲ, ರಥದಲ್ಲಿ ಸುತ್ತಾಡೋದು. ರಥದಲ್ಲಿ ಸುತ್ತಾಡಿ ಊರೆಲ್ಲ ತಿರುಗಾಡಿ ಬಂದರೆ ಅವನು ಇಲ್ಲೇ ಎಲ್ಲೆಲ್ಲ ತಿರುಗಿದವು ಸಿಗಲೇ ಅಲ್ಲ, ರಥ ಒಳಗೆ ಇದ್ದಾನೆ ನೋಡಿದೆ, ಅದು ನೋಡಲಿಲ್ಲ, ಅದು ಹೊರಗೆ ಸುತ್ತಾಡಿದೆ, ರಥ ಹಿಡ್ಕೊಂಡು ಎಲ್ಲ ಸುತ್ತಾಡಿ ಬಂದೆ. ರಥದಲ್ಲೇ ಕೂತಿದ್ದನ, ಅಯ್ಯೋ ಹಾಗಾದ್ರೆ ಸುಮ್ಮನೆ ಹೋದ್ದು, ನಾನು ಇಲ್ಲ ಇದ್ದೆ, ನಾನು ರಥ ಹಿಡ್ಕೊಂಡು ಎಲ್ಲೆಲ್ಲ ಹೋಗಿ ಬಂದೆ ಅಂತ. ಹಾಗೆ ರಥ ಹಿಡ್ಕೊಂಡು ಸುತ್ತಾಡೋದು, ಎಲ್ಲಿಯೂ ಸಿಗಲಿಲ್ಲ ಅವನು ರಥದಲ್ಲೇ ಎಂಬುದೇ ಕೂತಿದ್ದ ಅನ್ನೋದು ಗೊತ್ತಿರಲಿಲ್ಲ. ಈ ರಥ ಅವನದ್ದೇ ರಥ ಅಪ್ಪ, ನಿನ್ನ ರಥ ಅಲ್ಲ. ಯಾಕೆಂದರೆ ಆತ್ಮಾನಂ ರಥಿನಂ ವಿದ್ಧಿ, ಇಲ್ಲಿ ಆತ್ಮ ಅಂತ ಯಾರು ಬಂದದ್ದು? ಹಿಂದೆ ಆತ್ಮ ಅಂತರಾತ್ಮ ಅಂತ ಪರಮಾತ್ಮನೇ ಬಂದದ್ದು. ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಮ್ ಅಂತ ಆತ್ಮಶಬ್ದವಾಚ್ಯನಾಗಿ ಪರಮಾತ್ಮನೇ ಬಂದ, ಜೀವ ಬಂದದ್ದಲ್ಲ. ಆದ್ದರಿಂದ ಈ ರಥದ ರಥಿಕ, ಈ ರಥದಲ್ಲಿ ಪಯಣ ಮಾಡುವವನು ಅವನೇ. ರಥದ ಒಡೆಯ ಅಲ್ವಾ ರಥಿ ಅಂದರೆ ರಥದ ಒಡೆಯ. ಈಗ ಡ್ರೈವರನ್ನು ಅವನು ಕಾರ್ ಡ್ರೈವರ್ನದ್ದು ಅಂತ ಹೇಳ್ತೇವೇನು? ಅವನು ಕಾರು ಬಿಡುವವನು, ಅವನು ಯಜಮಾನಿಗಿಂತ ಹೆಚ್ಚು ಹೊತ್ತು ಕಾರ್ನಲ್ಲಿರುವವನು ಅವನು. ಆದರೂ ಕಾರ್ ಅವನದಲ್ಲ, ಯಜಮಾನರದ್ದು. ಯಾಕೆ? ಒಡೆತನ ಪ್ರಶ್ನೆ. ಅಲ್ಲಿ ಕೂಡ್ತಾರೋ ಇಲ್ಲೋ ಅನ್ನೋ ಪ್ರಶ್ನೆ. ಅವ್ರ ಕಾರ್ನಲ್ಲಿ ಕೂಡದೇ ಇರ್ಬೋದು ಬೇಕಾದರೆ. ಅವ್ರಿಗೆ ಬೇರೆ ಕಾರಿದೆ, ಇದು ಬೇರೆ ಕೆಲಸದವ್ರನ್ನ ಸಾಗಿಸೋ ಕಾರು. ಅದು ಕೆಲಸದವರ ಕಾರಲ್ಲ, ಡ್ರೈವರ್ ಕಾರಲ್ಲ, ಯಜಮಾನರ ಕಾರು. ಯಜಮಾನರು ಕೂಡೋದೇ ಇಲ್ಲ ಆ ಕಾರಲ್ಲಿ, ಯಾಕೆಂದರೆ ಅದು ಹಳೆ ಕಾರು. ಅದು ಅವ್ರ ಹೊಸ ಕಾರು ಬೇರೆ ಇದೆ ಅವ್ರಿಗೆ ಹೋಗಲಿಕ್ಕೆ. ಆದರೂ ಅದು ಯಜಮಾನರ ಕಾರು. ಅವರು ಕೂಡೋದೇ ಇಲ್ಲರಿ, ಅದರಲ್ಲಿ ನೋಡುವುದೇ ಇಲ್ಲ, ಅದರ ಕಣ್ಣೆತ್ತಿ ನೋಡೋದಿಲ್ಲ, ಆದರೂ ಅವ್ರ ಕಾರು. ಹಾಗೆ ಭಗವಂತ ಇದು ಎಂಥ ಕಾರ್ಯ ಇರಲಿ, ಇದು ತಾಮಸವಾದ ಕಾರ್ಯ ಇರಲಿ, ರಾಜಸ ಇರಲಿ, ಸಾತ್ವಿಕ ಇರಲಿ, ನಿರುಪಯುಕ್ತವಾದ ನಾಸ್ತಿಕವಾದ ಕಾರ್ಯ ಇರಲಿ, ಆಸ್ತಿಕ ಏನು ಕಾರ್ಯ ಆದರೂ ಭಗವಂತನ ಕಾರ್ಯ ಇದು ಅಂದ್ರೆ ಇದು ಮೊದಲು ಇದು ತಿಳ್ಕೊ. ಇದರ ರಥಿಕ ಅವನೇ. ಆತ್ಮಾನಂ ರಥಿನಂ ವಿದ್ಧಿ, ಈ ರಥದ ಒಡೆಯ ಅವನೇ. ಮತ್ತು ನಾವಲ್ವ ರಥದಲ್ಲಿ ಪ್ರಯಾಣ ಮಾಡೋದು, ಈ ಕುದುರೆ ಸಾರಥಿ ಎಲ್ಲ ನಮಗೆ ಸಾಧ್ಯ. ಹೌದ್ರಿ, ನೀವು ರಥಿಕರಲ್ಲ, ನೀವು ಪಥಿಕರು, ದಾರಿಯಲ್ಲಿ ಹೋಗುವವರು. ಹೋಗುವಾಗ ಅವನೇನು ಮಾಡಿದ? ಅಯ್ಯೋ ಪಾಪ ನಡ್ಕೊಂಡು ಹೋಗ್ತಿಲ್ಲ, ಬಾ ಕೂಡು ಗಾಡಿಯನ್ನು ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ನಿಮ್ಮನ್ನು ಗಾಡಿಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾವಾಗ ಇಳಿಸ್ತಾನೋ ಗೊತ್ತಿಲ್ಲ, ಯಾವಾಗ ಹತ್ತಿಸ್ತಾನೋ ಗೊತ್ತಿಲ್ಲ. ಆದ್ದರಿಂದ ನೀವು ಪಥಿಕರು, ನೀವು ರಥಿಕರಲ್ಲ. ಪಥಿಕರಾದ ನಮ್ಮನ್ನು ರಥದಲ್ಲಿ ಕೂಡಿಸ್ಕೊಂಡು ಒಳ್ಳೆ ಡಿಕ್ಲರೇಷನ್ ಕೊಟ್ಬಿಡೋದು, ಇದು ನನ್ನ ಕಾರು, ಯಾಕೆ ನಾನು ಪ್ರಯಾಣ ಮಾಡಿದೆ ಅಂತ. ಅದಾಗೋಲ್ಲ. ನೀನು ಕೂತ ತಕ್ಷಣ ನಿನ್ನ ಕಾರು ಆಗೋದಿಲ್ಲ. ಅದು ಆತ್ಮಾನಂ ರಥಿನಂ ವಿಧಿ, ನಿನ್ನ ರಥದಲ್ಲಿರುವವ ಭಗವಂತ, ನೀನು ಆ ರಥದಲ್ಲೇ ಹೋಗ್ತಾ ಇದ್ದಿ, ಎಲ್ಲಿ ಹುಡುಕ್ತಿ ಅಂತ ಕೇಳ್ತಾನೆ ಯಮ. ಬಹಳ ಸುಂದರವಾದ ಶ್ಲೋಕ ಇದು. ಅವನು ರಥಿಕ, ನಿನ್ನ ಶರೀರವೇ ರಥ ಅವನಿಗೆ, ಅದರಲ್ಲೇ ಕೂತು ಪಯಣಿಸ್ತಾ ಇದ್ದಾನೆ. ಅದನ್ನು ಕಾಣಲಿಕ್ಕೆ ಎಲ್ಲೆಲ್ಲಿ ಹೋಗಬೇಕಾದ್ದೇನಿದೆ? ಶರೀರದ ಒಳಗೆ ನೋಡು, ಒಳಗಣ್ಣಿನ ಒಳಗಿಂದ ನೋಡೋ ಮೂಜಗದೊಡೆಯನ ಅಂತ ಹೇಳಿ. ಆತ್ಮಾನಂ ರಥಿನಂ ವಿಧಿ ಶರೀರಂ ರಥಮೇ ವಚ, ಈ ಶರೀರವೇ ರಥ. ಬೇರೊಂದು ರಥ ಇಟ್ಕೊಂಡು ಅವನು ಎಲ್ಲೋ ಪ್ರಯಾಣ ಮಾಡ್ತಾನೆ ಅಂತ ಏನು ಹುಡುಕ್ಲಿಕ್ಕೆ ಹೋಗಬೇಡಿ. ಈ ಶರೀರದಲ್ಲಿ ಕೂತಿದ್ದಾನೆ ಅವ, ಈ ರಥ. ಹಾಗಾದರೆ ಆದರೂ ನಮಗೆ ಭಗವಂತನನ್ನು ಕಾಣುವ ದಿಸೆಗೆ ಈ ರಥ ಸಾಗಬೇಕಾಗಿದ್ದರೆ
ಅದಕ್ಕೆ ಒಳ್ಳೆ ಡ್ರೈವರ್ ಬೇಕು. ಅದಿಲ್ಲದ್ರೆ ರಥದಲ್ಲಿ ಭಗವಂತ ಕೂತಿದ್ದು ನಮಗೆ ಭಗವಂತ ಕಾಣೋದಿಲ್ಲ. ಅದು ಎಲ್ಲೆಲ್ಲೋ ಹೋಗಿ ಎಲ್ಲೋ ಬಿದ್ದು ನಾವು ಈ ರಥ ನಮ್ಮದು ಅಂತ ತಿಳ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೇವೆ ಈ ರಥವನ್ನು. ಅದಕ್ಕೊಬ್ಬ ಡ್ರೈವರ್ ಇದ್ದಾನೆ, ಒಂದು ಸ್ಟೀರಿಂಗ್ ಇದೆ. ಅದು ಸ್ಟೀರಿಂಗು ಕಂಟ್ರೋಲ್ ತಪ್ಪಿದೆ. ಡ್ರೈವರು ಒಮ್ಮೊಮ್ಮೆ ಡ್ರೈವರೇ ಇಲ್ಲ, ಒಮ್ಮೊಮ್ಮೆ ಸ್ಟೀರಿಂಗ್ ಡ್ರೈವರ್ ಇದ್ದು ಎರಡೂ ಉಪಯೋಗ ಇಲ್ಲ ನೋಡಿ. ಡ್ರೈವರ್ ಇದ್ದು ಸ್ಟೀರಿಂಗ್ ಕೆಟ್ಟಿದ್ರೂ ಉಪಯೋಗ ಇಲ್ಲ, ಸ್ಟೀರಿಂಗ್ ಇದ್ದು ಡ್ರೈವರ್ ಇಲ್ಲದಿದ್ದರೂ ಉಪಯೋಗ ಇಲ್ಲ, ಎರಡೂ ಬೇಕು. ಅದಕ್ಕೆ ಈ ಗಾಡಿಯ ಸ್ಟೀರಿಂಗು ಡ್ರೈವರು ಚೆನ್ನಾಗಿಟ್ಕೊ ಅಂದರೆ ಭಗವಂತನನ್ನು ಕಾಣೋದು ಸುಲಭ ಆಗುತ್ತೆ. ಮತ್ತು ಅವನು ಡ್ರೈವರೇ ನೀನು ಅವನ ಹತ್ರ ಸ್ವಲ್ಪ ಉಪಸತ್ತಿ ಮಾಡಿಕೊಂಡು ನಿನಗೆ ಭಗವಂತನ ಕಾಣುವುದಕ್ಕೆ ನೆರವು ಮಾಡಲಿಕ್ಕೆ ಆ ಡ್ರೈವರ್ ಹೆಲ್ಪ್ ಬೇಕಾಗತ್ತೆ. ಏನು ಆತ್ಮಾನಂ ರಥನಂ ವಿದ್ಧಿ ಶರೀರಂ ರಥಮೇವಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ. ಈ ಶರೀರ ಅನ್ನತಕ್ಕಂಥ ರಥಕ್ಕೆ ಭಗವಂತ ಕುದುರೆಗಳನ್ನು ಕಟ್ಟಿ ಇಟ್ಟಿದ್ದಾನೆ. ಯಾವುದು ಇದಕ್ಕೆ 5 ಕುದುರೆಗಳು ಕಟ್ಟಿದ್ದಾನೆ. ಯಾವುದು ಇಂದ್ರಿಯಾಣಿ ಹಯಾನಾಹುಹು. ಕಣ್ಣು, ಕಿವಿ, ಈ ದೇಹ, ನಮ್ಮ ಮನಸ್ಸು ಅಥವಾ ಈ ಜೀವ ಹೊರಗಿನ ಪ್ರಪಂಚಕ್ಕೆ ಸಂಚಾರ ಮಾಡೋದು ಇಂದ್ರಿಯಗಳ ಮೂಲಕ. ಕಣ್ಣಿನ ಮೂಲಕ ರೂಪದ ಕಡೆಗೆ ಹೋದ, ಕಿವಿಯ ಮೂಲಕ ಶಬ್ದದ ಕಡೆಗೆ ಹೋದ ಹೇಳ್ತಾನೆ. ಹಾಗೆ ಈ ಪ್ರಯಾಣ ಸಾಧ್ಯ ಆಗುವುದು ಇಂದ್ರಿಯಗಳ ಮೂಲಕ. ಅದಕ್ಕೆ ಇಂದ್ರಿಯವೇ ಕುದುರೆ. ಇಂದ್ರಿಯಗಳೆಂಬ ಕುದುರೆಗಳನ್ನು ಕಟ್ಟಿದ. ಇಂದ್ರಿಯಾಣಿ ಹಯಾನಾಹುಹು. ಆಮೇಲೆ ರಥದಲ್ಲಿ ರಥಿಕ ಇದ್ದಾನೆ. ರಥ ಗೊತ್ತಾಯಿತು, ಕುದುರೆ ಗೊತ್ತಾಯಿತು, ಸಾರಥಿ ಯಾರು ಮತ್ತು ಕಡಿವಾಣ. ಕುದುರೆಗಳಿಗೆ ಕಡಿವಾಣ ಕಟ್ಟಿದ್ದಾನೆ. ಯಾವ ಕಡಿವಾಣ? ಮನಸ್ಸು ಅನ್ನುವ ಕಡಿವಾಣ. ಆ ಕಡಿವಾಣವನ್ನು ಸಡ್ಲು ಬಿಡ್ಲಿಕ್ಕೂ ಬರುತ್ತೆ, ಟೈಟ್ ಮಾಡಲಿಕ್ಕೂ ಬರುತ್ತೆ. ಹಾಗೆ ಮನಸ್ಸು ಆಗಿ ಸಡ್ಲು ಬಿಟ್ಟರು ಎಲ್ಲೆಲ್ಲಿ ಹೋಗುತ್ತೆ, ಟೈಟ್ ಮಾಡಿದ್ರೆ ಹೇಳಿದಾಗ ಕೇಳುತ್ತೆ. ಅದು ಯಾವುದು ಮಾಡಿದರೂ ಹಾಗೆ, ಅದಕ್ಕೆ ಸ್ವಂತ ಏನೂ ಇಲ್ಲ. ಮನಸ್ಸಿಗೆ ಸ್ವಂತ ಪ್ರವೃತ್ತಿ ಇಲ್ಲ. ನಾವು ಅದನ್ನು ಬಿಗಿ ಹಿಡಿದ್ರೆ ಅದು ಟೈಟ್ ಕಡಿವಾಣ, ಸಡ್ಲು ಬಿಟ್ಟರು ಕಡಿವಾಣವೇ. ಸಡ್ಲು ಬಿಟ್ಟಿದ್ದೇವೆ, ಕುದುರೆ ಎಲ್ಲೆಲ್ಲಿಗೂ ಹೋಯ್ತು ಅಷ್ಟೇ. ಮನಸ್ಸು ಅನ್ನುವ ಪ್ರಗ್ರಹ, ಮನಸ್ಸು ಅನ್ನುವ ಕಡಿವಾಣ, ಬುದ್ಧಿ ಅನ್ನತಕ್ಕಂಥ ಸಾರಥಿ. ಅಂದರೆ ಮನಸ್ಸು ಕಡಿವಾಣ, ಮನಸ್ಸನ್ನು ಬಿಗಿ ಹಿಡಿಯುವ ಹೋಗ್ಬೇಕಲ್ಲ, ಅದು ವಿವೇಕ ಪ್ರಜ್ಞೆ. ವಿವೇಕ ಇದ್ದವರು ಬಿಗಿ ಹಿಡಿತಾರೆ, ಅಂದರೆ ಬಿಡ್ತಾರೆ. ಆ ವಿವೇಕ ಅನ್ನತಕ್ಕಂಥ ಸಾರಥಿ, ಮನಸ್ಸು ಅನ್ನುವ ಕಡಿವಾಣ, ಇಂದ್ರಿಯ ಅನ್ನುವ ಕುದುರೆಗಳನ್ನು ಮನಸ್ಸು ಅನ್ನುವ ಕಡಿವಾಣದಿಂದ ವಿವೇಕ ಅನ್ನುವ ಸಾರಥಿ ಗಟ್ಟಿಯಾಗಿ ಹಿಡಿದರೆ ನೇರ ಭಗವಂತನಿದ್ದಲ್ಲಿಗೆ ಪ್ರಯಾಣ. ಇಲ್ಲದೆ ಸಡ್ಲಾಯಿತು ಅಂದರೆ ಎಲ್ಲೆಲ್ಲಿಯೋ ಹೋಗುತ್ತೆ ಅಷ್ಟೇ. ಯಾಕೆ? ಅದರ ಪ್ರಯಾಣದ ಸಹಜವಾಗಿ ಇದನ್ನು ಸಡ್ಲು ಬಿಟ್ಟರೆ ಎಲ್ಲಿ ಹೋಗ್ತಾವೆ ಕುದುರೆಗಳು? ಅಂದರೆ ಕುದುರೆಗಳು ನೀವು ಸಡ್ಲು ಬಿಟ್ಟರೆ ನೀವು ಹೋದಲ್ಲಿ ಹೋಗೋದಲ್ಲ, ಎಲ್ಲಿ ಹುಲ್ಲುಂಟು ಅಲ್ಲಿ ಹೋಗ್ತಾವೆ ಅಷ್ಟೇ. ಕುದುರೆಗಳು ಅವುಗಳಿಗೆ ಹೋದಲ್ಲಿ ಬಿಡಲಿ ಅಂದರೆ ನಿಮಗೆ ಹೋದ ಊರಿಗೆ ಹೋಗೋದಿಲ್ಲ. ಅವೆಲ್ಲ ಹುಲ್ಲು ಕಂಡಿತು ಅಲ್ಲಿ ಹೋಗ್ತವೆ, ಪ್ಯಾಸ್ಚರ್ ಗ್ರೌಂಡಿಗೆ ಹೋಗ್ತವೆ. ವಿಷಯಾನ್ನ ತೇಷು ಗೋಚರಾನ್ನ. ಗೋಚರ ಅಂದರೆ ಅವುಗಳಿಗೆ ಸಂಚಾರ ಮಾಡತಕ್ಕ ಜಾಗ. ಯಾವುದಂದರೆ ವಿಷಯಗಳು. ಅಂದರೆ ಕಣ್ಣಿಗೆ ರೂಪ ಪ್ಯಾಸ್ಚರ್ ಗ್ರೌಂಡು, ಕಿವಿಗೆ ಶಬ್ದ, ಅವು ತನ್ನ ವಿಷಯಗಳ ಕಡೆಗೆ ಹೋಗ್ತವೆ. ಆ ಕುದುರೆಗಳು ತಮಗೆ ಯಾವುದು ಆಹಾರ ಇದೆ ಅಲ್ಲಿ ಹೋಗ್ತವೆ. ಆಹಾರ ಇದ್ದಲ್ಲಿ ಅವು ಹೋಗುವುದು ಅವುಗಳ ಸಹಜ ಪ್ರವೃತ್ತಿ. ನೀವು ಕಡಿವಾಣ ಹಿಡಿದು ಅಲ್ಲಿಗೆ ಹೋಗಬೇಡ, ಈ ಕಡೆ ತಿರುಗುವುದು ನಾವು ಹೋಗಬೇಕಾದ್ರೆ ನಾವು ಅದನ್ನು ನಾವು ಬೇಕಾದ ರೀತಿ ಸ್ಟೇರಿಂಗನ್ನು ತಿರುಗಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಅವು ತನ್ನ ಆಹಾರ ಇದ್ದಲ್ಲಿ ಹೋಗ್ತವೆ ಕುದುರೆಗಳು. ಹೀಗೆ ಪಂಚೇಂದ್ರಿಯಗಳು ಎಂಬ ಕುದುರೆಗಳು ಶಬ್ದಸ್ಪರ್ಶ ರೂಪ ರಸಗಂಧ ಅನ್ನತಕ್ಕಂಥ ಅವು ಹೋಗತಕ್ಕ ಜಾಗಗಳು, ಅವುಗಳ ವಿಹಾರ ಸ್ಥಾನಗಳು, ಅಲ್ಲಿಗೇ ಹೋಗ್ತವೆ. ಶಬ್ದಸ್ಪರ್ಶ ರೂಪ ರಸಗಂಧಗಳ ಕಡೆಗೆಯೇ ಚಕ್ಷುಶ್ರೋತ್ರ ಮನಸ್ಸು ಇವೆಲ್ಲ ಹೋಗುವಂಥದ್ದು. ಅದು ಹೋಗದಂತೆ ಚಕ್ಷುಶ್ರೋತ್ರ ತ್ವಕ್ ಘ್ರಾಣ ರಸನ ಅದು ಹೋಗದಂತೆ ಅವುಗಳನ್ನು ಕಡಿವಾಣದಿಂದ ಇತ್ಲಾಗಿ ತಿರುಗಿಸ್ಬೇಕು. ಅಂದರೆ ಆ ಕಡೆ ಹೋದ ಮನಸ್ಸನ್ನು ಈ ಕಡೆ ತಿರುಗಿಸ್ಬೇಕು, ವಿಷಯದ ಕಡೆಗೆ ಹೋದ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸ್ಬೇಕು. ಕಡಿವಾಣವನ್ನು ತಿರುಗಿಸುವುದು ಯಾವುದು? ವಿವೇಕ ಇದ್ದವರು ತಿರುಗಿಸ್ತಾರೆ, ಇಲ್ಲಾಂದರೆ ತಿರುಗೇಡಿಗಳು ತಿರುಗಿಸೋದಿಲ್ಲ. ವಿವೇಕ ಅನ್ನತಕ್ಕಂಥ ಸಾರಥಿ ಆ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವಂಥ ಪ್ರಯತ್ನ ಮಾಡಬೇಕು. ಮನಃ ಪ್ರಗ್ರಹಮೇವಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ. ಇದು ಭಗವಂತ ರಥಿಕ ಅಂತ ಹೇಳಿದೆವು ನಾವು. ಶರೀರ ಅಂದರೆ ಪಂಚಭೂತಾಭಿಮಾನಿ ದೇವತೆಗಳೆಲ್ಲ ಶರೀರ. ಪಂಚಭೂತಾಭಿಮಾನಿ ದೇವತೆಗಳೇ ಭಗವಂತನ ರಥ. ಬರೇ ಶರೀರ ಅಲ್ಲ, ಇದು ಚೈತನ್ಯಮಯವಾದ ರಥ. ಇದನ್ನು ತತ್ವಾಭಿಮಾನ ಪಂಚಭೂತಾಭಿಮಾನಿ ದೇವತೆಗಳೇ ಈ ರಥ. ಈ ಪಂಚಭೂತಾಭಿಮಾನ ದೇವತೆಗಳು ಭಗವಂತನನ್ನು, ಆತ್ಮ ಅಂದರೆ ಭಗವಂತ, ಮತ್ತು ಭಗವಂತ ಇರುವುದೇ ಅಲ್ಲಿ ಗುಹಾಂ ಪ್ರವಿಷ್ಟು ಅಲ್ಲಿ ಸುಕೃತಸ್ಯ ಲೋಕೆ. ಅದರಿಂದ ಭಗವಂತ ಮತ್ತು ಪ್ರಾಣದೇವರು ರಥಿಕರು. ಆ ರಥವನ್ನು ಆ ರಥ ಯಾವುದು ಅಂದರೆ ತತ್ವಾಭಿಮಾನಿ ದೇವತೆಗಳು, ಪಂಚಭೂತಾಭಿಮಾನಿ ದೇವತೆಗಳೇ ರಥ. ಅವರಲ್ಲಿ ಪ್ರಾಣತತ್ವ ಭಗವತ್ ತತ್ವ ಅನ್ನತಕ್ಕಂಥ 2 ರಥಿಕರು ಇಬ್ಬರು ಕೂತಿದ್ದಾರೆ. ಆ ಇಬ್ಬರು ರಥಿಕರು ಕೂತಿದ್ದಾರೆ. ಅದಕ್ಕೆ ಪಂಚೇಂದ್ರಿಯಾಭಿಮಾನಿಗಳು ಅನ್ನೋ ಕುದುರೆಗಳನ್ನು ಕಟ್ಟಿದ್ದಾರೆ. ಪಂಚೇಂದ್ರಿಯಾಭಿಮಾನಿಗಳು ಅಂದರೆ ಯಾರು ಸಾಮಾನ್ಯದವರಲ್ಲ. ಚಂದ್ರ, ಸೂರ್ಯ, ಇವರು ರಸನಿಗೆ ವರುಣ. ಸೂರ್ಯ ಚಂದ್ರರು ಚಕ್ಷುಶ್ರೋತ್ರಗಳಿಗೆ, ರಸನಿಗೆ ವರುಣ, ಅಲ್ಲಿಗೆ 3 ಆಯಿತು. ಆಮೇಲೆ ಘ್ರಾಣಕ್ಕೆ ಅಶ್ವಿ ದೇವತೆಗಳು. ಚಂದ್ರ ಸೂರ್ಯರು 12ನೇ ಕಕ್ಷೆಯವರು, ವರುಣ 13ನೇ ಕಕ್ಷೆಯ, ಆಮೇಲೆ ಅಶ್ವಿ ದೇವತೆಗಳು 18ನೇ ಕಕ್ಷೆಯವರು.
ಆಮೇಲೆ 18ನೇ ಕಕ್ಷೆಯನ್ನು ಮತ್ತೊಬ್ಬ ತ್ವಗೀಂದ್ರಿಯಕ್ಕೆ ಕುಬೇರ ಅಥವಾ ಸ್ಪರ್ಶವಾಯು. ಹೀಗೆ ಈ ಪಂಚಭೂತ ಪಂಚ ತತ್ವ ವಿಷಯಾಭಿಮಾನಿಗಳು, ಪಂಚ ಇಂದ್ರಿಯಗಳಿಗೆ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳು, ಅದಕ್ಕೆ ಕುದುರೆಗಳು. ಪಂಚಭೂತಾಭಿಮಾನಿಗಳು ಅನ್ನುವ ರಥಕ್ಕೆ ಪಂಚೇಂದ್ರಿಯಾಭಿಮಾನಿಗಳು ಅನ್ನುವ ಕುದುರೆಗಳನ್ನು ಕಟ್ಟಿ ಪಂಚರೂಪನಾದ ಪ್ರಾಣ, ಪಂಚರೂಪದ ನಾರಾಯಣ ಕೂತು ಬಿಟ್ಟಿದ್ದು ಒಂದು ದೊಡ್ಡ ಪ್ರಪಂಚ ಇದು. ಅದು ಪಂಚ, ಇದು ಪಂಚ, ಒಳ ಕೂತುವನು ಪಂಚ, ಎಳೆಯೋದು ಪಂಚ, ರಥವೂ ಪಂಚ. ಪಂಚಭೂತಾತ್ಮಕವಾದ ರಥ, ಪಂಚೇಂದ್ರಿಯಗಳು ಕುದುರೆಗಳು, ಪಂಚರೂಪನಾದ ಪ್ರಾಣ, ಪಂಚರೂಪನಾದಂಥ ಪರಮಾತ್ಮ ಪ್ರಯಾಣ ಮಾಡ್ತಾ ಇರೋದು. ಹೀಗೆ ಅವನು ಅದಕ್ಕೆ ಕಡಿವಾಣ ಯಾವುದು? ಕಡಿವಾಣ ಮನಸ್ಸು. ಅಂದರೆ ಗರುಡಶೇಷ ರುದ್ರರೇ ಕಡಿವಾಣ ಅದಕ್ಕೆ. ಗರುಡಶೇಷ ರುದ್ರರು ಅಂದರೆ ನಮಗೆ ಮನಸ್ಸು ಭಗವಂತನ ಕಡೆಗೆ ಹರಿಯುವಂತೆ ಮನಸ್ಸು ಕೊಡ್ರಿ ಅಂತ ಗರುಡಶೇಷ ರುದ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಮನಃ ಪ್ರಗ್ರಹ ಮೇವಚ. ಅದಕ್ಕೆ ವಿವೇಕ ಬೇಕು. ವಿವೇಕವನ್ನು ಕೊಡುವವರು ಯಾರು? ಬುದ್ಧಿಂತು ಸಾರಥಿ ಸರಸ್ವತಿ ಭಾರತೀಯರು ಬುದ್ಧಿ ಕೊಡಬೇಕು. ಮತ್ತು ಪ್ರಾಣದೇವರು ಕೂತವರು ರಥಿಕ ಇದ್ದಾರೆ ಅಲ್ಲಿ. ಸರಸ್ವತಿ ಭಾರತೀಯವರು ಡ್ರೈವರ್, ಗರುಡರು ಶೇಷರುದ್ರರು ಸ್ಟೇರಿಂಗು, ಪಂಚ ಇಂದ್ರಿಯಾಭಿಮಾನಿ ದೇವತೆಗಳು ಕುದುರೆಗಳು, ಪಂಚಭೂತವೇ ಶರೀರ, ಅಭಿಮಾನಿಗಳೇ ಶರೀರ. ಈ ರೀತಿ ಒಂದು ದೊಡ್ಡ ಪ್ರಪಂಚ ಇದು. ಭಗವಂತನು ಪ್ರಾಣದೇವರನ್ನು ಸರಸ್ವತಿ ಭಾರತೀಯರು ವಾಹಕರಾಗಿ, ಗರುಡಶೇಷರುದ್ರರು ಕಡಿವಾಣವಾಗಿ, ಪಂಚೇಂದ್ರಿಯಾಭಿಮಾನ ದೇವತೆಗಳೇ ಕುದುರೆಗಳಾಗಿ, ಪಂಚಭೂತಾಭಿಮಾನಿ ದೇವತೆಗಳೇ ಇಡೀ ರಥವಾಗಿ ಭಗವಂತನನ್ನು ಕೊಂಡೊಯ್ಯುವ ದೊಡ್ಡ ಪಯಣ ಇದು. ಈ ಒಂದು ದೇಹ ಅಂದರೆ ಸಾಮಾನ್ಯ ಸಂಗತಿಯಲ್ಲಿ ಎಷ್ಟೆಲ್ಲ ವಿಷಯ ಇದೆ, ಏನೆಲ್ಲ ಪ್ರಿನ್ಸಿಪಲ್ಸ್ಗಳಿವೆ. ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಂಡ್ರೆ ಅವನು ಹುಡುಕ್ತಾ ಹೋಗೋದು. ಎಲ್ಲಿ? ಒಳಗಿಂದಲೇ ಹುಡುಕೋದು, ಒಳಗಿಂದಲೇ ಕಾಣೋದು. ರಥದ ಪಯಣ ಒಳಗಿಂದೊಳಗೆ ನಡೆಯಬೇಕು ಈ ಪಯಣ. ಹೀಗೆ ಆದರೆ ಆಗ ಭಗವಂತನ ಅನುಭವದಿಂದ ಸ್ವರೂಪಾನಂದದ ಅನುಭವ ಸಿಗುತ್ತೆ. ಕೊನೆಗೆ ಪಯಣ ಮಾಡುವುದು ಯಾಕೆ? ಎಲ್ಲಿ ಪಯಣ? ಆನಂದದತ್ತ ಪಯಣ. ದುಃಖದಿಂದ ಆನಂದದ ಕಡೆಗೆ, ಫ್ರಮ್ ಸಾರೋ ಟು ಬ್ಲಿಸ್. ದುಃಖದಿಂದ ಆನಂದದ ಕಡೆಗೆ ಪಯಣ. ಹೌದು, ಯಾವಾಗ ಸಾಧ್ಯ ಆಗುತ್ತೆ ಆ ಪಯಣ ಅಂದರೆ? ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ ಅಂದರು. ಆತ್ಮೇಂದ್ರಿಯ ಮನೋಯುಕ್ತಂ. ಹೀಗೆ ಪ್ರಯಾಣ ಮಾಡ್ತಾ ಹೋಗಬೇಕು. ಪ್ರಯಾಣ ಮಾಡ್ತಾ ಹೋಗುವಾಗ ಈ ಪ್ರಯಾಣಕ್ಕೆ ಈ ಸ್ಥೂಲ ಶರೀರ ಸೂಕ್ಷ್ಮವಾದಂಥ ದಾರಿ, ಹಳ್ಳಿ ದಾರಿ, ಕಾಲು ದಾರಿ. ಓಹೋ, ಇದು ಈ ದೊಡ್ಡ ಗಾಡಿ ಹೋಗೋದಿಲ್ಲ ಅಂತಾಯಿತು. ದೊಡ್ಡ ಗಾಡಿ ಹೋಗೋದಿಲ್ಲ, ಬಸ್ಸು ಲಾರಿ ಹೋಗೋದಿಲ್ಲ, ಸಣ್ಣದು ಬದರಿ ಹೋಗೋ ದಾರಿ, ಅಲ್ಲಿ ದೊಡ್ಡ ಗಾಡಿ ಹೋಗೋದಿಲ್ಲ, ಚಿಕ್ಕ ಗಾಡಿ ಆಗ. ಅದಕ್ಕೆ ಈ ಸ್ಥೂಲವಾದ ಮನಸ್ಸು, ಈ ಸ್ಥೂಲವಾದ ಕುದುರೆಗಳನ್ನು ಬಿಟ್ಟು ಸೂಕ್ಷ್ಮ ಶರೀರದ ಚಿಕ್ಕ ಗಾಡಿ, ಚಿಕ್ಕ ಕುದುರೆಗಳು ಮಾಡಿಕೊಂಡು ಸೂಕ್ಷ್ಮ ಶರೀರದ ಗಾಡಿ, ಅಲ್ಲಿಯೂ ಇವೆಲ್ಲ ಇದ್ದಾರೆ, ಇವರೆಲ್ಲ ಅದರಲ್ಲಿ ಹೋಗಬೇಕು. ಅದೂ ಉಪಯೋಗ ಆಗೋದಿಲ್ಲ. ಇನ್ನೂ ಸೂಕ್ಷ್ಮವಾದಂತಹ ಗಾಡಿಗೆ ಹೋಗಬೇಕು. ಅದು ಅಲ್ಲಿಂದ ಒಳಕ್ಕೆ ಹೋದೆ. ಅತ್ಯಂತ ಸೂಕ್ಷ್ಮವಾದ ಗಾಡಿ ಅಂದರೆ ಸ್ವರೂಪಭೂತವಾದಂಥ ಜೀವಸ್ವರೂಪವೇ ಶರೀರವಾಯಿತು. ಜೀವಸ್ವರೂಪದಲ್ಲಿ ಜೀವಸ್ವರೂಪಭೂತವಾದ ಕಣ್ಣು, ಕಿವಿ, ಮನಸ್ಸು ಇದೆ. ಜೀವಸ್ವರೂಪಭೂತವಾದ ಕಣ್ಣು, ಕಿವಿ, ಇಂದ್ರಿಯಗಳೇ ಕುದುರೆಗಳಾದವು. ಜೀವಸ್ವರೂಪಭೂತವಾದಂಥ ಮನಸ್ಸೇ ಕಡಿವಾಣವಾಯಿತು. ಜೀವಸ್ವರೂಪಭೂತವಾದಂಥ ಬುದ್ಧಿಯೇ ಡ್ರೈವರ್ ಆಯಿತು. ಜೀವಸ್ವರೂಪದೊಳಗೆ ಅಭಿಮಾನಿ ದೇವತೆಗಳಾಗಿ ಅಭಿಮಾನಿಯಾಗಿ ಕೂತಿರತಕ್ಕ ಪ್ರಾಣ, ಪ್ರಾಣದಲ್ಲಿ ಭಗವಂತ. ಜೀವಸ್ವರೂಪದೊಳಗಿರತಕ್ಕಂಥ ಪ್ರಾಣದೇವರು ಭಗವಂತರ ರಥಿಕರು. ಜೀವಸ್ವರೂಪವೇ ರಥ. ಅಷ್ಟು ಒಳಕ್ಕೆ ಹೋಗಿ ಈ ಸ್ಥೂಲ ದೇಹದಿಂದ ಸೂಕ್ಷ್ಮಕ್ಕೆ ಹೋಗು, ಇನ್ನೂ ಸೂಕ್ಷ್ಮಕ್ಕೆ ಹೋಗು. ಸ್ವರೂಪದ ರಥದಲ್ಲಿ ಭಗವಂತನನ್ನು ಕಾಣೋದು ಬಿಂಬ ದರ್ಶನ. ಅಲ್ಲಿ ತನಕ ನೀವು ಭಗವಂತನ ದರ್ಶನ ಬರೀ ಧ್ಯಾನದಲ್ಲಿ ಕಾಣೋದು ಬಾಹ್ಯ ಪ್ರತೀಕ ದರ್ಶನ. ಅದಕ್ಕೋದ್ರು ಆತ್ಮೇಂದ್ರಿಯ ಮನೋಯುಕ್ತಂ. ಆತ್ಮಸ್ವರೂಪಭೂತವಾಗಿರತಕ್ಕ ಇಂದ್ರಿಯ ಮತ್ತು ಮನಸ್ಸಿನಿಂದ ಕೂಡಿದಂಥ ಒಳಗಿನ ರಥದಲ್ಲಿ ನೀನು ಪಯಣ ಮಾಡಿದಾಗ ನೀನು ಆಗ ಸ್ವರೂಪಾನಂದ ಭೋಕ್ತಾ ಇತ್ಯಾಹು. ನೀ ನಿಜವಾದ ಸ್ವರೂಪಾನಂದದ ಅನುಭವ ಆಗುವುದು ಆವಾಗ. ಇದು ಈ ಮಂತ್ರಕ್ಕೂ ಹಾಗೆ ಬಹಳ ಗೊಂದಲ ಆಗಿಬಿಟ್ಟಿದೆ. ಈ ರೀತಿಯ ಒಳಗಿನ ಪಯಣದ ಸ್ವರೂಪಭೂತವಾಗಿರ್ತಕ್ಕ ಇಂದ್ರಿಯಗಳ ಮೂಲಕ ಭಗವಂತನನ್ನು ಕಾಣುವುದು ಅನ್ನೋ ಅರ್ಥ ಮರೆತೇ ಹೋಗಿದೆ. ಈಗ ಅನುವಾದ ಮಾಡುವವರಿಗೆ, ಟೀಕೆ ಬರೆಯುವವರಿಗೆ ಎಲ್ಲರಿಗೂ ಮರೆತೇ ಹೋಗಿದೆ. ಏನೇನೋ ಬರೀತಾರೆ. ಯಾಕೆಂದರೆ ಪಾಪ ಅವರು ಎಲ್ಲಿ ಸ್ವರೂಪದ ಎಚ್ಚರವೇ ಇಲ್ಲದೆ ಟೀಕೆ ಬರೆಯುವರು, ಅನುವಾದ ಮಾಡೋರು. ಅವರಿಗೆ ಅವರ ಸ್ವರೂಪ ಏನೋ ಅಂತಲೂ ಗೊತ್ತಿಲ್ಲ, ಇನ್ನೊಬ್ಬರ ಸ್ವರೂಪ ಏನೋ ಅಂತಲೂ ಗೊತ್ತಿಲ್ಲ, ಏನೋ ಬರೀತಾರೆ ಪಾಪ ಅನುವಾದ ಮಾಡುವವರು. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ. ಸ್ವರೂಪಭೂತವಾಗಿರತಕ್ಕಂಥ ಇಂದ್ರಿಯಗಳನ್ನು ಕುದುರೆ, ನಾನೇ ಕುದುರೆ ಆಗಬೇಕು. ಆವಾಗ ನಾನೇ ಕುದುರೆ ಆಗಬೇಕು, ನಾನೇ ಸಾರಥ್ಯ ಆಗಬೇಕು, ನಾನೇ ಕಡಿವಾಣ. ಆತ್ಮಸ್ವರೂಪವೇ ಇದು. ಎಲ್ಲವೂ ಆಗಿ ಭಗವಂತನನ್ನು ಆತ್ಮಶರೀರ, ಸ್ವರೂಪಭೂತವಾದ ಶರೀರದಲ್ಲಿ ಹೊತ್ತುಕೊಂಡಾಗ ಅದರಲ್ಲಿ ಬಂದು ಕೂಡ್ತಾರೆ ಪ್ರಾಣನ. ಈ ಎಲ್ಲ ದೇವತೆಗಳ ಅನುಗ್ರಹ ಉಂಟು. ಅಂದರೆ ನಾನೇ ಗಾಡಿ ಆಗಬೇಕು, ಇನ್ಯಾವುದೋ ಗಾಡಿಯಲ್ಲಿ ದೇವರನ್ನು ಹುಡುಕೋದಲ್ಲ. ಐ ಮಸ್ಟ್ ಬಿಕಮ್ ಮೈ ಸೆಲ್ಫ್ ವೆಹಿಕಲ್ ಆಫ್ ಗಾಡ್. ನಾನು ದೇವರ ಗಾಡಿ ಆಗಬೇಕು, ನನ್ನ ದೇಹ ಅಲ್ಲ, ನನ್ನ ಸ್ವರೂಪವೇ ರಥವಾಗಬೇಕು.
ಆ ರಥದಲ್ಲಿ ಭಗವಂತ ಬಿಂಬರೂಪದಲ್ಲಿ ಕೂತಿರಬೇಕು, ಅಭಿಮಾನಿಯಾಗಿ ಪ್ರಾಣದೇವರು ಕೂತಿರಬೇಕು. ಅವರು ಬಿಂಬರೂಪವೇ, ನಮಗೆ ಬಿಂಬರೂಪರಾಗಿ ಪ್ರಾಣದೇವರು, ಪ್ರಾಣದೇವರಿಗೆ ಬಿಂಬರೂಪರಾಗಿ ಭಗವಂತ. ಹೀಗೆ ನಮ್ಮ ಕೊನೆಯ 2 ಬಿಂಬಗಳು, ಅದರ ಮೊದಲು ಇವೆಲ್ಲ ಇದ್ದಾರೆ, ತತ್ವಾಭಿಮಾನ ದೇವತೆಗಳೆಲ್ಲರೂ ನಮಗೆ ಬಿಂಬರೂಪರೇ, ಪುಷ್ಕರನಿಂದ ಹಿಡಿದು ಎಲ್ಲರೂ ಬಿಂಬರೂಪರೇ. ಆದರೆ ಅವರು ನಮಗೆ ಬಿಂಬ, ಮೇಲಿನವರಿಗೆ ಪ್ರತಿಬಿಂಬ. ದೇ ಆರ್ ಬೋತ್ ಬಿಂಬಾಸ್ ಆ್ಯಂಡ್ ಪ್ರತಿಬಿಂಬಾಸ್. ನಾವು ಬರೇ ಪ್ರತಿಬಿಂಬ, ನಾವು ಇನ್ನೂ ಯಾರಿಗೂ ಬಿಂಬ ಅಲ್ಲ, ನಾವು ಕೊನೆಯ ಪ್ರತಿಬಿಂಬ. ಮಧ್ಯದಲ್ಲಿ ಬಿಂಬ ಪ್ರತಿಬಿಂಬಗಳಿದ್ದಾರಲ್ಲ, ಈ ಬಿಂಬ ಪ್ರತಿಬಿಂಬಗಳನ್ನು ಪ್ರತಿಬಿಂಬ ನೋಡಿದ್ರೆ ಇದರ ಬಿಂಬ ಯಾವುದು, ಅದರ ಬಿಂಬ ಯಾವುದು, ಇವರು ಬಿಂಬ, ನಮಗೆ ಬಿಂಬ, ಆದರೆ ಇನ್ಯಾರಿಗೂ ಪ್ರತಿಬಿಂಬ. ಹಾಗೆ ಹೋಗಿ ಪ್ರಾಣದೇವರ ಹತ್ರ ಹೋದಾಗ ಇವರು ಒಬ್ಬರಿಗೆ ಬಿಂಬ ಆಗಬೇಕು, ಇನ್ನೊಬ್ಬರು ಬಿಂಬ ಇರಬೇಕು ಇವರಿಗೆ. ಭಗವಂತ ನಾವು ಪ್ರತಿಬಿಂಬ, ಅವನು ಬಿಂಬ, ಉಳಿದವರು ಬಿಂಬ ಪ್ರತಿಬಿಂಬಗಳು. ಈ ಪ್ರತಿಬಿಂಬ ಬಿಂಬ ಪ್ರತಿಬಿಂಬಗಳನ್ನು ದಾಟುತ್ತಾ ದಾಟುತ್ತಾ ಪ್ರತಿಬಿಂಬವನ್ನು ಕಂಡು, ಅದರ ಬಿಂಬವನ್ನು ಕಂಡು, ಅದರ ಪ್ರತಿಬಿಂಬವನ್ನು ಕಂಡು, ಅದು ಪ್ರತಿಬಿಂಬ ಅಂತ ಗೊತ್ತಾದಾಗ ಅದರ ಬಿಂಬವನ್ನು ಕಂಡು, ಕೊನೆಯದಾಗಿ ಯಾರು ಎಲ್ಲಕ್ಕೂ ಬಿಂಬವೋ ಅವನು ಇನ್ಯಾವುದರ ಪ್ರತಿಬಿಂಬ ಅಲ್ಲವೋ ಅಂಥ ಬಿಂಬರೂಪಿಯಾದ ಭಗವಂತನನ್ನು ಕಾಣುವ ತನಕದ ಪಯಣ ಇದು. ಇದು ಆಗಬೇಕಾದ್ದು ಒಳಗಿನಿಂದ, ಸ್ವರೂಪದಿಂದ ಆಗಬೇಕಾದ್ದು. ಜೀವಸ್ವರೂಪಭೂತವಾಗಿರತಕ್ಕಂಥ ಮನಸ್ಸು ಭಗವಂತನನ್ನು ಅರಿಯಬಲ್ಲದು, ಜೀವಸ್ವರೂಪಭೂತವಾದ ಕಣ್ಣು ಭಗವಂತನನ್ನು ಕಾಣಬಲ್ಲದು. ಈ ಮನಸ್ಸು ಇದು ಪಂಚಭೌತಿಕವಾದ ಮನಸ್ಸು, ಪ್ರಾಕೃತವಾದ ಮನಸ್ಸು ಅಪ್ರಾಕೃತವಾದ ಭಗವಂತನನ್ನು ಯೋಚಿಸಲಾರದು. ಪ್ರಾಕೃತವಾದ ಕಣ್ಣು ಸ್ಥೂಲೇಂದ್ರಿಯದ ಅಥವಾ ಸೂಕ್ಷ್ಮ ಶರೀರದ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ, ಲಿಂಗ ಶರೀರದ ಕಣ್ಣು ಕೂಡ ಸ್ಥೂಲ ಶರೀರದ ಕಣ್ಣು, ಅದು ಸ್ಥೂಲವೇ. ಭಗವಂತನ ದೃಷ್ಟಿಯಲ್ಲಿ ಲಿಂಗ ಶರೀರವು ಸ್ಥೂಲವೇ. ಈ ಎಲ್ಲ ಪ್ರಾಕೃತ ಪ್ರಕೃತಿ ನಿರ್ಮಿತವಾಗಿರತಕ್ಕಂಥ ಯಾವ ಶರೀರದಲ್ಲಿರತಕ್ಕಂಥ ಯಾವ ಕಣ್ಣೂ ಭಗವಂತನನ್ನು ಕಾಣಲಾರದು. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ಮತ್ತು ಸ್ವರೂಪಭೂತವಾಗಿರತಕ್ಕ ಮನಸ್ಸು, ಸ್ವರೂಪಭೂತವಾಗಿರತಕ್ಕಂಥ ಕಣ್ಣು ಭಗವಂತನನ್ನು ಕೇಳಬಲ್ಲದು. ಸ್ವರೂಪಭೂತವಾದ ಕಿವಿ ಭಗವಂತ ನುಡಿದ ಮಾತನ್ನು ಕೇಳಬಲ್ಲುದು. ಸ್ವರೂಪಭೂತವಾಗಿರತಕ್ಕಂಥ ಬಾಯಿ ಭಗವಂತನ ಹತ್ತಿರ ಮಾತಾಡಬಲ್ಲುದು. ಆವಾಗ ನೇರ ಸಂಪರ್ಕ, ನಾವು ನೀವು ಹೇಗೆ ಮಾತಾಡಿಕೊಳ್ತಾ ಇದ್ದೇವೆ ಹಾಗೆ ನಾನು ನನ್ನ ಸ್ವರೂಪದಿಂದ ಭಗವಂತನ ಜೊತೆಗೆ ವಿವರಿಸ್ಬೋದು, ಈ ದೇಹದ ಮೂಲಕ ಅಲ್ಲ. ಅದನ್ನೇ ಆತ್ಮೇಂದ್ರಿಯ ಮನೋಯುಕ್ತಂ, ಆತ್ಮಸ್ವರೂಪಭೂತವಾಗಿರತಕ್ಕ ಇಂದ್ರಿಯ ಮತ್ತು ಮನಸ್ಸುಗಳಿಂದ ಕೂಡಿದ ಆ ಸ್ವರೂಪಾವಸ್ಥಿತಿ ಉಂಟಲ್ಲ, ಆಗ ಅವನು ನಿಜವಾದ ಭೋಕ್ತ, ಭಗವದ್ ಅನುಭವದಿಂದ ಸ್ವರೂಪಾನಂದ ಭೋಕ್ತ ಆಗ್ತಾನೆ. ಅಲ್ಲಿ ತನಕದ ಭೋಕ್ತೃತ್ವ ಅಂದರೆ ಸುಮ್ಮನೆ ಇದು ಹೊರಗಿಂದ ಹೊರಗೆ ಭೋಗ, ಒಳಗಿನ ಅಂತರಂಗದ ನಿಜವಾದ ಭೋಕ್ತ ಅನ್ನೋದು ಆ ಸ್ಥಿತಿಯಲ್ಲಿ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಮೊದಲು ಈ ದೇವತೆಗಳನ್ನೆಲ್ಲ ಸಾರಥಿಗಳಾಗಿ ನಮ್ಮನ್ನು ಕೊಂಡೊಯ್ಯತಕ್ಕಂಥ ಸರಸ್ವತಿ ಭಾರತೀಯರ ಅನುಗ್ರಹ, ನಮಗೆ ಕಡಿವಾಣವಾಗಿ ನಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಗರುಡಶೇಷ ರುದ್ರರ ಅನುಗ್ರಹ, ನಮ್ಮ ಇಂದ್ರಿಯಗಳು ಭಗವಂತನ ಕಡೆಗೆಯೇ ಪ್ರವೃತ್ತಿಯಾಗುವಂತೆ ಕುದುರೆಗಳಾಗಿ ನಮ್ಮನ್ನು ರಕ್ಷಿಸ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹ, ನಮಗೆ ರಥ ಕೊಟ್ಟು ಈ ರಥದಲ್ಲಿ ಇದ್ದು ಭಗವಂತನ ಪಥ ತೋರಿಸುವಂಥ ಆ ಪಂಚಭೂತಾಭಿಮಾನಿ ದೇವತೆಗಳ ಅನುಗ್ರಹ, ಆ ಅನುಗ್ರಹದ ಮೂಲಕ ಪ್ರಾಣನಾರಾಯಣರ ಕಡೆಗೆ ಪಯಣ, ಇದೇ ಸಾಧನೆ ಅಂತಂದರೆ ಅಂತ ಹೇಳ್ತಾನೆ ಯಮ. ಮುಂದೆ ಆ ಅನುಸಂಧಾನ ಹೇಗಿರಬೇಕು ಅನ್ನೋದ್ರದ್ದು ವಿವರಗಳು ಇನ್ನೂ ಕೆಲವು ಮುಂದೆ ಬರ್ತಾವೆ. ಅದನ್ನು ನಾಳೆ ದಿವಸ ನೋಡೋಣ. ಇವತ್ತು ಈ ಅನುಸಂಧಾನದ ಒಂದು ಸೂಕ್ಷ್ಮ ಚಿತ್ರವನ್ನು ಯಮ ಕೊಟ್ಟದ್ದನ್ನು ನಾವು ನೋಡಿದೆವು. ಇದರ ವಿವರಗಳು, ಇದನ್ನು ಹೇಗಿರಬೇಕು, ಇದರ ಬಗ್ಗೆ ಎಚ್ಚರ, ಇದನ್ನೇ ಸ್ವಲ್ಪ ವಿವರಿಸ್ತಾನೆ ಅಷ್ಟೇ ಇನ್ನು ಮುಂದಿನ ಮಾತುಗಳಲ್ಲಿ. ಆಮೇಲೆ ಕೊನೆಗೆ ತತ್ವಾಭಿಮಾನ ದೇವತೆಗಳ ತಾರತಮ್ಯ ಹೇಗೆ ಅನುಸಂಧಾನ ಇರಬೇಕು, ಬಹಳ ಮುಖ್ಯವಾದ ತಾರತಮ್ಯ, ದೇವತಾ ತಾರತಮ್ಯ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಬಂದಿರುವುದು ಈ ಖಂಡದಲ್ಲಿ. ಅದರ ಜೊತೆಗೆ ಈ ಅಧ್ಯಾಯ ಮತ್ತೆ ಮುಕ್ತಾಯ ಆಗುತ್ತೆ. ನಮಗೂ ಇನ್ನು 2 ದಿವಸ, ತಪ್ಪಿದರೆ 3 ದಿವಸ, ನಾಳೆ ನಾಡಿದ್ದು 2 ದಿವಸ ಇದೆ. ಮುಗಿಯಲಿಲ್ಲ ಅಂದರೆ ನಾಡಿದ್ದು ಬೆಳಗ್ಗೆಯೂ ಮಾಡಬಹುದು 31ಕ್ಕೆ. ಅದರಿಂದ ಅದು ಹೇಗೆ 3 ದಿವಸವೋ 2 ದಿವಸವೋ ಹೇಗಾಯಿತೋ ಹಾಗೆ ಇದನ್ನು ಉಳಿದಿರ್ತಾನೆ. ಅಧ್ಯಾಯ ಈ ಬಾರಿ ಮುಗಿಯಬಹುದು ಅನ್ನುವಂಥ ಒಂದು ಸುಮಾರು ಧೈರ್ಯ ಬರಲಿಕ್ಕೆ ಹತ್ತಿದೆ. ಈಗ ಮುಗಿಯಬಹುದು ಅಂತ, ಅಷ್ಟಾದರೂ ಮುಗಿಯದೇ ಇರಲಿ ಸಾಕು. ಅದನ್ನು ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿವಸ ನೋಡೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೌದು ಹೌದು. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ
ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಧ್ಯಾತ್ಮದ ಪಯಣದ ರಥ, ಆ ರಥಕ್ಕೆ ಕಟ್ಟಿದ ಕುದುರೆಗಳು, ಅದರ ಸಾರಥಿ, ಅದರ ಕಡಿವಾಣ, ಹೀಗೆ ನಮ್ಮ ದೇಹವನ್ನು ಅಂದರೆ ಮುಖ್ಯವಾಗಿ ಮನಸ್ಸನ್ನು ನಿಯಂತ್ರಿಸುವ ವಿಧಾನ ಏನು ಅನ್ನುವುದನ್ನು ನಿನ್ನಿನ ಮಂತ್ರದಲ್ಲಿ ಯಮ ಹೇಳಿದ್ದನ್ನು ನಾವು ಕೇಳಿದೆವು. ಅಧ್ಯಾತ್ಮ ಅಂತಂದರೆ ಶುದ್ಧಾಂಗ ಮನಃಶಾಸ್ತ್ರ. ಅದನ್ನು ಪಾಶ್ಚಾತ್ಯರು ಎರಡು ವಿಶೇಷವಾದಂತಹ ಸಬ್ಜೆಕ್ಟ್ ಹೇಳ್ತಾರೆ, ಫಿಲಾಸಫಿ ಮತ್ತು ಸೈಕಾಲಜಿ ಅಂತ. ಭಾರತದಲ್ಲಿ ಸೈಕಾಲಜಿಯೇ ಫಿಲಾಸಫಿ, ಫಿಲಾಸಫಿಯೇ ಸೈಕಾಲಜಿ. ಮನಸ್ಸನ್ನು ಮಣಿಸುವ ವಿಧಾನ, ಅದನ್ನು ವೇದಾಂತ ಅಂತ ಹೇಳೋದು. ಹಾಗಾಗಿ ಮುಖ್ಯವಾಗಿರ್ತಕ್ಕಂಥ ಕ್ರಿಯೆ ವೇದಾಂತದಲ್ಲಿ ಮಾನಸಿಕವಾದ್ದು, ದೈಹಿಕವಾದ್ದಲ್ಲ. ಹೊರಗಿನ ಕ್ರಿಯೆ ಯಾವ ಥರ ಇದ್ದರೂ ಕೂಡ ಮನಸ್ಸಿನ ನಿಯಂತ್ರಣ ಇದ್ದಾಗ ಅದು ಯಾವುದೂ ಏನೂ ತೊಂದರೆ ಮಾಡುವುದಿಲ್ಲ. ಮನಸ್ಸಿನ ನಿಯಂತ್ರಣ ಇಲ್ಲದೇ ಇದ್ದಾಗ ಯಾವ ಅನುಷ್ಠಾನ, ಯಾವ ಪೂಜೆ, ಯಾವ ಪುನಸ್ಕಾರ ಮಾಡಿದರೂ ಉಪಯೋಗ ಇಲ್ಲ, ಅದು ಅಷ್ಟು ಪರಿಣಾಮ ಮಾಡುವುದಿಲ್ಲ. ಮನಸ್ಸು ಪೂರ್ತಿಯಾಗಿ ಹಿಡಿತದಲ್ಲಿ ಬಂದು ನಿಂತಾಗ ಏನು ಮಾಡಿದರೂ ಏನು ಮಾಡದೇ ಇದ್ದರೂ ಅವನು ಒಳಗಿಂದ ಬೆಳೀತಲೇ ಇರ್ತಾನೆ. ಅಂದ ಫಿಲಾಸಫಿಯಲ್ಲಿ ಬಹಳ ಮುಖ್ಯವಾದ ವಿಷಯ ಮನಸ್ಸಿನ ನಿಯಂತ್ರಣ ಹೊರತು ದೇಹದ ನಿಯಂತ್ರಣ ಅಲ್ಲ. ಮನಸ್ಸಿನ ನಿಯಂತ್ರಣದಿಂದ ದೇಹದ ನಿಯಂತ್ರಣ ಬಂದೇ ಬರುತ್ತೆ. ಮನಸ್ಸಿನ ನಿಯಂತ್ರಣ ಇಲ್ಲದೇ ಇದ್ದರೆ ದೇಹದ ನಿಯಂತ್ರಣ ಅನ್ನೋದು ಅದು ಬಲಾತ್ಕಾರದ ಪ್ರಯೋಗ ಆಗುತ್ತೆ. ಅದು ಒತ್ತಡ, ಬಲಾತ್ಕಾರ ಆದಾಗ ಆ ಮಾನಸಿಕವಾದಂಥ ತುಡಿತ, ಆಸೆಗಳು ಹೋಗುವುದಿಲ್ಲ. ದೈಹಿಕವಾಗಿ ಬಲಾತ್ಕಾರವಾಗಿ ಒತ್ತಡ ಮಾಡಿದರೆ ಅದು ಒಳಗಿನಿಂದ ಅದುಮಿ ಹಿಡಿದ ಹಾಗೆ ಕೂತಿರುತ್ತೆ, ಒಂದು ದಿವಸ ಬರ್ಸ್ಟ್ ಆಗಬಹುದು. ಹಾಗಾಗಿ ಮಾಡಬೇಕಾದಂಥ ಶಿಕ್ಷಣ, ಕೊಡಬೇಕಾದಂಥ ತರಬೇತಿ ದೇಹಕ್ಕಲ್ಲ, ಮನಸ್ಸಿಗೆ. ಅದು ಮನಸ್ಸು ಗಟ್ಟಿಯಾಗ್ತಾ ಹೋದ ಹಾಗೆ ದೇಹ ತನ್ನಷ್ಟಕ್ಕೆ ಮೆತ್ತಗಾಗತ್ತೆ. ದೇಹ ಮನಸ್ಸಿಗೆ ಮಣಿಯುವಂಥ ವಿಧಾನ. ಅದಕ್ಕೆ ಯಾವ ರೀತಿ ಮನಸ್ಸಿನ ನಿಯಂತ್ರಣ ಇರಬೇಕು, ಯಾವ ರೀತಿ ಬುದ್ಧಿಯ ನಿಯಂತ್ರಣ ಇರಬೇಕು, ಇದನ್ನೆಲ್ಲ ಯಮ ಸೂಕ್ಷ್ಮವಾಗಿ ಹೇಳಿದ. ಇದು ಉಪಾಸನೆಯ ಒಂದು ಮಾರ್ಗ, ಗೈಡ್ಲೈನ್. ಇದು ಈ ರೀತಿ ಮನಸ್ಸನ್ನು, ಬುದ್ಧಿಯನ್ನು ನಾವು ತರಬೇತಿಗೊಳಿಸದೇ ಇದ್ದರೆ ಏನಾಗುತ್ತೆ, ತರಬೇತಿಗೊಳಿಸಿದರೆ ಏನಾಗುತ್ತೆ ಅನ್ನೋದನ್ನು ಲೌಕಿಕ ದೃಷ್ಟಾಂತದಿಂದ ಮುಂದಿನ ಎರಡು ಮಂತ್ರಗಳು ಹೇಳ್ತವೆ. ಯಸ್ತು ಅವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವ ಇವ ಸಾರಥೇಃ. ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವ ಇವ ಸಾರಥೇಃ ಅಂತ. ಈ ಇಂದ್ರಿಯಗಳು ಕುದುರೆಗಳ ಹಾಗೆ ಅಂತ ಹೇಳಿದರು ಹಿಂದೆ. ಒಂದು ದೃಷ್ಟಿಯಿಂದ ಅಶ್ವ ಅಂತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಅದು ಇಂದ್ರಿಯಗಳಿಗೆ ಅನ್ವರ್ಥವಾದ ಹೆಸರು ಹೌದು, ಬರೇ ಒಂದು ದೃಷ್ಟಾಂತ ಅಷ್ಟೇ ಅಲ್ಲ. ಇಂದ್ರಿಯಗಳು ಅಶ್ವ ಅನ್ನೋ ಶಬ್ದದ ಅರ್ಥವನ್ನು ಪೂರ್ತಿ ಹೊಂದಿಕೊಂಡಿರತಕ್ಕವುಗಳು. ಎಟಿಮೊಲಾಜಿಕಲಿ ಕೂಡ ಅವುಗಳು ಅಶ್ವಗಳೇ. ಯಾಕೆಂದರೆ ಅಶ್ವ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನು ನಾನು ಮೊನ್ನೆ ಹೇಳಿದ್ದೆ. ಕುದುರೆಗಾದರೂ ಅಶ್ವ ಅಂತ ಯಾಕೆ ಹೇಳೋದು, ಆಶುವಾತಿ ಅಂತ. ಅಂದರೆ ಮನುಷ್ಯ ತಾನು ಒಂದು ಕಡೆಗೆ ವೇಗವಾಗಿ ಹೋಗಬೇಕಾಗಿದ್ದರೆ ಎಲ್ಲಕ್ಕಿಂತ ಹೆಚ್ಚು ವೇಗವಾಗಿ ಹೋಗುವುದಕ್ಕೋಸ್ಕರ ಬಳಸ್ತಾ ಇದ್ದಂಥ ಪ್ರಾಣಿ. ಅದರಿಂದ ಅದನ್ನು ಅಶ್ವ ಅಂತ ಕರೆದ್ರು. ವೇಗವಾಗಿ ಹೋಗುವಂಥದ್ದು ಅಂತ. ಒಂದು ಕಡೆಗೆ ಬಹಳ ಬೇಗ ತಲುಪಬೇಕಾಗಿದ್ದರೆ ಹಿಂದೆ ಕುದುರೆ ಮೇಲೆ ಹೋಗ್ತಿದ್ರು. ಬೇರೆ ಯಾವುದೇ ವಾಹನದಲ್ಲಿ ಹೋದರೂ ಹಿಂದೆ ಅವರಿಗೆ ಹೋಗಲಿಕ್ಕೆ ಇದ್ದದ್ದು ಮತ್ತೇನಿದ್ದದ್ದು, ಎತ್ತಿನ ಗಾಡಿ. ಅದು ಬಿಟ್ಟರೆ ಕುದುರೆ, ಇನ್ಯಾವ ಪ್ರಾಣಿಯಲ್ಲಿ ಕೂತು ಹೋಗೋ ಹಾಗಿಲ್ಲ. ವೇಗವಾಗಿ ಹೋಗಲಿಕ್ಕೆ ಬಳಸ್ತಕ್ಕಂಥ ವಾಹನ ವೇಗವಾಹಕ ಅಂತ ಅರ್ಥ, ಅಶ್ವ ಅಂತ ಶಬ್ದಕ್ಕೆ ಅರ್ಥ. ಇವು ಅಶ್ವಗಳೇ ಅಲ್ವ. ಒಂದು ರೂಪವನ್ನು ಕಂಡ ತಕ್ಷಣ ಅಲ್ಲಿಗೆ ಓಡಿ ಆಯಿತು ಕಣ್ಣು. ಒಂದು ಶಬ್ದ ಕಿವಿ ಬಿದ್ದ ತಕ್ಷಣ ಆ ಶಬ್ದದ ಕಡೆಗೆ ಕಿವಿಯ ಗಮನ ಹೋಗಿ ಆಯಿತು. ಅಂದರೆ ವಿಷಯದ ಕಡೆಗೆ ಬಹಳ ಬೇಗ ಹೋಗುವಂಥವುಗಳು. ಭಗವಂತನ ಕಡೆಗೆ ಅಷ್ಟು ಬೇಗ ಹೋಗುವುದಿಲ್ಲ, ವಿಷಯದ ಕಡೆಗೆ ಬಹಳ ಬೇಗ ಹೋಗುವಳು. ಅಶ್ವ ಅಂದರೆ ವೇಗವಾಗಿ ಹೋಗುವಂಥದ್ದು ಅಂತ. ಅದು ವೇಗವಾಗಿ ಕೊಂಡೊಯ್ಯುವಂಥದ್ದು. ಅದು ಹೋಗುವುದಲ್ಲ, ನಮ್ಮನ್ನು ಕೊಂಡೊಯ್ಯೋದು. ನಮ್ಮ ತಕ್ಷಣ ಮನಸ್ಸು ಆ ವಿಷಯದ ಕಡೆಗೆ ಹೋಯಿತು, ತಕ್ಷಣ ಕಣ್ಣಿನಲ್ಲಿ ರೂಪದ ಕಡೆಗೆ ಹೋಯಿತು, ತಕ್ಷಣ ಕಿವಿಗೆ ಶಬ್ದ ಬಿದ್ದ ತಕ್ಷಣ ಮನಸ್ಸು, ನಮ್ಮ ಇಡೀ ಸಮಸ್ತ ಆತ್ಮ ಆ ವಿಷಯದ ಕಡೆಗೆ ಹರಿಯಿತು. ಹಾಗೆ ವಿಷಯದ ಕಡೆಗೆ ಜೀವವನ್ನು ವೇಗವಾಗಿ ಕೊಂಡೊಯ್ಯುವಂಥವುಗಳು ಅಂತ ಅರ್ಥ ಅಶ್ವ ಅಂದರೆ. ಇಂದ್ರಿಯ ಅಂದರೂ ಅದೇ ಅರ್ಥ. ಇದಂ ಪ್ರತಿದ್ರವತಿ ಅಂತ. ಇದು ಅಂದರೆ
ಇದಂ ಅಂದರೆ ಇದು ನಮ್ಮ ಕಣ್ಮುಂದೆ ಇರುವಂಥದ್ದು ವಿಷಯ, ವರ್ಲ್ಡ್, ಮಟೀರಿಯಲ್ ವರ್ಲ್ಡ್. ಅದರ ಕಡೆಗೆ ದ್ರವತಿ. ನಾನ್ ಮಟೀರಿಯಲ್ ವರ್ಲ್ಡಿನ ಕಡೆಗೆ ಹೋಗುವುದಿಲ್ಲ ಅದು, ಯಾಕೆಂದರೆ ಅದು ಅಪರಿಚಿತ. ಯಾವಾಗಲೂ ನಮ್ಮ ಸ್ವಭಾವ, ಮನಸ್ಸಿನ ಸ್ವಭಾವವೇ ಹಾಗೆ, ಪರಿಚಿತವಾದದ್ದರ ಕಡೆಗೆ ಹೋಗುತ್ತೆ. ಪರಿಚಿತವಾದ್ದನ್ನು ಇಷ್ಟಪಡುತ್ತೆ. ಅಪರಿಚಿತವಾದದ್ರ ಕಡೆ ಏನೋ ಎಂತೋ ಅದು ಬೇಡ ಅಂತ. ಅಪರಿಚಿತವಾದ್ದನ್ನು ಅದು ಇಷ್ಟಪಡುವುದಿಲ್ಲ, ಪರಿಚಿತವಾದ್ದನ್ನು ಬೇಕು ಅಂತದೆ. ಹಾಗಾಗಿ ಇಂದ್ರಿಯ ಅಂದರೂ ಅಷ್ಟೇ ಅರ್ಥ. ಇದಂ ಪ್ರತಿ ದ್ರವಣಾದ ಇಂದ್ರಿಯಂ ಅಂತ. ಇದು ಎದುರಿರತಕ್ಕಂಥ ಆಬ್ಜೆಕ್ಟ್, ವಿಷಯ, ಎಕ್ಸ್ಟರ್ನಲ್ ವರ್ಲ್ಡ್, ಮಟೀರಿಯಲ್ ವರ್ಲ್ಡ್, ಅದರ ಕಡೆಗೆ ಹರಿಯುವಂಥದ್ದು ಇಂದ್ರಿಯಗಳ ಸಹಜ ಸ್ವಭಾವ. ಆದ್ದರಿಂದ ಅವುಗಳನ್ನು ಇಂದ್ರಿಯ ಅಂತ ಕರೆದರು. ಅಶ್ವ ಅಂದರೂ ಹಾಗೆಯೇ ಅರ್ಥ. ಆಶು ತಕ್ಷಣ ವಿಷಯದ ಕಡೆಗೆ ಓಡುವಂಥದ್ದು. ವಾ ಅಂದರೆ ಟು ಗೋ, ಆಶು ಅಂದರೆ ತಕ್ಷಣ ಅಂತ. ಅಲ್ಲ, ಯಾವ ವಿಷಯ ಕಣ್ಣಿಗೆ ಕಿವಿಗೆ ಬಿತ್ತೋ ಅದರ ಕಡೆಗೆ ತಕ್ಷಣ ನಮ್ಮ ಇಂದ್ರಿಯಗಳು ಅಟೆಂಟಿವ್ ಆಗ್ತವೆ. ಆದರೆ ಅದಕ್ಕೆ ಅಪರಿಚಿತವಾದ ಒಂದು ವಿಷಯದ ಕಡೆಗೆ ಅಷ್ಟು ಬೇಗ ಅಟೆಂಟಿವ್ ಆಗುವುದಿಲ್ಲ ಅದು. ಆದ್ದರಿಂದ ಅಶ್ವ ಅಂದರೂ ಇಂದ್ರಿಯ ಅಂದರೂ ಸುಮಾರಾಗಿ ಒಂದೇ ಅರ್ಥ. ಹಾಗಾಗಿ ಇವುಗಳನ್ನು ಅಶ್ವಗಳು ಅಂತನ್ನುವಂಥದ್ದು ರೂಪಕ ಬಹಳ ಅನರ್ಥವಾದ ರೂಪಕ. ಹೀಗೆ ಆಗದೇ ಇದ್ದರೆ, ಈ ರೀತಿ ಮನಸ್ಸನ್ನು ಕಡಿವಾಣವಾಗಿ ಮಾಡಿ, ಬುದ್ಧಿಯನ್ನು ಸಾರಥಿಯನ್ನಾಗಿ ಮಾಡಿ, ಇಂದ್ರಿಯಗಳೆಂಬ ಕುದುರೆಗಳನ್ನು ಕಟ್ಟಿದ ಈ ದೇಹವೆಂಬ ರಥವನ್ನು ನಮಗೆ ಬೇಕಾದಲ್ಲಿಗೆ ಕೊಂಡೊಯ್ಯುವಂತೆ ತರಬೇತಿಗೊಳಿಸದೇ ಇದ್ದರೆ ಏನಾಗುತ್ತೆ ಅಂದರೆ, ಯಸ್ತು ಅವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ. ಒಬ್ಬ ಆ ಬುದ್ಧಿ ಅನ್ನುವ ಸಾರಥಿ ಇರಬೇಕಲ್ಲ. ಆಮೇಲೆ ಅವನಿಗೆ ಸಾರಥಿಗೆ ಪ್ರಗ್ರಹ ಬೇಕು, ಕಡಿವಾಣ ಅರ್ಥಾತ್ ಸ್ಟೀರಿಂಗು. ಇಲ್ಲಿಂದ ಡ್ರೈವರು ಮತ್ತು ಸ್ಟೀರಿಂಗ್ ಇದ್ದ ಹಾಗೆ. ಡ್ರೈವರು ಒಳ್ಳೆ ಎಕ್ಸ್ಪರ್ಟ್ ಇದ್ದಾನೆ, ಸ್ಟೀರಿಂಗ್ ಕೆಲಸ ಮಾಡೋದಿಲ್ಲ, ಆದರೆ ಏನು ಉಪಯೋಗ? ಸ್ಟೀರಿಂಗು ಒಳ್ಳೆ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ಆದರೆ ಡ್ರೈವರ್ ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಆದರೆ ಎರಡೂ ಉಪಯೋಗ ಇಲ್ಲ. ಅದರಿಂದ ಎರಡೂ ಮುಖ್ಯವಾಗಿರತಕ್ಕಂಥ ವಿಷಯಗಳು. ಅದನ್ನು ಎರಡನ್ನು ಹೇಳ್ತಾರೆ. ಈ ಮನಸ್ಸು ಅನ್ನತಕ್ಕಂಥದ್ದು ಕಡಿವಾಣ, ಅದು ಗಟ್ಟಿಯಾಗಿರಬೇಕು. ಇಲ್ಲದ್ರೆ ಕಡಿವಾಣ ಎಳೆದಾಗ ಕಡಿವಾಣದ ಆ ತುದಿ ಕುದುರೆ ಕುತ್ತಿಗೆಯಲ್ಲಿ, ಈ ತುದಿ ಇವನ ಕೈಯಲ್ಲಿ ಆಗಿಬಿಟ್ರೆ ಮಧ್ಯದಲ್ಲಿ ಕಟ್ಟಾದರೆ ಆ ಕಡಿವಾಣ ಇದ್ದೇನು ಉಪಯೋಗ? ಸೊ ಗಟ್ಟಿಯಾದ ಕಡಿವಾಣ ಬೇಕು. ಆಮೇಲೆ ಆ ಸಾರಥಿ ಇದ್ದವನು, ಅವನಲ್ಲಿ ವಿಜ್ಞಾನ ಇರಬೇಕು. ವಿಜ್ಞಾನ ಅಂತಂದರೆ ಸಂಗತಿಗಳ ಯಥಾರ್ಥವಾದ ಆಳವಾದ ಪರಿಜ್ಞಾನ. ಒಂದು ವಿಷಯದ ಸರಿಯಾದ ತಿಳುವಳಿಕೆ ಇಲ್ಲದೇ ಇದ್ದರೆ ಬುದ್ಧಿ ವಿವೇಕವನ್ನು ಕಳ್ಕೊಳ್ಳುತ್ತೆ. ವಿವೇಕ ಇರುವುದಂದ್ರೆ ಏನು? ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವಿಗೆ ವಿವೇಕ ಅಂತ ಹೇಳೋದು. ಅದನ್ನೇ ವಿಜ್ಞಾನ ಅನ್ನೋದು. ವಿಜ್ಞಾನ ಅಂದರೆ ವಸ್ತುವಿನ ಕರಾರವಾಕ್ಕಾದ ಅರಿವು. ಯಾವುದೇ ಒಂದು ವಸ್ತುವಿನ ಸೈಂಟಿಫಿಕ್ ನಾಲೆಡ್ಜು ಅಂದರೆ ಅದನ್ನು ತಳಸ್ಪರ್ಶಿಯಾಗಿ ತಿಳ್ಕೊಳ್ಳೋದು. ಮೇಲೆ ತಿಳ್ಕೊಂಡ್ರೆ ಅದು ಸೈಂಟಿಫಿಕ್ ನಾಲೆಜ್ ಅಲ್ಲ. ವಿಜ್ಞಾನ ಅಂತ ಸಂಸ್ಥೆ ಹೇಳೋದು ಅದನ್ನು ವಿಶೇಷವಾಗಿ ತಿಳ್ಕೊಂಡಾಗ, ತಳಸ್ಪರ್ಶಿಯಾಗಿ ಒಂದು ವಿಷಯವನ್ನು ತಿಳ್ಕೊಂಡಾಗ, ಯಾವುದೂ ಆಗಿರ್ಬೋದು, ಅದರ ಗುಣ ದೋಷಗಳು ಎರಡನ್ನೂ ಚೆನ್ನಾಗಿ ತಿಳ್ಕೊಂಡು ಅದನ್ನು ತೂಗಿ ನೋಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿಯಬಲ್ಲ ಸಾಮರ್ಥ್ಯಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ಅದರಿಂದಲೇ ನಾರಾಯಣ ಉಪನಿಷತ್ತು ಹೇಳ್ತದೆ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ. ವೇದಾಂತದ ವಿಜ್ಞಾನದಿಂದ ಹೊರಗಿನ ಪ್ರಪಂಚವನ್ನು ಹೇಗೆ ಎಕ್ಸ್ಟರ್ನಲ್ ಸೈನ್ಸು ಅದರಿಂದ ಗುಣದೋಷಗಳನ್ನು ಅಳೆಯುತ್ತೆ, ಹಾಗೆ ಇನ್ನರ್ ವರ್ಲ್ಡಿನ ಗುಣದೋಷಗಳನ್ನು ತಿಳಿಯುವ ವಿಜ್ಞಾನವನ್ನು ಕೂಡ ಬೆಳೆಸಿಕೋ. ನೀನು ಇನ್ನರ್ ವರ್ಲ್ಡಿನ ಬಗ್ಗೆ ಏನೂ ಗೊತ್ತಿಲ್ಲ, ಹೊರಗಿನ ಪ್ರಪಂಚದಿಂದ ಹೊರಗೆ ನೀನು ದೊಡ್ಡ ವಿದ್ವಾಂಸನಾಗಿ ಮೆರೀತಾ ಇದ್ದಿ, ಒಳಗೆ ಅದಕ್ಕಿಂತ ನಿಗೂಢವಾದ ಪ್ರಪಂಚ ಇದೆ, ಅದರ ವಿಜ್ಞಾನವನ್ನು ಬೆಳೆಸಿಕೋ ಅಂತ. ವಿಜ್ಞಾನವಾನ್ ಅಂದರೆ ವೇದಾಂತ ವಿಜ್ಞಾನವಾನ್. ವಿಜ್ಞಾನ ಅಂದರೆ ವಿಶಿಷ್ಟವಾದ ಅರಿವು, ಒಂದು ವಸ್ತುವಿನ ಗುಣದೋಷಗಳನ್ನು ಖಚಿತವಾಗಿ ತಿಳಿಯಬಲ್ಲಂಥ ಒಂದು ಪ್ರಜ್ಞೆಗೆ ವಿಜ್ಞಾನ ಅಂತ ಹೇಳ್ತಾರೆ. ಅದು ಇಲ್ಲದೇ ಇದ್ದಾಗ ಸಾರಥಿ ಎಕ್ಸ್ಪರ್ಟ್ ಅಲ್ಲ ಅಂತ ಅರ್ಥ ಆಯಿತು. ಬುದ್ಧಿ ಅನ್ನುವ ಬುದ್ಧಿಯಲ್ಲಿ ವಿವೇಕ ಬರಬೇಕಾಗಿದ್ದರೆ ಮೊದಲು ಬ್ಯಾಕ್ಗ್ರೌಂಡ್ ಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನುವ ತಿಳುವಳಿಕೆ ಇದ್ದರೆ ಇದು ತಪ್ಪು ಆದ್ದರಿಂದ ಇದು ಬೇಡ, ಇದು ಸರಿ ಆದ್ದರಿಂದ ಬೇಕು. ವಿವೇಕ ಇಲ್ಲದೇ ಇದ್ದರೆ ತಪ್ಪನ್ನು ಸರಿ ಅಂತ ತಿಳ್ಕೊಬಹುದು, ಸರಿಯನ್ನು ತಪ್ಪನ್ನು ತಿಳ್ಕೊಂಡ್ರೆ ತಪ್ಪನ್ನು ಮಾಡ್ತಾನೆ, ಸರಿಯನ್ನು ಬಿಡ್ತಾನೆ. ಆದ್ದರಿಂದ ಸರಿ ತಪ್ಪುಗಳನ್ನು ತಿಳಿದು ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಸ್ಪೀಡು ಎಕ್ಸಲೇಟರ್ ಒತ್ತಬೇಕು, ಇದೆಲ್ಲ ಗೊತ್ತಿರಬೇಕಾಗಿದ್ದರೆ ಡ್ರೈವರಿಗೆ, ಮತ್ತು ಎಲ್ಲಿ ಹೇಗೆ ಅದನ್ನು ಚಲನೆ ಮಾಡಬೇಕು ಅನ್ನತಕ್ಕಂಥದ್ದು ಗೊತ್ತಾಗಬೇಕಾಗಿದ್ದರೆ ಅದರ ಪೂರ್ಣ ಅನುಭವ ಅದೇ ವಿಜ್ಞಾನ. ಡ್ರೈವಿಂಗಿನ ರಹಸ್ಯ ಇಲ್ಲಿ ಈ ದೇಹ ಅನ್ನುವ ಗಾಡಿಯನ್ನು ಚಲನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಇದು ಎಲ್ಲಿಗೆ ಹೋಗಬೇಕು, ಅದು ಹೋಗಬೇಕಾಗಿದ್ದರೆ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಸ್ಟೀರಿಂಗನ್ನು ಕಂಟ್ರೋಲ್ ಮಾಡೋದು ಹೇಗೆ, ಮತ್ತು ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಸ್ಪೀಡ್ ಕೊಡಬೇಕು, ಇದನ್ನು ಗೊತ್ತಿರುವಂಥದ್ದು ವಿಜ್ಞಾನ. ಈ ರೀತಿ ವಿಜ್ಞಾನವನ್ನು ಯಾರು ಗಳಿಸಿದ್ದಾನೆ ಅಂದರೆ ಅಂತರಂಗದ ಪ್ರಪಂಚದಲ್ಲಿ ಸಂಚಾರ ಮಾಡುವಂಥ ಕಲೆಯನ್ನು ಬಲ್ಲವ ಅಂತ ಅರ್ಥ. ವಿಜ್ಞಾನ ಅಂದರೆ ಎರಡೂ ವಿಜ್ಞಾನ, ಬಹಿಹಿ ವಿಜ್ಞಾನ ಅಲ್ಲ, ಒಳಗಿನ ಪ್ರಪಂಚದಲ್ಲಿ ಚಲಿಸಲಿಕ್ಕೆ ಬೇಕಾದಂಥ ರಹಸ್ಯವನ್ನು ಬಲ್ಲವ ವಿಜ್ಞಾನವಾನ್ ಅಂತ ಹೇಳೋದಿಲ್ಲಿ. ಅವನು ಮತ್ತೆ ಅವನಿಗೆ
ಕಡಿವಾಣ ಸ್ಟೀರಿಂಗು ಗಟ್ಟಿ ಇರಬೇಕು. ಅದು ಸ್ಟೀರಿಂಗ್ ಕೆಲಸ ಮಾಡದೇ ಇದ್ದರೆ ಅದು ವೀಲಿಗೆ ಕನೆಕ್ಟ್ ಆಗಿ ಅದನ್ನು ಮೂವ್ಮೆಂಟ್ ಕೊಡಬೇಕಲ್ಲ ವೀಲಿಗೆ ಸ್ಟೀರಿಂಗು. ಅದಕ್ಕೆ ಹೇಳಿದ್ದು ನಾನು, ಇಲ್ಲಿ ಕಡಿವಾಣ ಕುದುರೆ ಕುತ್ತಿಗೆಯಲ್ಲಿ ಕಡಿವಾಣ ಇದೆ, ಇವ್ರ ಕೈಯಲ್ಲೂ ಇದೆ. ಜಗ್ಗಿದ ತಕ್ಷಣ ತುಂಡಾಗಿ ಇವನ ಕೈಯಲ್ಲಿ ಬಂದುಬಿಟ್ರೆ ಕಡಿವಾಣ ಅದು ಕುದುರೆಯನ್ನು ನಿಯಂತ್ರಣ ಮಾಡುವುದಿಲ್ಲ. ಅಂದ ಯುಕ್ತೇನ ಮನಸ್ಸ ಅಂತ. ಆ ಮನಸ್ಸು ಗಟ್ಟಿ ಆಗಬೇಕಾದ್ರೆ ಕಡಿವಾಣ ಗಟ್ಟಿ ಇರಬೇಕು. ಅದನ್ನು ಹೇಗೆ ಅದನ್ನು ಬಳಸಬೇಕು ಅನ್ನೋಂತಹ ವಿಜ್ಞಾನ ಚೆನ್ನಾಗಿ ಗೊತ್ತಿರಬೇಕು. ಇದೆರಡು ಡ್ರೈವ್ ಮಾಡತಕ್ಕವನಿಗಿರಬೇಕಾದಂಥದ್ದು. ಒಳಗಿನ ಪ್ರಪಂಚದಲ್ಲಿ ಸಂಚಾರ ಮಾಡಿ ಮನಸ್ಸು ಗಟ್ಟಿಯಾಗಬೇಕು. ಅದಕ್ಕೇನಾಗಬೇಕು ಅಂದರೆ ಯುಕ್ತ ಆಗಬೇಕು ಅಂದರು. ಯುಕ್ತವಾದ ಮನಸ್ಸು, ಅಯುಕ್ತವಾದ ಮನಸ್ಸು ಅಂದರೆ ಯುಕ್ತ ಅಯುಕ್ತ ಅಂದರೆ ನ್ಯಾಯ ಅನ್ಯಾಯ ಅಂತ ಅರ್ಥ ಅಲ್ಲ. ಯುಕ್ತ ಅಂದರೆ ಯೋಗದಿಂದ ಕೂಡಿದ್ದು, ಅಯುಕ್ತ ಅಂದರೆ ಯೋಗರಹಿತವಾದ್ದು. ಯೋಗ ಸಾಧನೆಯಿಂದ ಕೂಡಿದ ಮನಸ್ಸು. ಯೋಗ ಸಾಧನೆ ಅಂತಂದರೆ ಸುಮಾರಾಗಿ ಪತಂಜಲಿ ಹೇಳಿದಂಥ ಯೋಗವೇ ನಿಜವಾಗಿ ಯೋಗ ಅನ್ನುವ ಶಬ್ದಕ್ಕೆ ಅರ್ಥ ತಸ್ಯಾಹ ಬ್ರಹ್ಮಣಿ ಸಂಯೋಗ ಯೋಗ ಇತ್ಯಭಿಧೀಯತೆ. ಯೋಗ ಅನ್ನುವ ಶಬ್ದದ ಅರ್ಥ ಮನಸ್ಸು ಭಗವಂತನಲ್ಲಿ ಸಂಯೋಗ ಹೊಂದುವುದು. ಯೋಗ ಅಂದರೆ ಕೂಡುವುದು. ಯಾವುದ್ರ ಜೊತೆ ಕೂಡುವುದು ಮನಸ್ಸು? ಯಾವ ಜೊತೆ ಕೂಡಿದ್ರೆ ಯೋಗ ಆಗುತ್ತಲ್ಲ. ವಿಷಯದ ಕಡೆಗೆ ಯೋಗ ಅಲ್ಲ, ಭಗವಂತನ ಕಡೆಗೆ ಮನಸ್ಸಿನ ಸಂಯೋಗವನ್ನು ಯೋಗ ಅನ್ನೋ ಶಬ್ದದಿಂದ ಹೇಳ್ತಾರೆ. ಯೋಗ ಅಂದರೆ ಕಾಂಟ್ಯಾಕ್ಟ್. ಯಾವ ಜೊತೆಗೆ ಕಾಂಟ್ಯಾಕ್ಟು? ಭಗವಂತನ ಜೊತೆಗೆ ಮನಸ್ಸು ಯೋಗ ಹೊಂದುವುದು, ಸಂಯೋಗ ಹೊಂದುವುದು, ಕಾಂಟ್ಯಾಕ್ಟ್ ಹೊಂದುವುದು, ಅದನ್ನು ಯೋಗ ಅಂತ ಹೇಳ್ತಾರೆ. ಹಾಗಾದರೆ ಮನಸ್ಸಿಗೆ ಅದು ಪ್ರಪಂಚದ ಕಡೆಗೆ ಒಂದು ಮುಖ ಇದೆ, ಒಂದು ತುದಿ ಪ್ರಪಂಚದ ಕಡೆಗಿದೆ, ಆದರೆ ಇನ್ನೊಂದು ತುದಿಯನ್ನು ಭಗವಂತನ ಕಡೆಗೆ ಮುಟ್ಟಿಸಬೇಕು, ಅದು ಯೋಗ. ಆಗ ಆ ಕಡೆಗೆ ಎಳೀಲಿಕ್ಕೆ ಬರ್ತದೆ. ಅದನ್ನು ಆ ಕಡೆ ಎಳೆದ ಈ ಕಡೆ ಗಮನ ತಪ್ಪುತ್ತೆ. ಆ ಕಡೆಯ ಸ್ಪರ್ಶವೇ ಇಲ್ಲದಿದ್ದರೆ ಈ ಕಡೆ ಎಳೆದ್ರೆ ಎಲ್ಲಿ ಹೋಗಬೇಕು ಅದು? ಅದರಿಂದ ಮನಸ್ಸನ್ನು ಮೊದಲು ಭಗವಂತನ ಪರಿಚಯ ಮನಸ್ಸಿಗೆ ಮಾಡಿಸಬೇಕು ಅಂತ. ಇನ್ನರ್ ವರ್ಲ್ಡಿನ ಪರಿಚಯ ಅದಕ್ಕಾಗದೇ ಇದ್ದರೆ ಅದನ್ನು ಯಾವ ಕಾಲಕ್ಕೂ ಇಷ್ಟಪಡುವುದೇ ಇಲ್ಲ, ಹೋಗುವುದೇ ಇಲ್ಲ. ಮೊದಲು ಅದಕ್ಕೆ ಶ್ರೋತವ್ಯ ಅಂತ, ಶ್ರವಣದಿಂದ ಭಗವಂತನ ಕಡೆಗೆ ಮನಸ್ಸನ್ನು ಹರಿಯಗೊಡುವುದುಂಟಲ್ಲ, ಇದೇ ಮನಸ್ಸನ್ನು ಗಟ್ಟಿ ಮಾಡುವುದು. ಅಂದರೆ ಮನಸ್ಸನ್ನು ಹುರಿಗೊಳಿಸುವುದು, ಟ್ರೈನ್ ಮಾಡುವುದು. ಯುಕ್ತ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಅಷ್ಟಾಂಗ ಯೋಗ ಅಂತ ಪತಂಜಲಿ ಹೇಳಿದ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಸ್ಟೆಪ್ಸ್ಗಳನ್ನು ಹೇಳಿದ. ಅದರ ಮೊದಲನೇ ಸ್ಟೆಪ್ಪು ಆಸನ. ಇದು ಮನಸ್ಸನ್ನು ಅಣಿಗೊಳಿಸ್ತಕ್ಕಂಥ ವಿಧಾನಗಳಲ್ಲಿ ಒಂದು. ಕೂತುಕೊಳ್ಳಿಕ್ಕೆ ಕಲಿಯೋದು ಅಂತ. ಕೂತುಕೊಳ್ಳಿಕ್ಕೆ ಕಲಿಯದಿದ್ದರೆ ಮನಸ್ಸು ಕೂತುಕೊಳ್ಳೋದಿಲ್ಲ. ನಮಗೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ, ಮನಸ್ಸು ಎಲ್ಲಿ ಕೂತ್ಕೊಳ್ಳೋದು? ಅದು ಓಡತಾ ಇರ್ತದೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ನಮಗೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲದಿದ್ದರೆ ನಮ್ಮ ಮನಸ್ಸಿಗೆ ಹೇಗೆ ಗೊತ್ತಿರೋದು? ನಮ್ಗೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲೇನೋ, ಗೊತ್ತುಂಟೇನೋ, ಗೊತ್ತಿಲ್ಲೇನೋ, ಗೊತ್ತುಂಟೇನೋ ಅಂತ ನಮಗೆ ಕೂತುಕೊಳ್ಳಿಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಕೂತುಕೊಳ್ಳುವುದು ಅಂದರೆ ಸ್ಟಡಿಯಾಗಿ ಕೂತುಕೊಳ್ಳುವುದು. ಮನಸ್ಸು ನಿಶ್ಚಲ ಆಗಬೇಕಲ್ಲ, ಸ್ಟಡಿ ಆಗಬೇಕು. ಮನಸ್ಸು ಸ್ಟಡಿ ಆಗಬೇಕಾಗಿದ್ದರೆ ದೇಹ ಸ್ಥಿರವಾಗಬೇಕು. ಸ್ಥಿರವಾಗಿ ಕೂತುಕೊಳ್ಳಿಕ್ಕೆ ನಮಗೆ ಸಹಜವಾಗಿ ಗೊತ್ತಿಲ್ಲ. ಯಾಕೆಂದರೆ ನಾವು ಕೂತ್ಕೊಂಡಾಗ ಅಷ್ಟಾವಕ್ರವಾಗಿಯೇ ಕೂತ್ಕೊಳ್ತೇವೆ ಯಾವಾಗಲೂ. ಅದಕ್ಕೆ ಬೇಕಾಗಿರತಕ್ಕಂಥ ಆಸನಗಳು ಬೇಕಾದಷ್ಟಿವೆ. ಈ ಬೆಂಡಾಗಿ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ಆಸನಗಳೇ ಸಿಗುವಂಥದ್ದು. ಈಗ ನೆಟ್ಟಿಗೆ ಕೂತ್ಕೊಳ್ಳಬೇಕಾದ ಆಸನಗಳು ಈ ಅಂಗಡಿಯಲ್ಲಿ ಸಿಗೋದೇ ಇಲ್ಲ. ನಿಮಗೆ ಫೋಮ್ ಬೆಡ್ಡು, ಫೋಮ್ ಚೇರು, ಆಮೇಲೆ ಈಸಿ ಚೇರು, ಇದೆಲ್ಲವೂ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಬಿಲ್ಲಿನ ಆಕಾರದಲ್ಲಿ ಬೆಳೆಸುತ್ತೆ. ಆದರೆ ದೇಹ ಬಿಲ್ಲಿನ ಆಕಾರದಲ್ಲಿ ಇರುವಂಥದ್ದಲ್ಲ, ಅದು ಇರೆಕ್ಟ್ ಆಗಿರಬೇಕಾದಂಥದ್ದು. ಆದರೆ ನಮಗೆ ಬಾಲ್ಯದಿಂದ ಈ ಇರೆಕ್ಟಾಗಿ ಇರಬೇಕು ಅನ್ನುವ ಎಚ್ಚರವನ್ನು ಕೊಟ್ಟು ನಾವು ಮಕ್ಕಳನ್ನು ಬೆಳೆಸದೇ ಇರುವುದರಿಂದ ಅವರು ಹೀಗೆ ಬಿಲ್ಲಿನ ಆಕಾರದಲ್ಲಿ ಇರುವುದನ್ನು ಅಂದರೆ ಆ ದೇಹ ಆರಾಮಾಗುತ್ತೆ. ಹೀಗೆ ಬಾಲ್ಯದಿಂದ ನಾವು ಹಾಗೆಯೇ ಕೂತ್ಕೊಂಡು ಈಸಿ ಚಾನಲ್ ಕೂತ್ಕೊಳ್ಳೋದು, ಆಮೇಲೆ ಸೋಫಾದಲ್ಲಿ ಹೀಗೆ ಜಾರಿ ಹೀಗೆ ಕೂತ್ಕೊಳ್ಳೋದು ಅಂತ ಇಡೀ ಬಾಡಿಯ ಸ್ಟ್ರಕ್ಚರು ಅದು ಕೆಟ್ಟು ಹೋಗ್ತದೆ. ಅದರಿಂದ ಇಡೀ ಬಾಡಿಯ ಸ್ಟ್ರಕ್ಚರ್ ಕೆಟ್ಟು ಹೋದಾಗ ಆಮೇಲೆ ಬಾಡಿ ಸ್ಥಿರ ಆಗೋದೇ ಇಲ್ಲ. ಎಷ್ಟು ಕೆಟ್ಟು ಹೋಗ್ತದೆ ಅಂದರೆ ಕೊನೆಗೆ ಅಭ್ಯಾಸ ತಪ್ಪಿ ಹೋದರೆ ಸ್ಕ್ವ್ಯಾಟ್ ಮಾಡಿ ಕೂಡಲಿಕ್ಕೆ ಆಗುವುದಿಲ್ಲ. ಮತ್ತು ನಮ್ಮ ವೇಷಭೂಷಣಗಳು ಅದಕ್ಕೆ ಸಹಾಯಕವಾಗಿ ನಾವು ಪ್ಯಾಂಟ್ ಹಾಕೊಂಡು ಸ್ಕ್ವಾಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದೊಂದೇ ಎಕ್ಸ್ಟರ್ನಲ್ನ ಸೌಕರ್ಯಕ್ಕೋಸ್ಕರ ಇಂಟರ್ನಲ್ ಶಕ್ತಿಯನ್ನು ಕಳ್ಕೊಳ್ತೇವೆ. ಪ್ಯಾಂಟಿಗೋಸ್ಕರ ಕೂತ್ಕೊಳ್ಳೋ ಶಕ್ತಿಯನ್ನು ಕಳ್ಕೊಳ್ತೇವೆ. ನಮಗೆ ಕೂತ್ಕೊಳ್ಳೋದಕ್ಕಿಂತ ಪ್ಯಾಂಟ್ ಮುಖ್ಯವಾಗ್ತದೆ. ಆದ್ದರಿಂದ ಪ್ಯಾಂಟಿಗೋಸ್ಕರ ಕೂತ್ಕೊಳ್ಳಿಕ್ಕೆ ಸ್ಕ್ವಾಟ್ ಆಗಿದ್ರೆ ಕುರ್ಚಿ ಮೇಲೆ ಕೂತ್ಕೊಳ್ತೇವೆ, ಕುರ್ಚಿಯಲ್ಲಿ ಕೂತು ಕಾಲು ಕೆಳಗೆ ಬಿಡ್ತೇವೆ. ಹಾಗೆ ಒಂದೊಂದೇ ದೈಹಿಕವಾದ ಇನ್ನರ್ ಪವರ್ಸನ್ನು ನಾವು ಎಕ್ಸ್ಟರ್ನಲ್ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳಿಗೋಸ್ಕರ ಕಳ್ಕೊಂಡು ನಿಜವಾಗಿ ಕೂತ್ಕೊಳ್ಳುವುದಂದರೆ ಏನು? ನಿಶ್ಚಲವಾಗಿ ಬೆನ್ನನ್ನು ನೆಟ್ಟಗೆ ಮಾಡಿ, ಕಾಲನ್ನು ಮಡಚಿ, ಬೆನ್ನನ್ನು ನೆಟ್ಟಗೆ ಮಾಡಿ ಇರೆಕ್ಟಾಗಿ ಚಲನೆ ಇಲ್ಲದೆ ಎಷ್ಟು ಹೊತ್ತು ಕೂತ್ಕೊಳ್ಳಿಕ್ಕಾಗತ್ತೆ? ಚಲನೆ ಇಲ್ಲದೆ ಕೂತ್ಕೊಳ್ಳೋದು ಅಂತಂದರೆ ಅದು ಕೂತ್ಕೊಂಡ್ರು ಸ್ವಲ್ಪ ಹೊತ್ತು ಕೂತ್ಕೊಳ್ಳೆ ಕಡೆಗೆ ಬೆನ್ನು ಆಡ್ಲಿಕ್ಕೆ ಶುರುವಾಗುತ್ತೆ. ಆನೆ ಆಡೋದು ಅಂತ ಹೇಳ್ತಾನೆ, ಹೀಗೆ ಬೆನ್ನು ಹಂದಾಡಿಸಿ ಸುಮ್ಮನೆ ಕೂತ್ಕೊಳ್ಳೋದು ಎಷ್ಟು ಹೊತ್ತು. ಹೀಗಾಗಿ ಬಾಡಿಗೆ ಸ್ಥಿರತೆ ಇಲ್ಲ.
ಬಾಡಿಗೆ ಸ್ಥಿರತೆ ಇಲ್ಲದೆ ಇದ್ದವನಿಗೆ ಮೈಂಡಿಗೆ ಸ್ಥಿರತೆ ಬರುವುದು ಸಾಧ್ಯವಿಲ್ಲ. ಮೊದಲು ಸ್ಥಿರವಾಗಲಿಕ್ಕೆ ಕಲಿಯೋದು ದೇಹದ, ಅದನ್ನೇ ಆಸನ ಅಂತ ಹೇಳೋದು ಅಷ್ಟೇ. ಆಸನ ಅನ್ನೋದು ನಮ್ಮ ಬಾಡಿಗೆ ಸ್ಥಿರತೆಯನ್ನು ಕೊಡ್ತಕ್ಕಂಥ ಪ್ರಾಕ್ಟೀಸು. ಈಗ ಡಾಕ್ಟ್ರುಗಳು ಹೇಳ್ತಾರೆ ಏನು ಅಂದರೆ, ಈಸಿ ಚಾನಲ್ ಕೂಡಬೇಡಿ, ಆಮೇಲೆ ಸೋಫಾದಲ್ಲಿ ಕೂಡಬೇಡಿ, ಹಾರ್ಡು ಏನು ಬರೇ ನೆಲದಲ್ಲಿ ಮಂಚದಲ್ಲಿ ಮಲ್ಕೋಬೇಡಿ, ಬರೇ ನೆಲದಲ್ಲಿ ಮಲ್ಕೊ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳಿ ಅಂತಾರೆ ಕಡೆಗೆ. ಎಲ್ಲ ಆದಮೇಲೆ ಇನ್ನು ಅದು ಏನು ಮಾಡಿ ರಿಪೇರ್ ಆಗದ ಸ್ಥಿತಿ ಬಂದಮೇಲೆ ಹಾಗೆ ಹೇಳ್ತಾರೆ. ಆದರೆ ಬಾಲ್ಯದಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿದ್ದರೆ ಹಾಗೆ ಆಗ್ತಿರಲಿಲ್ಲ. ನಾವು ಬಾಲ್ಯದಲ್ಲೇ ಮಕ್ಕಳನ್ನು ನೆಟ್ಟಗೆ ಕೂತ್ಕೊಳ್ಳತಕ್ಕಂಥ ಅಭ್ಯಾಸ ಮಾಡಿದ್ದರೆ ಅದು ಆ ರೀತಿಯ ಸಮಸ್ಯೆಗಳು ಬರ್ತಿರಲಿಲ್ಲ. ನಮಗೆ ಬಾಲ್ಯದಲ್ಲಿ ನಾವು ತಿಳಿಯದೇ ಮಾಡಿದ ತಪ್ಪನ್ನು ಮತ್ತೆ ನಾವು ಅನುಭವಿಸಬೇಕಾಗತ್ತೆ ಅಷ್ಟೇ. ಅದನ್ನು ದೊಡ್ಡವರು ಹೇಳದೇ ಇದ್ದರೆ ನಮಗೆ ತಿಳಿಯೋದಿಲ್ಲ, ನಾವು ಅದನ್ನು ತಪ್ಪು ರೀತಿಯಿಂದ ಕೂತ್ಕೊಳ್ತೇವೆ, ಕೂತ್ಕೊಳ್ಳೋದನ್ನೇ ಮರೀತೇವೆ. ಅದಕ್ಕೋಸ್ಕರ ಮೊದಲು ಸ್ಟಡಿಯಾಗಿ ಕೂತ್ಕೊಳ್ಳಲಿಕ್ಕೆ ಕಲಿಯೋದು, ಇದು ಮನಸ್ಸಿನ ಟ್ರೈನಿಂಗಿನ ಫಸ್ಟ್ ಸ್ಟೇಜ್. ಇದು ಕಿಂಡರ್ ಗಾರ್ಟನ್ ಆಸನ. ಅದಕ್ಕಿಂತಲೂ ಮೊದಲು ಇದು ಎರಡನೇ ಕ್ಲಾಸ್. ಇದು ಕಿಂಡರ್ ಗಾರ್ಟನ್ನಲ್ಲಿ 2ನೇ ಕ್ಲಾಸ್, KG 2. KG 1 ಏನು ಅಂದರೆ ಶೌಚ, ಕ್ಲೆನ್ಲಿನೆಸ್ಸು. ಮೊದಲು ಸ್ವಚ್ಛವಾಗಿರಲಿಕ್ಕೆ ಕಲಿಯೋದು. ಅಸ್ವಚ್ಛವಾದಂಥ ಮನುಷ್ಯ ಮನಸ್ಸನ್ನು ಸ್ವಚ್ಛಗೊಳಿಸಲಾರ. ದೈಹಿಕವಾಗಿ ಯಾರು ಕೊಳಕನೋ ಅವನ ಮನಸ್ಸು ಸ್ವಚ್ಛವಾಗುವುದಿಲ್ಲ. ಶುದ್ಧವಾದ ಮನಸ್ಸು ಬೇಕಾಗಿದ್ದರೆ ಶುದ್ಧವಾದ ದೇಹ ಬೇಕು. ಏನೇ ಶುದ್ಧವಾದ ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಹಾಕಬಹುದು. ಪಾತ್ರೆ ತೊಳೆಯದೇ ಇದ್ದರೆ ಒಳ್ಳೆಯ ಹಾಲು ಹಾಕಿ ಏನು ಉಪಯೋಗ? ತೊಳೆಯದ ಪಾತ್ರಕ್ಕೆ ಹಾಗೆ ಕೆಟ್ಟು ಹೋಗುತ್ತೆ. ಹಾಗೆ ಶುದ್ಧವಾದ ದೇಹದ ಕ್ಲೆನ್ಲಿನೆಸ್ಸಿನ ಬಗ್ಗೆ ಫಸ್ಟು ಗಮನ ಕೊಡಬೇಕು ಅಂದರು. ಮೊದಲನೇ ಶಿಕ್ಷಣ ಸ್ವಚ್ಛತೆಯ ಬಗ್ಗೆ. ನಮ್ಮಲ್ಲಿ ಇದೂ ಇಲ್ಲ. ನಮಗೆ ಮಡಿ ಅಂದರೆ ಹೇಳಿಕೊಡ್ತಾರೆ, ಸ್ವಚ್ಛತೆ ಅಂದರೆ ಏನೋ ಅಂತ ಹೇಳಿಕೊಡೋದಿಲ್ಲ. ಅಂದರೆ ಮಡಿ ಅಂದರೆ ಹೆಚ್ಚು ಹೆಚ್ಚು ಅಸ್ವಚ್ಛವಾಗುವುದು ಮಡಿ ಅನ್ನೋ ಭಾವನೆ ಬಂದುಬಿಟ್ಟಿದೆ ಈಗ. ಹೆಚ್ಚು ಕೊಳಕಾದರೆ ಹೆಚ್ಚು ಮಡಿ. ಆದರೆ ನಿಜವಾಗಿ ಸ್ವಚ್ಛತೆಯ ಬಗ್ಗೆ ಮೊದಲು ಟ್ರೈನಿಂಗ್ ಕೊಡಬೇಕು ಅಂತ. ದೇಹವನ್ನು ಸ್ವಚ್ಛವಾಗಿಡುವುದು, ಆಮೇಲೆ ಕೂತ್ಕೊಳ್ಳುವುದು, ಶೌಚ, ಆಸನ, ಇದು 2 ಪ್ರಿಪರೇಷನ್. ಇದು ಬರೇ ಮನಸ್ಸನ್ನು ಅಣಿಗೊಳಿಸಲಿಕ್ಕೆ ಇರತಕ್ಕಂಥ 2 ಪ್ರಿಪರೇಷನ್. ಮೊದಲು ಸ್ವಚ್ಛತೆ, ಕ್ಲೆನ್ಲಿನೆಸ್. ಆಮೇಲೆ ಸ್ವಚ್ಛತೆ ಅನ್ನುವಾಗ ಅದು ತುಂಬ ವಿಸ್ತಾರವಾದದ್ದು. ಮನಸ್ಸಿನ ಸ್ವಚ್ಛತೆಗೋಸ್ಕರ ಇದೆಲ್ಲ ಹೇಳೋದವರು ಶೌಚ ಅಂತ. ಮನಸ್ಸು ಸ್ವಚ್ಛವಾಗಬೇಕಾದ್ರೆ ಮನಸ್ಸು ಯಾವ ದೇಹದ ಒಳಗಿದೆಯೋ ಆ ದೇಹ ಸ್ವಚ್ಛವಾಗಬೇಕು. ಆ ದೇಹದ ಒಳಗೆ ಸ್ವಚ್ಛವಾಗದಿದ್ದರೆ ಹೊರಗೆ ಸ್ವಚ್ಛ ಆದರೆ ಏನು ಉಪಯೋಗ? ಹೌದಾ? ಒಳಗೆ ಸ್ವಚ್ಛ ಮಾಡೋದು ಹೇಗೆ ರೀ? ಹೊರಗೆ ಸ್ವಚ್ಛ ಮಾಡಿದ್ರೆ ಸೋಪು ಸಿಗುತ್ತೆ ನಮಗೆ ಅಂಗಡಿಯಲ್ಲಿ, ಒಳ್ಳೆ ಎಷ್ಟು ಕಾಸ್ಟ್ಲಿ ಸೋಪು ಬೇಕಾದ್ರೂ ಸಿಗುತ್ತೆ. ಒಳಗೆ ಸ್ವಚ್ಛ ಮಾಡೋದು ಹೇಗೆ? ಒಳಗೆ ಸ್ವಚ್ಛ ಮಾಡುವುದಕ್ಕೆ ಮಂತ್ರಾಚಮನ ಅಂತ ಇರುವಂಥದ್ದು. ಅದರ ಅನುಸಂಧಾನ ಇದ್ದಾಗ, ಅಂದರೆ ಒಳಗೆ ಸ್ವಚ್ಛ ಮಾಡೋದು ಮನಸ್ಸೇ ಸ್ವಚ್ಛ ಮಾಡ್ತದೆ ಇದನ್ನು. ಅಲ್ಲಿ ಪ್ಯೂರಿಫಿಕೇಷನ್ ಅನ್ನೋದು ಮಾನಸಿಕವಾಗಿ, ಅದಕ್ಕೆ ಸಾಬೂನು ಹಾಕಿ ಸ್ವಚ್ಛ ಮಾಡಲಿಕ್ಕೆ ಬರುವುದಿಲ್ಲ. ಮಾನಸಿಕವಾಗಿ ಮಾಡತಕ್ಕಂಥ ಒಳಗಿನ ಸ್ವಚ್ಛತೆಯನ್ನೇ ಆಚಮನ ಅಂತ ನಮ್ಮಲ್ಲಿ ಹೇಳಿದರು. ಆಮೇಲೆ ಆ ಮಂತ್ರಾಚಮನದ ಮೂಲಕ ನನ್ನ ಒಳಗಿನಿಂದ ನನ್ನ ಈ ಚಕ್ರಗಳಲ್ಲಿ ಭಗವಂತ ಇದ್ದಾನೆ, ಸಹಸ್ರಾರದಲ್ಲಿ ಇದ್ದು ವಾಸುದೇವ ಅಮೃತ ವೃಷ್ಟಿ ಆಗ್ತಾ ಇದೆ, ಆ ಅಮೃತದಿಂದ ನಾನು ಪ್ಲಾವಿತನಾದೆ, ಇಡೀ ದೇಹ ಅಮೃತ ಪ್ಲವದಿಂದ ಪರಿಶುದ್ಧವಾಯಿತು, ಆ ಪಾಪಪುರುಷ ಹೊರಟು ಹೋದ ಅನ್ನತಕ್ಕಂಥ ಅನುಸಂಧಾನ. ಏನು ಪಾಪಪುರುಷ ನಿರಸನ ಇದೆಯಲ್ಲ, ಇದು ಅಂತಃಶುದ್ಧಿ. ಒಳಗಿರತಕ್ಕಂಥ ಎಲ್ಲ ಕೊಳೆಯನ್ನು ತೊಳ್ಕೊಂಡು ನಾವು ಮಾನಸಿಕವಾಗಿ ಸ್ನಾನ ಮಾಡಲಿಕ್ಕೆ ಬರ್ತದೆ, ಮಾನಸ ಸ್ನಾನ ಅಂತ. ಅದೆಲ್ಲ ಪಾಪಪುರುಷ ನಿರಸನ ಆಚಮನದಿಂದ ಒಳಗಿನ ಶುದ್ಧಿ ಮಾಡಿಕೊಂಡು, ಆಮೇಲೆ ದೇಹದ ಹೊರಗಿನ ಶುದ್ಧಿ ಆಗಬೇಕು. ದೇಹದ ಹೊರಗಿನ ಶುದ್ಧಿ ಮಾಡಿ ದೇಹ ಸ್ವಚ್ಛವಾಗಿ, ಕೊಳಕು ಬಟ್ಟೆ ಉಟ್ಟುಕೊಂಡ್ರೆ ಹಾಗಾದರೆ ದೇಹ ಶುದ್ಧವಾಗಬೇಕು, ನಾವು ಉಡುವ ಬಟ್ಟೆ ಶುದ್ಧವಾಗಿರಬೇಕು. ಬಟ್ಟೆ ಶುದ್ಧವಾಗಿದ್ದು ಕೊಳಕು ತುಂಬಿದ ಕೋಣೆಯಲ್ಲಿ ಕೂತ್ಕೊಂಡ್ರೆ ಹಾಗಾದರೆ ನಾವು ಇರತಕ್ಕಂಥ ಮನೆ ಸ್ವಚ್ಛವಾಗಿರಬೇಕು. ಮೆಡಿಟೇಷನ್ ಮಾಡತಕ್ಕ ಕೋಣೆ ಸ್ವಚ್ಛವಾಗಿದೆ, ಹೊರಗೆಲ್ಲ ಕೋಣೆಯಿಂದ ಕೊಳೆ ಎಲ್ಲ ತೆಗೆದು ಹೊರಗಿನ ಕೋಣೆಗೆ ಹಾಕಿಬಿಟ್ರೆ ಸರಿಯೋ? ಇಡೀ ಮನೆ ಸ್ವಚ್ಛವಾಗಿರಬೇಕು. ಮನೆ ಸ್ವಚ್ಛವಾಗಿದ್ದರೆ ಸಾಕು. ಮನೆ ಇರುವ ಪರಿಸರ, ಊರೆಲ್ಲ ಕೊಳಕಾಗಿದ್ದರೆ ಬರೀ ಮನೆ ಸ್ವಚ್ಛವಾಗಿದ್ದರೇನು? ಇದು ಇಷ್ಟೂ ವ್ಯಾಪಕ. ಊರು ಎಲ್ಲ ಕೊಳೆ ಊರಿನಲ್ಲೇ ಬೀದಿಯಲ್ಲೇ ಇರುವುದಾಗಿದ್ದರೆ ನಾವು ಮನೆ ಸ್ವಚ್ಛ ಮಾಡಿದರೆ ಏನು ಉಪಯೋಗ? ವಾಸ್ತವಿಕವಾಗಿ ಅರ್ಥವೇ ಇಲ್ಲ ನಮ್ಮ ಶೌಚಕ್ಕೆ. ಊರೆಲ್ಲ ಕೊಳೆ, ಬೀದಿ ಹಿಡಿಯೋ ಹಾಗಿಲ್ಲ. ಅಂದರೆ ಮನೆ ಸ್ವಚ್ಛವಾಗಿದೆ ಅಂದರೆ ಏನು ಅರ್ಥ ಅದಕ್ಕೆ? ಅದು ಹಾಗಾಗಿ ಇಡೀ ಮನಸ್ಸು ಸ್ವಚ್ಛವಾಗಬೇಕಾಗಿದ್ದರೆ ದೇಹ ಸ್ವಚ್ಛವಾಗಬೇಕು. ಮನಸ್ಸು ಸ್ವಚ್ಛವಾದಕ್ಕೋಸ್ಕರ ಮನೆ ಸ್ವಚ್ಛವಾಗಬೇಕು. ಮನಸ್ಸು ಸ್ವಚ್ಛವಾದಕ್ಕೋಸ್ಕರ ನಾವು ವಾಸ ಮಾಡುವ ಇಡೀ ಪರಿಸರ ಸ್ವಚ್ಛವಾಗಿಡಬೇಕು. ಇದು ಪರಿಸರ ನೈರ್ಮಲ್ಯ ಅಂತ ಬಂತಲ್ಲ, ಅಲ್ಲಿವರೆಗೂ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಒಬ್ಬರ ಮನಸ್ಸು ಏನು ಪರಿಸರ ಇದು ನಮಗೆ ಇದೇನು ವೇದಾಂತ ಅಲ್ಲ, ಇದಕ್ಕೆ ದಿಸ್ ಈಸ್ ಸೈಕಾಲಜಿ. ಎಲ್ಲ ಸುಂದರವಾದ ಪರಿಸರದಲ್ಲಿದ್ದರೆ ಮನಸ್ಸು ಎಷ್ಟು ಸಂತೋಷವಾಗಿ, ಎಷ್ಟು ಖುಷಿಯಾಗಿರುತ್ತೆ. ಅದೇ ಕೊಳಕು ತುಂಬಿದ ಆದರೆ ಅಯ್ಯೋ ಇಲ್ಲಿಂದ ಹೋದರೆ ಸಾಕಪ್ಪ ಅನಿಸುತ್ತೆ ಅಂತೇವೆ. ಮನಸ್ಸು ಯಾವುದರಿಂದ ವ್ಯಗ್ರವಾಗ್ತದೋ ಅದು ಕೊಳಕು. ಇಡೀ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೋ,
ಮನೆಯನ್ನು ಸ್ವಚ್ಛವಾಗಿಟ್ಕೋ, ನೀನಿರುವ ಕೋಣೆಯನ್ನು ಸ್ವಚ್ಛವಾಗಿಟ್ಕೋ, ನಿನ್ನ ದೇಹವನ್ನು, ನಿನ್ನ ಬಟ್ಟೆಯನ್ನು ಸ್ವಚ್ಛವಾಗಿಟ್ಕೋ, ನಿನ್ನ ದೇಹವನ್ನು ಸ್ವಚ್ಛವಾಗಿಟ್ಕೋ, ದೇಹದ ಒಳಗೂ ಮಾನಸ ಧ್ಯಾನದಿಂದ ಸ್ವಚ್ಛ ಮಾಡು, ಆವಾಗ ಮನಸ್ಸು ಸ್ವಚ್ಛವಾಗುತ್ತೆ ಅಂತಾರೆ. ದಿಸ್ ಈಸ್ ಅಗೇನ್ ಟ್ರೈನಿಂಗ್ ಫಾರ್ ಮೈಂಡ್. ಆಯಿತು, ಮನಸ್ಸು ಸ್ವಚ್ಛವಾಯಿತು. ಆಮೇಲೆ ದೇಹ ಸ್ವಚ್ಛವಾದ ಮೇಲೆ ಅದು ಒಂದು ಕಡೆಗೆ ಕೂಡಬೇಕು. ಕೂತು ಗಟ್ಟಿಯಾಗಿ ಇದನ್ನು ಮೆಡಿಟೇಟ್ ಮಾಡಬೇಕು. ಅದಕ್ಕೆ ಸ್ಥಿರತೆ ಎರಡನೇದು. ಮೊದಲು ಸ್ವಚ್ಛತೆ, ಆಮೇಲೆ ಸ್ಥಿರತೆ. ಸ್ಥಿರತೆಗೋಸ್ಕರ ಮೊದಲು ನಿನ್ನ ದೇಹವನ್ನು ಸ್ಥಿರ ಮಾಡು. ದೇಹ ಸ್ಥಿರ ಆಯಿತು ಅಂತಂದರೆ ಒಳಗಿರ್ತಕ್ಕ ಮನಸ್ಸು ಸ್ಥಿರ ಆಗತ್ತೆ ಅಂತ. ಇದು ಎರಡೂ ಪ್ರಿಪರೇಷನ್ ಅಷ್ಟೇ. ಇದು ಯೋಗ ಅಲ್ಲ. ಶೌಚ ಮತ್ತು ಆಸನ ಅನ್ನೋದು ಪ್ರಿಪರೇಷನ್. ಅದೇ ಇದು ಇದು KG. ಅದಾದ ಮೇಲೆ ಆಮೇಲೆ ಶ್ವಾಸ ಸ್ಥಿರ ಆಗಬೇಕು. ದೇಹ ಸ್ಥಿರ ಆದಮೇಲೆ, ಅಂದರೆ ಅನ್ನಮಯ ಕೋಶ ಸ್ಥಿರ ಆದಮೇಲೆ ಪ್ರಾಣಮಯ ಕೋಶ ಸ್ಥಿರ ಆಗಬೇಕು. ಅದಾದಮೇಲೆ ಮನೋಮಯ ಕೋಶ ಸ್ಥಿರ ಆಗೋದು. ಪ್ರಾಣಮಯ ಕೋಶ ಸ್ಥಿರ ಆಗಬೇಕಾದ್ರೆ ಏನು ಮಾಡಬೇಕು? ಪ್ರಾಣಾಯಾಮ ಮಾಡಬೇಕು. ಇದು ಪ್ರೋಸೆಸ್. ಅನ್ನಮಯ ಕೋಶ ಸ್ಥಿರ ಆಯ್ತು. ಈಗ ನೆಟ್ಟಿಗೆ ಕೂತೆವು. ನೆಟ್ಟಿಗೆ ಕೂತ್ರೆ ಏನು, ಗಣಪತಿಯ ವಿಗ್ರಹದ ಕೂತ್ಬಿಟ್ರೆ ಆಗೋಯ್ತಾ? ಆಮೇಲೆ ಒಳಗಿನಿಂದ ಶ್ವಾಸೋಚ್ಛ್ವಾಸ ನಡೀತಾ ಇದೆ. ಶ್ವಾಸೋಚ್ಛ್ವಾಸವನ್ನು ನಿಯಂತ್ರಣ ಮಾಡಬೇಕು. ದ ಕಂಟ್ರೋಲ್ ಆಫ್ ಪ್ರಾಣ. ಅದಕ್ಕೆ ಉಸಿರಾಟದ ಮೇಲೆ ನಿಯಂತ್ರಣ ಮಾಡಬೇಕು. ಅದಕ್ಕೋಸ್ಕರ ಅಭ್ಯಾಸ ಮಾಡಬೇಕು. ಇದು ಪ್ರಾಣಮಯ ಕೋಶದ ನಿಯಂತ್ರಣ. ಪ್ರಾಣಮಯ ಕೋಶವೂ ನಿಯಂತ್ರಣಕ್ಕೆ ಬಂದು ಶ್ವಾಸವನ್ನು ನಿರೋಧ ಮಾಡಿ ಅವನು ಗಟ್ಟಿಯಾಗಿ ನಿಲ್ಲಿಸಬಲ್ಲ. ಆಗ ಇದು ಎರಡು ಪ್ರೋಸೆಸ್ ಆದಮೇಲೆ ಮನಸ್ಸು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ. ಅದರ ಮೊದಲೇ ಮನಸ್ಸು ಕಂಟ್ರೋಲಿಗೆ ಬರುವುದಿಲ್ಲ ಅಂತ ಹೇಳೋದು, ತಿರುಗಾಡ್ತಾ ಇರೋದು. ನೀನು ತಿರುಗಾಡ್ತಾ ಇದೆ, ಮನಸ್ಸು ತಿರುಗಾಡ್ತಾ ಇದೆ, ಮನಸ್ಸು ಕಂಟ್ರೋಲಿಗೆ ಬರೋದಿಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ. ಆಚೆ ಈಚೆ ಶತಪಥ ಹಾಕಿದೆ, ಏನು ಬಂತು? ಮೊದಲು ಕೂತ್ಕೋ ಗಟ್ಟಿಯಾಗಿ ಶ್ವಾಸವನ್ನು ನಿರೋಧ ಮಾಡು. ಆಮೇಲೆ ಮನಸ್ಸಿನ ಹತ್ರ ಹೇಳು, ನೋಡು, ದೇಹವನ್ನು ಗಟ್ಟಿ ಮಾಡಿದ್ದೇನೆ, ಶ್ವಾಸವನ್ನು ಗಟ್ಟಿ ಮಾಡಿದ್ದೇನೆ, ನೀನು ಗಟ್ಟಿಯಾಗಬೇಕು ಅಂತ ಮನಸ್ಸಿಗೆ ಹೇಳಬೇಕು. ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇರಬೇಕು ಟ್ರೈನಿಂಗ್. ಅದಕ್ಕೆ ಹೇಳಿದ್ರೆ ಅದು ಹೇಳಿದ ಹಾಗೆ ಕೇಳುತ್ತೆ ಅದು ಕ್ರಮೇಣ. ಯಾಕೆಂದರೆ ಇಷ್ಟವರೆಗೆ ನಾವು ಬೇರೆ ಥರ ಹೇಳಿದ್ರಿಂದ ಈಗ ಹೇಳಿದ ಹಾಗೆ ಕೇಳೋದಿಲ್ಲ ಅದು. ಈಗ ಇಷ್ಟನಿಗೆ ಹೇಳಿದ ಹಾಗಲ್ಲ, ಈಗ ಹೇಳಿದ ಹಾಗೆ ಕೇಳು. ಏನು ಮಾಡಬೇಕು? ನೀನು ಗಟ್ಟಿ ಆಗಬೇಕು. ಎಲ್ಲಿ? ಭಗವಂತನ ಕಡೆ ಯೋಚನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ನೀನು ಅದನ್ನು ಯೋಚನೆ ಮಾಡಿ ನಿನಗೆ ಅಭ್ಯಾಸ ಮಾಡಿದ್ರೆ ನಿನಗೆ ಅದು ಇಷ್ಟವಾಗುತ್ತೆ. ಈಗ ನಿನಗೆ ಮೊದಲು ಶಾಲೆಗೆ ಹೋಗಲು ಶುರು ಮಾಡಿದಾಗ ಮಕ್ಕಳು ನಾ ಹೋಗೋಲ್ಲ, ಶಾಲೆಗೆ ಹೋಗೋಲ್ಲ ಅಂತ ಕೂಗಿದ ಹಾಗೆ ಈಗ ಹೋಗೋಲ್ಲ ಅಂತ ಹೇಳ್ತೀನಿ. 4 ದಿವಸ ಹೋದರೆ ಆಮೇಲೆ ಶಾಲೆಗೆ ಹೋಗ್ತೇನೆ ಅಂತ ನೀನೇ ಹಠ ಮಾಡ್ತೀವಿ. ಹಾಗೆ ಅಂತ ಅದಕ್ಕೆ ಟ್ರೈನಿಂಗ್ ಮಾಡಬೇಕು. ಟ್ರೈನಿಂಗ್ ಮಾಡಿದರೆ ಆವಾಗ ಆ ಕಡೆ ಗಟ್ಟಿಯಾಗಲಿ ಶುರುವಾಗುತ್ತೆ. ಅದಕ್ಕೆ ಹೇಗೆ ನಾವು ಅದನ್ನು ಮೌಲ್ಡ್ ಮಾಡಿದೆವು ಹಾಗೆ ಇರುವಂಥ ವಸ್ತು ನೋಡಿ. ಅದು ಸ್ವಂತ, ಅದು ಇಟ್ ಈಸ್ ಎ ಕಂಪ್ಯೂಟರ್. ಅದಕ್ಕೆ ಹೇಗೆ ಫೀಡ್ ಮಾಡಿದೆವು ಹಾಗೆ ಅದನ್ನು, ಅದು ಇನ್ನೇನೇನೇನೂ ಇಲ್ಲ. ಅದಕ್ಕೆ ಮನಸ್ಸು ಅನ್ನೋದು ಜಸ್ಟ್ ಲೈಕ್ ಎ ಕಂಪ್ಯೂಟರ್. ಅದಕ್ಕೆ ನಾವು ಇಷ್ಟು ಜನಕ್ಕೆ ಫೀಡ್ ಮಾಡಿದ್ದನ್ನೇ ಕೊಡ್ತದೆ ಅದು. ಸೊ ಅದಕ್ಕೆ ಬೇರೆ ಫೀಡ್ ಮಾಡಿ ಟ್ರೈನ್ ಮಾಡಬೇಕು. ಟ್ರೈನಿಂಗ್ ಮಾಡಿದ ಮೇಲೆ ಮತ್ತು ಅದನ್ನು ಫೀಡ್ ಮಾಡಿದ್ದನ್ನೇ ನಮಗೆ ರಿಸಲ್ಟ್ ಕೊಡ್ತದೆ. ಈ ರೀತಿಯಾಗಿ ಪ್ರಾಣಾಯಾಮದಿಂದ ಮನಸ್ಸು ಗಟ್ಟಿಯಾಗಬೇಕು. ಮನಸ್ಸು ಗಟ್ಟಿಯಾಗಬೇಕಾದ್ರೆ ಆಮೇಲೆ ತೊಂದರೆ ಆಯಿತು. ಪ್ರಾಣಾಯಾಮ ಆದಮೇಲೆ ಗಟ್ಟಿಯಾಗಬೇಕು ಅಂದರೆ ಈ ತನಕ ಫೀಡ್ ಮಾಡಿದ್ದು ಉಂಟಲ್ಲ ಸ್ವಾಮಿ, ಈ ತನಕ ಎಂತೆಂಥಲ್ಲಿ ಫೀಡ್ ಮಾಡಿದ್ದೇವಲ್ಲ, ಯಾವುದೋ ಶಬ್ದ, ಯಾವುದೋ ರೂಪ, ಯಾವುದೋ ಸ್ಪರ್ಶ, ಯಾವುದೋ ರಸ, ಯಾವುದೋ ಗಂಧ ಎಲ್ಲ ಫೀಡ್ ಮಾಡಿದ್ದೇವಲ್ಲ, ಅದೆಲ್ಲ ಒಳಗುಂಟಲ್ಲ. ನೀವು ಬಟನ್ ಹೋದ ತಕ್ಷಣ ಅದೇ ಹೊರಗೆ ಬರೋದಲ್ಲ. ಅದಕ್ಕೆ ಪ್ರತ್ಯಾಹಾರ ಅಂದರು. ಅದನ್ನೆಲ್ಲ ಹೊರಗೆ ಕಳಿಸೋದು. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಈಸ್ ರಿಮೂವಲ್ ಆಫ್ ಆಲ್ ಅನ್ವಾಂಟೆಡ್ ಥಿಂಗ್ಸ್. ಒಳಗೆ ತುಂಬಿದನ್ನು ಕ್ಲೀನಿಂಗ್ ಪ್ರೋಸೆಸ್. ಕೋಣೆ ಸ್ವಚ್ಛ ಮಾಡುವ ಹಾಗೆ ಮನಸ್ಸು ಸ್ವಚ್ಛ ಮಾಡೋ ಪ್ರೊಸೆಸ್. ಪ್ರತ್ಯಾಹಾರ ಅಂದರೆ ಮನಸ್ಸು ಸ್ವಚ್ಛ ಮಾಡುವಂಥ ಪ್ರೊಸೆಸ್ಸು. ಈಗ ಹೊರಗೆಲ್ಲ ಸ್ವಚ್ಛ ಆಯಿತು, ಮನಸ್ಸು ಸ್ವಚ್ಛ ಆಗಲಿಕ್ಕೆ ರೆಡಿ ಆಯಿತು. ಅದು ಮನಸ್ಸಿನೊಳಗೆ ಹಿಂದೆ ತುಂಬಿದ್ದದನ್ನು ತೆಗೆಯದೇ ಇದ್ದರೆ ಗೋಡೌನ್ ಅಲ್ಲೋದು ಎಲ್ಲ ಗೂಡ್ಸು ಇದೆ ಅದರೊಳಗೆ. ಅದನ್ನು ಹೊರಗೆ ಹಾಕಿ ಕ್ಲೀನಿಂಗ್ ಪ್ರೊಸೆಸ್ಸನ್ನು ಪ್ರತ್ಯಾಹಾರ. ಮತ್ತು ಪ್ರತ್ಯಾಹಾರದ 2 ಮುಖ ಇದೆ. ಒಳಗಿದ್ದದನ್ನೆಲ್ಲ ಹೊರಗೆ ಕಳಿಸೋದು, ಆಮೇಲೆ ಹೊರಗಿನಿಂದ ಮತ್ತೆ ಒಳಗೆ ಕಳಿಸದೇ ಇರೋದು. ಮತ್ತು ಪುನಃ ತುಂಬಿಸಿ, ಈಗ ತೆಗೆದೆವು ಪುನಃ ತುಂಬಿಸಿದೆವು, ಮತ್ತು ಹಾಗೆ ಏನು ಒಳಗೆ ಖಾಲಿ ಇಲ್ಲೇ ಇಲ್ಲ. ಸೊ ಅದನ್ನು ಮನಸ್ಸನ್ನು ವೇಕೆಂಟ್ ಮಾಡುವುದು, ವೆಕೇಟ್ ಮಾಡಬೇಕದು. ವೆಕೇಟ್ ಇದು ಪ್ರತ್ಯಾಹಾರ ಅಂದರೆ ವೆಕೇಟಿಂಗ್ ದ ಮೈಂಡ್. ವೆಕೇಟ್ ಮಾಡಿದ ಮೇಲೆ ಆಮೇಲೆ ಧಾರಣ, ಧ್ಯಾನ, ಸಮಾಧಿ. ಮತ್ತು ಮನಸ್ಸು ರೆಡಿ ಆಯ್ತು. ಈಗ ಎಲ್ಲ ತೊಳೆದು ಕ್ಲೀನ್ ಆಗಿದೆ, ಹೊರಗಿನದ್ದೆಲ್ಲ ವಾಪಸ್ ಕಳಿಸಿದ್ದೇವೆ, ಬೇರೆ ವಿಷಯಕ್ಕೆ ಅದನ್ನು ಟ್ರೈನ್ ಮಾಡಿದ್ದೇವೆ, ಸ್ವಚ್ಛ ಆಗಿದೆ, ಗಟ್ಟಿಯಾಗಿದೆ. ಆಗ ಭಗವಂತನ ಕಡೆಗೆ ಮನಸ್ಸನ್ನು ಧ್ಯಾನಕ್ಕೆ ಬಿಡುವುದು. ಆಗ ಹೋಗುತ್ತೆ. ಅದು ಹೋಗಿ ತಕ್ಷಣ ವಾಪಸ್ ಬಂದುಬಿಡುತ್ತೆ. ಇದು ಅಭ್ಯಾಸ ಇಲ್ಲಪ್ಪ, ನನಗೆ ಅಭ್ಯಾಸ ಇಲ್ಲ ಅಂತ ವಾಪಸ್ ಬಂದು. ಇದು ಧಾರಣ ಅಂದರೆ ಅದು ಹೋಗುತ್ತೆ, ಹೋಗಿ ವಾಪಸ್ ಬಂದುಬಿಡುತ್ತೆ. ನನಗೆ ಬೇಡ, ಅದು ಅಭ್ಯಾಸ ಇಲ್ಲ, ಪರಿಚಯ ಇಲ್ಲ, ನನಗೆ ಬೇಡ, ಏನೋ ಎಂತೋ ಅದು ಹೊಸ ವಿಷಯ, ನನಗೆ ಹಿಂದಿನದ್ದೇ ಆದೀತು ಅಂತ ಹೇಳ್ತೆ ವಾಪಸ್ ಬಂದುಬಿಡುತ್ತೆ. ಇನ್ನೊಮ್ಮೆ ಹೋಗಯ್ಯ ಅಂತ ಕಳಿಸೋದು. ಪುನಃ ಹೋಗುತ್ತೆ, ಪುನಃ ವಾಪಸ್ ಬರ್ತದೆ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಧಾರಣ. ಹೋಗೋದು ಬರೋದು, ಅದು ರಿಫ್ಯೂಸ್ ಮಾಡ್ತಾ ಇರ್ತದೆ ಮೈಂಡು. ಯಾಕಂದರೆ ಟ್ರೈನ್ ಆಗೋದು ಎಷ್ಟು ಕಷ್ಟ ಅನ್ನೋದು ಇಷ್ಟು ಸ್ಟೇಜಸ್ಸು. ಆಮೇಲೆ ವಾಪಸ್ ಬಂದ ತಕ್ಷಣ ಪುನಃ ಇಲ್ಲಯ್ಯ, ಏನಂಥದ್ದು ಅಪರಿಚಿತ ಆದರೆ ಏನು, ನಿನಗೆ ಅದು ಬಹಳ ಒಳ್ಳೆಯ ವಿಷಯ, ನೋಡು, ಇನ್ನೊಮ್ಮೆ ನೋಡು, ಪುನಃ ಕಳಿಸ್ಬೇಕು. ಹೀಗೆ ಅದನ್ನು ರಮಿಸಿ ಕಳಿಸಿ ಮತ್ತು ಪುನಃ ವಾಪಸ್ ಬರೋದು, ಪುನಃ ಕಳಿಸೋದು. ಕಡೆಗೆ ಸುಮಾರು ಸರ್ತಿ ಹೋದ್ಮೇಲೆ ಹೌದಲ್ಲಯ್ಯ, ಒಳ್ಳೆ ರುಚಿಯ ಸ್ವಾರಸ್ಯವಾಗಿದೆ ಇದು, ಇದು ಚೆನ್ನಾಗಿದೆ, ದಿಸ್ ಈಸ್ ಲೈಕಬಲ್ ಅಂತ ಅಲ್ಲಿ ಕೂತು ಬಿಡಲಿಕ್ಕೆ ಪ್ರಾರಂಭ ಮಾಡಿ. ದಟ್ ಈಸ್ ಧ್ಯಾನ.
ಧ್ಯಾನಕ್ಕೆ ಹೋಗಬೇಕಾಗಿದ್ರೆ ಇಷ್ಟು ಮಾನಸಿಕವಾಗಿ ಟ್ರೈನಿಂಗ್ ಕೊಡಬೇಕು. ಅಲ್ಲಿ ಕೂತು ಬಿಡ್ತದೆ. ಆವಾಗ ಕಡೆಗೆ ಕೂತು ಬಿಟ್ಟ ಮೇಲೆ, ಅಭ್ಯಾಸ ಆದಮೇಲೆ ಮತ್ತೆ ವಾಪಸ್ ಕರೆಸೋದು ಕಷ್ಟ ಆಗುತ್ತೆ. ದಟ್ ಈಸ್ ಸಮಾಧಿ. ಆಮೇಲೆ ವಾಪಸ್ ಬಂದರೆ ಬರೋಲ್ಲ, ಇಲ್ಲ ಇದು ಬಿಡ್ತೇನೆ, ಇದು ಚೆನ್ನಾಗಿದೆ ಅದು ಅಂತ ವಾಪಸ್ ರಿಟರ್ನ್ ಬಡಲಿಕ್ಕೆ ಮನಸ್ಸು ರಿಫ್ಯೂಸ್ ಮಾಡುವಂಥ ಸ್ಥಿತಿಗೆ ಧ್ಯಾನದಿಂದ ಸಮಾಧಿ ಅಂತ. ಸಮಾಧಿ ಅಂದರೆ ಅಲ್ಲಿ ಹೋಗಿ ಕೂತ್ಬಿಟ್ರೆ ಮನಸ್ಸು ರಿಟರ್ನ್ ಆಗಲಿಕ್ಕೆ ಕೇಳೋದಿಲ್ಲ. ಮತ್ತೆ ಎಕ್ಸ್ಟರ್ನಲ್ ವರ್ಲ್ಡ್ಗೆ ಬಾ, ರಿಯಲ್ ಲೈಫಿಗೆ ಬಾ ಅಂದರೆ ನೋ ಯಾಕೆ ಬರಬೇಕು, ನಾನು ಇಲ್ಲೇ ಇದ್ಬಿಡ್ತೇನೆ ಅನ್ನುತ್ತದೆ ಮನಸ್ಸು. ಮನಸ್ಸು ನಮ್ಮ ಆರ್ಡರನ್ನು ಈಗಲೂ ಕೇಳುವುದಿಲ್ಲ, ಸಮಾಧಿ ಸ್ಥಿತಿಯಲ್ಲೂ ಕೇಳೋದಿಲ್ಲ. ಸಮಾಧಿ ಸ್ಥಿತಿ ಹೇಳಿದ್ರೆ ಅಲ್ಲಿಂದ ವಾಪಸ್ ಮಾತ್ರ ಕೇಳೋದಿಲ್ಲ. ಅದು ಇದು ಬಹಳ ಚೆನ್ನಾಗಿದೆ, ಈ ಸ್ಟೇಜ್ ಗೊತ್ತಿರಲಿಲ್ಲ ನನಗೆ, ಇದಕ್ಕೆ ಮುಟ್ಟಿದ ಮೇಲೆ ಮತ್ತೆ ಇಲ್ಲಿಂದ ವಾಪಸ್ ಯಾಕೆ ಬರಬೇಕು ನಾನು ಅನ್ನತ್ತೆ ಮನಸ್ಸು. ಹೀಗೆ ಇದು ಮನಸ್ಸಿನ ಯೋಗ. ಯುಕ್ತೇನ ಮನಸ್ಸು ಅಂದರೆ ಹೀಗೆ ಟ್ರೈನ್ ಆದ ಮನಸ್ಸು ಅಂತ. ಮನಸ್ಸನ್ನು ಹೀಗೆ ಅಣಿಗೊಳಿಸಿ ಅದರಿಂದ ಅದಕ್ಕೆ ಅಣಿಗೊಳಿಸಬೇಕಾದ್ರೆ ಮೊದಲು ಬೇಕಾಗಿರತಕ್ಕಂಥದ್ದು ಪರ್ಫೆಕ್ಟ್ ನಾಲೆಜ್, ವಿಜ್ಞಾನ. ಸರಿಯಾದ ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡು, ಸರಿಯಾದ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು, ಒಂದು ವಿಷಯ ಸರಿಯಾಗಿರಬೇಕು, ತಿಳ್ಕೊಳ್ಳುವುದು ಸರಿಯಾಗಿರಬೇಕು. ಒಂದಕ್ಕೊಂದುವರೆ ತಿಳ್ಕೊಳ್ಳೋರೇ ಬಹಳ ಜಾಸ್ತಿ. ಅದನ್ನ ಸರಿಯಾದ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ಅಲ್ಲಿಗೆ ಮನಸ್ಸನ್ನು ಕಳಿಸಿ ಗಟ್ಟಿ ನಿಲ್ಲಿಸಿಬಿಡೋದುಂಟ. ದಿಸ್ ಈಸ್ ಪ್ರಿಪರೇಷನ್. ಇಷ್ಟಾದರೆ ಸ್ಟೇರಿಂಗು ಸರಿಯಾಗಿದೆ, ಡ್ರೈವರ್ ಸರಿಯಾಗಿದ್ದಾನೆ ಅಂತ ಆಯಿತು. ಅದನ್ನೇ ಯಸ್ತು ಅವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸ ಸದಾ. ಯಾರಿಗೆ ಸರಿಯಾದ ಅರಿವಿನಿಂದ ಸರಿಯಾದಂಥ ಕನ್ವಿಕ್ಷನ್ ಇಲ್ಲವೋ, ಮತ್ತು ಯಾರಿಗೆ ಮನಸ್ಸು ಹೀಗೆ ಅಣಿಗೊಂಡು ಭಗವಂತನಲ್ಲಿ ಮೆಡಿಟೇಟ್ ಮಾಡಲಿಕ್ಕೆ ಬೇಕಾದ ಪೂರ್ವ ಸಿದ್ಧತೆಯಿಂದ ಯೋಗದ ಸಿದ್ಧಿ ಇಲ್ಲವೋ, ಅಂಥ ಮನಸ್ಸು ಮತ್ತು ಅಂಥ ಇದರ ಜೊತೆಗೆ ಇರತಕ್ಕಂಥ ಮನುಷ್ಯ ಯಾವಾಗ ಅಂದರೆ ಸದಾ ಆ ವಿಷಯ ಯೋಚನೆ ಮಾಡದಿದ್ದವನಿಗೆ ತಸ್ಯ ಇಂದ್ರಿಯಾಣಿ, ಯಾರು ಮನಸ್ಸನ್ನು ಬುದ್ಧಿಯನ್ನು ಟ್ರೈನ್ ಮಾಡಲಿಲ್ಲವೋ ಅವನಿಗೆ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ, ಅವನಿಗೆ ಇಂದ್ರಿಯಗಳು ಅವನು ಹೇಳಿದ ಹಾಗೆ ಕೇಳೋದಿಲ್ಲ, ಯಾವತ್ತೂ ಕೇಳೋದಿಲ್ಲ. ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದಲ್ಲ, ಮನಸ್ಸಿಗೆ ತರಬೇತಿ ಕೊಡಬೇಕು. ಇಲ್ಲದೇ ಇದ್ದರೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಹೇಗೆ ಅಂದರೆ ದೃಷ್ಟಾಂತ ಕೊಟ್ಟರು, ದುಷ್ಟಾಶ್ವ ಇವ ಸಾರಥೇಹೇ ಅಂತೇಮುಂಡು. ಟ್ರೈನ್ ಆಗದೇ ಇರತಕ್ಕ ಕುದುರೆಗಳನ್ನು, ತರಬೇತಿ ಮಾಡಿದ ಕುದುರೆಗಳನ್ನು ಗಾಡಿ ಕಟ್ಟಿದರೆ ಏನು ಹಿಡಿತಾವೆ ಅವು ಸಿಕ್ಕಾಬಟ್ಟೆ ಕೈಕಾಲು ಝಾಡಿಸುವುದೇನು, ಬಾಲ ಝಾಡಿಸುವುದೇನು, ಎಲ್ಲೆಲ್ಲಿಗೂ ಹೋಗಿ ಗಾಡಿಯನ್ನು ಹೊಂಡಕ್ಕೆ ಹಾಕ್ತವೆ. ಆದರೆ ಕುದುರೆಗಳಿಗೆ ಟ್ರೈನಿಂಗ್ ಆಗಬೇಕು, ಸಾರಥಿಗೆ ಟ್ರೈನಿಂಗ್ ಆಗಬೇಕು, ಆಮೇಲೆ ಕಡಿವಾಣ ಸ್ಟೇರಿಂಗು ಪರ್ಫೆಕ್ಟ್ ಆಗಿರಬೇಕು. ಅಂದರೆ ಇದೆಲ್ಲ ಟ್ರೈನ್ ಆದಾಗ ಸಾರಥಿ ಆ ಕುದುರೆಗಳನ್ನು ಬೇಕಾದ ಹಾಗೆ ಎಳೆಯಬಲ್ಲ. ಅದರಿಂದ ದುಷ್ಟ ಅಶ್ವಗಳು ಅಂದರೆ ಪಳಗದ ಕುದುರೆಗಳನ್ನು ಗಾಡಿಗೆ ಕಟ್ಟಿದರೆ ಅವು ಹೇಗೆ ಎಲ್ಲೆಲ್ಲೋ ಎಳ್ಕೊಂಡು ಹೋಗಿ ಹೊಂಡಕ್ಕೆ ಗಾಡಿಯನ್ನು ಹಾಕ್ತವೆ. ಹೋಗಿ ಕುದುರೆಯೂ ಸಾಯುತ್ತೆ, ಗಾಡಿಯೂ ಸಾಯುತ್ತೆ, ಗಾಡಿಯಲ್ಲಿ ಕೂತವನು ಕೈಕಾಲು ಮುರ್ಕೊಳ್ತಾನೆ. ಗಾಡಿಯೂ ನಾಶವಾಯಿತು, ಕುದುರೆಯೂ ನಾಶವಾಯಿತು, ಕೂತವನು ನಾಶವಾದ. ಅಂದರೆ ಅವನ ನಾಶವಾಗುವುದು ಅಂದರೆ ಏನು? ನಾಶವಾಗುವುದು ಅಂದರೆ ಸಾಯುವುದು ಅಂತ ಇಷ್ಟೇ ಅರ್ಥ ಅಲ್ಲ. ಅವನು ಗುರಿ ಮುಟ್ಟುವುದಿಲ್ಲ. ಒಟ್ಟಿಗೆ ಹೋಗಬೇಕಾದಲ್ಲಿ ಹೋಗದೆ ಇನ್ನೆಲ್ಲಿ ಹೋಗಿ ಬಿದ್ದು ಕೈಕಾಲು ಮುರ್ಕೊಂಡ, ಗಾಡಿಯೂ ಮುರಿದು ಹೋಯಿತು, ಕುದುರೆಯೂ ಕೈಕಾಲು ಮುರ್ಕೊಂಡಿತ್ತು, ಸತ್ತಿದೋ ಏನೋ ಆಯಿತು. ಅಂತೂ ಗುರಿ ಮುಟ್ಟುವುದು ಸಾಧ್ಯವಿಲ್ಲ. ಹಾಗಾದರೆ ಗುರಿ ಮುಟ್ಟಬೇಕಾಗಿದ್ದರೆ ಮೊದಲು ಈ ಕುದುರೆಗಳು ಗುರಿಗೆ ಹೋಗುವಂತೆ ಇವುಗಳನ್ನು ತರಬೇತಿ ಮಾಡಬೇಕು. ಅದಕ್ಕೆ ಒಳ್ಳೆ ಸಾರಥಿ, ಒಳ್ಳೆ ಕಡಿವಾಣ ಬೇಕು. ಕಡಿವಾಣ ಇದ್ದರೆ ಇವುಗಳನ್ನು ತರಬೇತಿ ಮಾಡುವುದಕ್ಕೆ ಸುಲಭ ಆಯಿತು. ತಸ್ಯ ಇಂದ್ರಿಯಾಣಿ ಅವಶ್ಯಾನಿ, ತಸ್ಯ ಅಂಥ ಸಾಧಕನ ಇಂದ್ರಿಯಗಳು ಅವಶ್ಯಗಳಾಗ್ತವೆ. ಯಾವುದಕ್ಕೆ? ಸಾರಥಿಗೆ, ಬುದ್ಧಿಗೆ. ಆ ಬುದ್ಧಿ ಅನ್ನೋದು ಆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅಸಮರ್ಥವಾಗ್ತದೆ. ಯಾಕಂದರೆ ಆ ಬುದ್ಧಿ ಕನ್ವಿಕ್ಷನ್ ಬಂದಿರೋದಿಲ್ಲ. ವಿವೇಕ ಅಂದರೆ ಕನ್ವಿಕ್ಷನ್ ತಾನೆ. ಇದು ಸರಿ ಇದು ತಪ್ಪು ಅನ್ನುವ ಕನ್ವಿಕ್ಷನ್ ಬಾರದೆ ಬುದ್ಧಿ ಗೈಡೆನ್ಸೇ ಕೊಡೋದಿಲ್ಲ. ಈಗ ಮಾಡಬೇಡ ಅಂತ ಹೇಳೋದೇ ಇಲ್ಲ ಅದು. ಯಾಕಂದರೆ ಅದಕ್ಕೆ ಸಂದೇಹ ಉಂಟು, ಮಾಡಬೇಕೋ ಮಾಡಬೇಡೋದು ಗೊತ್ತಿಲ್ಲ. ಅದರಿಂದ ವಿಜ್ಞಾನ ಕನ್ವಿಕ್ಷನ್ ಇಲ್ಲದೇ ಇರತಕ್ಕಂಥ ಬುದ್ಧಿ ಇಂದ್ರಿಯಗಳಿಗೆ ಗೈಡೆನ್ಸ್ ಕೊಡುವುದಿಲ್ಲ. ಆಗ ತರಬೇತಿಯಾಗದ ಕುದುರೆಯ ಗಾಡಿಯಲ್ಲಿ ಕೂತ ಹಾಗೆ ಅವನು ದಾರಿ ತಪ್ಪುತ್ತಾನೆ. ಹಾಗಾದರೆ ಸರಿಯಾಗಬೇಕಾದ್ರೆ ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವ ಇವ ಸಾರಥೇಹೇ. ವಿಜ್ಞಾನವಾನ್ ಭವತಿ, ಈ ಕನ್ವಿಕ್ಷನ್ ಬೇಕು, ಸರಿ ತಪ್ಪುಗಳ ಸರಿಯಾದ ಅರಿವು ಬೇಕು. ಮನಸ್ಸನ್ನು ಹೀಗೆ ಹೇಳಿದ ಹಾಗೆ ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣಾ, ಸಮಾಧಿ, ಅಷ್ಟಾಂಗ ಯೋಗಗಳಲ್ಲಿ ಮನಸ್ಸನ್ನು ಅಣಿಗೊಳಿಸಬೇಕು. ಇದು ಮಾಡಿದಾಗ ಅದರಲ್ಲಿ ಆ ಅಷ್ಟಾಂಗದಲ್ಲಿ ಮತ್ತೆ ಯಮನಿಯಮಗಳು ಬೇರೆ ಇವೆ. ಅದನ್ನು ನಾನು ಹೇಳಲಿಲ್ಲ. ಎಕ್ಸ್ಟರ್ನಲ್ ಆಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಜೀವನದ ನೀತಿಗಳು, ಅದನ್ನು ಯಮನಿಯಮ ಅಂತ. ಅದು ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ತಪಸ್ಸು. ಶೌಚ ಒಂದು ಹೇಳಿದ್ದೆ, ಅದರಲ್ಲಿ ತಪಸ್ಸು, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನ, ಅಹಿಂಸೆ, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕಬೇಕು ಅನ್ನುವ ನಿರ್ಧಾರ. ಯಾರಿಗೂ ಸುಳ್ಳು ಹೇಳಿ ಮೋಸ ಮಾಡಬಾರದು. ಸುಳ್ಳು ಹೇಳಬಾರದು ಅಂತಲ್ಲ, ಸುಳ್ಳು ಹೇಳಿ ಮೋಸ ಮಾಡಬಾರದು ಅಂತ. ಇನ್ನೊಬ್ಬರಿಗೆ ಉಪಕಾರ ಆಗುವುದಕ್ಕೋಸ್ಕರ ಸುಳ್ಳು ಹೇಳೋದಾದರೆ ಹೇಳಿ.
ಸುಳ್ಳು ಹೇಳುವುದರಿಂದ ಉಪಕಾರ ಆಗುವುದಿದ್ದರೆ ಹೇಳ್ರಿ. ಆದರೆ ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಮೋಸ ಅದಕ್ಕೆ ಅಷ್ಟು ಉದ್ದ ಹೇಳಿದೆ. ಸುಳ್ಳು ಹೇಳಬಾರ್ದು ಅಂತಲ್ಲ, ಸುಳ್ಳು ಹೇಳುವುದರಿಂದಲೇ ಒಬ್ಬನಿಗೆ ಉಪಕಾರ ಆಗುವುದಾದರೆ, ಈಗ ಒಬ್ಬ ಮನುಷ್ಯ ಅವನಿಗೆ ಉಲ್ಬಣವಾದ ಕಾಯಿಲೆ ಇದೆ, ಅವನ ವಿಲ್ ಪವರ್ನಿಂದಲೇ ಬದುಕಬೇಕಷ್ಟೇ, ಔಷಧ ಇಲ್ಲ, ಆ ಸ್ಥಿತಿಯಲ್ಲಿದ್ದಾನೆ. ಅಂಥ ಸಂದರ್ಭದಲ್ಲಿ ಏನು ಉಪಯೋಗ ಇಲ್ಲಯ್ಯ, ನೀನು ನಾಳೆಯೋ ನಾಡಿದ್ದು ಸಾಯುವುದೇ ಗ್ಯಾರಂಟಿ ಅಂತ ಹೇಳಿದರೆ ನಾಳೆ ನಾಡಿದ್ದು ಗ್ಯಾರಂಟಿ ಸಾಯ್ತಾನವ. ಅದರ ಬದಲು ನೀವು ಏನು ಹೇಳಬೇಕು, ಒಬ್ಬ ಡಾಕ್ಟರ್ ಆದವ, ಏನಿಲ್ಲ ಸ್ವಲ್ಪ ನಿತ್ರಾಣ ಇದೆ, ಸ್ವಲ್ಪ ಪ್ರಾಬ್ಲಮ್ ಅದು ನಿಜ, ವಯಸ್ಸಾಯ್ತಲ್ವ, ನೀನು ಏನಿಲ್ಲ, ನೀನು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಗುಣ ಆಗುತ್ತೆ ಅಂತ ಹೇಳಿಬಿಟ್ರೆ ಅವನು ಗುಣ ಆಗುವ ಸಾಧ್ಯತೆ ಇದೆ. ಅಂದರೆ ಅವನಿಗೆ ನೀವು ವಿಲ್ ಪವರ್ ಕೊಟ್ರಿ, ಆಗ ನೀನು ಗುಣ ಆಗುತ್ತೆ, ನಿನಗೇನು ಇಲ್ಲ ಅಂತ ಅನ್ನೋದು ನಿಜವಾಗಿ ಸುಳ್ಳು. ಆದರೆ ಡಾಕ್ಟ್ರು ಸುಳ್ಳು ಹೇಳೋದ್ರಿಂದ ಅವನು ಬದುಕಿಸ್ಲಿಕ್ಕಾಗತ್ತೆ. ಆಗ ಅದಕ್ಕೆ ಸುಳ್ಳು ಹೇಳಿ ಮೋಸ ಮಾಡಬಾರ್ದು ಅಂತ, ಸುಳ್ಳು ಹೇಳಬಾರ್ದು ಅಂತ ಅನ್ನುವ ಮಾತನ್ನು ನಾನು ಎಂದೂ ಹೇಳೋದಿಲ್ಲ. ಸುಳ್ಳು ಹೇಳುವುದರಿಂದ ಒಬ್ಬನಿಗೆ ಉಪಕಾರ ಆಗುವುದಾದರೆ, ಈಗ ಡಾಕ್ಟ್ರ್ ಹೇಳುವ ಸುಳ್ಳು ಉಂಟಲ್ಲ, ಬಹಳ ಒಳ್ಳೆಯ ಸುಳ್ಳು ಅದು. ಅಂತಹ ಸುಳ್ಳು ಹೇಳೋದು ಒಬ್ಬ ಮನುಷ್ಯನ ಜೀವಕ್ಕೆ ಆಯುಸ್ಸು ವೃದ್ಧಿ ಆಗುವುದಾದರೆ, ಆ ದೇಹದಲ್ಲಿ ಅವನು ಮತ್ತಷ್ಟು ಕಾಲ ಬದುಕುವುದು ಸಾಧ್ಯವಾದರೆ ಅಂತಹ ಸುಳ್ಳನ್ನು ಹೇಳಬಹುದು. ಒಬ್ಬ ಪಾಪಿ, ಅವನು ತುಂಬ ಪಾಪಗಳನ್ನು ಮಾಡಿದ್ದಾನೆ, ಪಾಪಗಳನ್ನು ಮಾಡಿ ಗಾಬರಿಯಾಗಿಬಿಟ್ಟಿದ್ದಾನೆ, ನನಗೆ ಏನು ಉದ್ಧಾರವೇ ಇಲ್ಲವೇನೋ ಅಂತವನು ಒಬ್ಬ ಬರ್ತಾನೆ, ಒಬ್ಬ ವೇದಾಂತಿ ಹತ್ರ ಬರ್ತಾನೆ, ಡಾಕ್ಟ್ರ್ ಹತ್ರ ಅಲ್ಲ. ನಾನು ಇಂತಿಂಥ ಪಾಪ ಮಾಡಿದ್ದೇನೆ, ನಾನು ಮಾಡದೇ ಇರೋದು ಪಾಪದಲ್ಲಿ ಇಷ್ಟೆಲ್ಲ ಹೇಳ್ತಾನೆ. ನನ್ನ ಗತಿ ಏನು ಆಚಾರ್ಯೇ ಅಂತ ಕೇಳ್ತಾನೆ ಈ ವೇದಾಂತ ಪಂಡಿತರ ಹತ್ರ. ನೀನು ಅಷ್ಟು ಪಾಪ ಮಾಡಿದ್ಯೋ, ಹಾಗಾದ್ರೆ ನಿನಗೆ ಅಂಧನ್ ತಮಸ್ಸೇ ಗತಿ, ನಿನಗೆ ಉದ್ಧಾರವೇ ಇಲ್ಲ ಅಂತ ಇವ್ರು ಹೇಳಿಬಿಟ್ರೆ ಅವನು ಪಾಪ ಡಿಪ್ರೆಸ್ಡ್ ಆಗಿಬಿಡ್ತಾನೆ. ಪಾಪ ಮಾಡುವುದು ಮನುಷ್ಯ ಸಹಜ, ಪಾಪ ಮಾಡುವುದು ತಪ್ಪಲ್ಲ, ಪಾಪ ಮಾಡಿದ್ದೇನೆ ಅನ್ನೋ ಎಚ್ಚರ ಬರುವುದು ಗುಣ ನಿನ್ನಲ್ಲಿ ಬಂದಿದೆ, ನಿನಗೆ ಉದ್ಧಾರ ಆಗುತ್ತೆ ಹೋಗು ಅಂತ ಹೇಳಬೇಕಾಗ. ಅಂದರೆ ಅದೇ ಅದರಿಂದ ಸುಳ್ಳು ಸತ್ಯ ಇದ್ದಕ್ಕಿದ್ದ ಹಾಗೆ ಹೇಳೋದಲ್ಲವೇ ಅಲ್ಲ. ಬಹಳ ಜನಕ್ಕೆ ಸತ್ಯ ಹೇಳಲಿಕ್ಕೆ ಗೊತ್ತಿಲ್ಲ. ಸತ್ಯ ಹೇಳೋದೊಂದು ಇನ್ನೊಬ್ಬರ ಹತ್ರ ಇದ್ದಕ್ಕಿದ್ದ ಹಾಗೆ ಹೇಳಿ ಜಗಳ ಮಾಡಿ ವಿರಸ ಮಾಡಿ ಕಟ್ಟಿಕೊಳ್ಳೋದು ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ. ಸತ್ಯ ಹೇಳೋದು ವಿರಸ ಅಲ್ಲ, ಸತ್ಯದಿಂದ ಇನ್ನೊಬ್ಬರ ಜೀವನ ರೂಪಾಂತರ ಮಾರ್ಪಾಡುಗೊಳ್ಳಬೇಕು. ಅದು ಅಸತ್ತಿನಿಂದ ಸತ್ತಿನ ಕಡೆಗೆ ಹೋಗಬೇಕು, ಅದು ಸತ್ಯ. ಯಾರ ಬದುಕನ್ನು ನಾವು ಯಾವ ಮಾತಿನಿಂದ ಒಬ್ಬನ ಬದುಕನ್ನು ಅಸತ್ತಿನಿಂದ ಸತ್ತಿನ ಕಡೆಗೆ ಕೊಂಡೊಯ್ಯಬಲ್ಲೆವೋ ಅಂಥ ಮಾತೆಲ್ಲ ಸತ್ಯ, ಹೊರತು ಇದ್ದದನ್ನು ಇದ್ದ ಹಾಗೆ ಹೇಳೋದಲ್ಲ. ಅದರಿಂದ ಸತ್ಯ ಹೇಳಿ ಸುಳ್ಳು ಹೇಳಿ ಮೋಸ ಮಾಡಬಾರ್ದು ಅಂತ. ಸುಳ್ಳು ಹೇಳಿ ಒಂದು ಉಪಕಾರ ಆಗೋದಾದರೆ ಖಂಡಿತವಾಗಿ ಹೇಳಬಹುದು. ಆಮೇಲೆ ಹಾಗೆ ಅಷ್ಟೇ, ಇನ್ನೊಬ್ಬರ ದುಡ್ಡಿಗೋಸ್ಕರ ಕೈಯೊಡ್ಡುವುದು, ಸುಳ್ಳು ಹೇಳಿ ಮೋಸ ಮಾಡುವುದು, ಇನ್ನೊಬ್ಬರಿಗೆ ಹಿಂಸೆ ಮಾಡುವುದು, ಇನ್ನೊಬ್ಬರ ದುಡ್ಡನ್ನು ಕದಿಯುವುದು, ಇನ್ನೊಬ್ಬರ ಮುಂದೆ ಕೈಯೊಡ್ಡುವುದು, ಇದೆಲ್ಲ ಜೀವನದಲ್ಲಿ ಮಾಡಬಾರದ ಕ್ರಿಯೆ ಅಂತ. ಅಂದರೆ ಒಂಥರ ನಮ್ಮ ನಿಷ್ಠೆ ಹೇಗಿರಬೇಕು, ಪ್ರಿನ್ಸಿಪಲ್ಸ್, ಎಥಿಕ್ಸ್, ಯಮನಿಯಮಗಳೆಲ್ಲ ಬರೀ ಎಥಿಕ್ಸ್. ಇದೆಲ್ಲ ಸಾಮಾಜಿಕವಾಗಿರತಕ್ಕಂಥದ್ದನ್ನು ಯಮ ಅಂತ. ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕಬೇಕು, ಸಾಮಾಜಿಕವಾಗಿಯೂ ಅಗತ್ಯ, ಅದು ಬರೀ ವೈಯಕ್ತಿಕವಾಗಿ ಅಲ್ಲ, ಅದು ಸಮಾಜಕ್ಕೂ ತೊಂದರೆ. ಹಿಂಸಕನಾಗಿರ್ತಕ್ಕ ಒಬ್ಬ ವ್ಯಕ್ತಿ ಹಿಂಸೆ ಮಾಡುವನಾಗಿದ್ದರೆ ಅವನು ಸಮಾಜ ಕಂಟಕ ಅಂತೇವೆ ನಾವು. ಹಾಗೆ ಸುಳ್ಳು ಹೇಳುವವನು ಒಂದು ಸಮಾಜ ಕಂಟಕ. ಸುಳ್ಳು ಹೇಳುವುದರಿಂದ ಈ ಸಮಾಜಕ್ಕೆ ತೊಂದರೆ ಮಾಡ್ತಾ ಇರ್ತಾನವ, ಕದಿಯುವುದರಿಂದ ಸಮಾಜಕ್ಕೂ ತೊಂದರೆ, ಬ್ರಹ್ಮಚರ್ಯ ಪಾಲನೆ ಮಾಡೋದ್ರಿಂದ ಸಮಾಜದಲ್ಲಿ ಇರತಕ್ಕ ಹೆಣ್ಮಕ್ಕಳಿಗೆ ತೊಂದರೆ, ಇವನಿಗಲ್ಲ. ಆದ್ದರಿಂದ ಹಾಗೆ ಇನ್ನೊಬ್ಬರ ಮುಂದೆ ಕೈಯೊಡ್ಡುವುದರಿಂದ, ಅವನು ರಶೀದಿ ಪುಸ್ತಕ ಹೇಳ್ಕೊಂಡು ಬಂದ ಕೂಡಲೇ ಮನೆಯವರು ತರಬೇಸಿ ಆಗಲಿ ಶುರುವಾಗುತ್ತೆ. ಇವನು ಯಾಕೋ ಬಂದ, ಏನೋ ರಶೀದಿಯಲ್ಲಿ ಬರೀಬೇಕು, ಏನೋ ಬರೀತಾನೆ, ಅವನು ಮನೆ ಬಂದ ತಕ್ಷಣ ಅವನು ಕಳಿಸೋದು ಹೇಗೆ ಅಂತ ಆಗುತ್ತೆ. ಅಂದರೆ ಸಮಾಜಕ್ಕೆ ತೊಂದರೆ ಆದಂಥ ಇವೆಲ್ಲ ಸಮಾಜ ಕಂಟಕವಾದ ಎಲಿಮೆಂಟ್ಸ್ಗಳು. ಅದನ್ನ ಸಮಾಜಕ್ಕೆ ಬಾಧಕವಾಗುವ ರೀತಿ ಬದುಕಬೇಡ, ಇದು ಒಂದು ಪ್ರಿನ್ಸಿಪಲ್. ಆಮೇಲೆ ನಿನಗೆ ಸಾಧಕವಾಗುವ ರೀತಿ ಬದುಕು. ಅದಕ್ಕೆ ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ. ನೀನು ಸ್ವಚ್ಛವಾಗಿರು, ಅಂದರೆ ದೇಹ ಮನಸ್ಸುಗಳ ಬಗ್ಗೆ ಸ್ವಚ್ಛತೆಯನ್ನು ಬೆಳೆಸಿಕೋ. ಆಮೇಲೆ ತಪಃ, ಸದಾ ಒಳ್ಳೆಯದನ್ನು ಚಿಂತನೆ ಮಾಡು, ಒಳ್ಳೆಯ ಕೆಲಸಗಳನ್ನು ಮಾಡು, ಒಳ್ಳೆಯದನ್ನು ಚಿಂತನೆ ಮಾಡು. ತುಷ್ಟಿ, ಏನು ಇದೆ ಅದರಲ್ಲಿ ತೃಪ್ತಿ ಪಡು, ಇನ್ನೂ ಬೇಕು ಇನ್ನೂ ಬೇಕು ಅಂತ ಅತಿ ಆಸೆ ಬೆಳೆಸಿಕೋಬೇಡ. ಬೆಳೆಸಿಕೊಂಡದ್ರಿಂದ ಆ ಅತಿ ಆಸೆಗೆ ಹೋಗಿ ಅದರಲ್ಲಿ ಕೈ ಸುಟ್ಟುಕೊಂಡು ಮತ್ತಷ್ಟು ಟೆನ್ಷನ್ ಜಾಸ್ತಿ ಮಾಡಿಕೊಳ್ತಿ, ಮನಸ್ಸನ್ನು ಕೆಡಿಸಿಕೊಳ್ತಿ. ಆಮೇಲೆ ಸ್ವಾಧ್ಯಾಯ, ಒಳ್ಳೆಯ ಗ್ರಂಥಗಳನ್ನು ಶಾಸ್ತ್ರಗಳನ್ನು ನಿರಂತರ ಓದು ಮತ್ತು ಯಥಾಶಕ್ತಿ ಭಗವಂತನ ಪೂಜೆ ಮಾಡು. ಇದು ನಮ್ಮ ಉದ್ಧಾರಕ್ಕೋಸ್ಕರ. ಆಗ 5 ಹೇಳಿದ್ದು ಸಾಮಾಜಿಕವಾಗಿ ನಾವು ಒಳ್ಳೆಯವರಾಗಿ ಬದುಕಬೇಕು. ಮತ್ತು ಸಾಮಾಜಿಕವಾಗಿ ಸುಭಗರಾಗುವುದಕ್ಕೆ ಮುಖವಾಡವೂ ಸಾಕು. ಸಾಮಾಜಿಕ ಸುಭಗತೆ ಅನ್ನೋದು ಮುಖವಾಡದಿಂದ ನಾವು ಇನ್ನೊಬ್ಬರ ಮುಂದೆ ಒಳ್ಳೆಯವರಾಗಿ ಬದುಕಿಬಿಟ್ರೆ ಸರಿ. ನಮ್ಮ ಆತ್ಮಕ್ಕೆ ನಾವು ವಂಚನೆ ಮಾಡಿಕೊಂಡು ಸುಭಗರಾಗಿ ಬದುಕಿದ್ರು ಸಾಮಾಜಿಕವಾಗಿ ನಾವು ಒಳ್ಳೆಯ ಎಲಿಮೆಂಟ್ಸೇ ಆಗ್ತೇವೆ. ಅದಕ್ಕೆ ನಿನ್ನಗೋಸ್ಕರ ನೀನು ಮಾಡಬೇಕಾದ 5 ಇದೆ. ಅದು ತಪಸ್ಸು, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನ. ಇದೆಲ್ಲದರ ಜೊತೆಗೆ ಸ್ಟಡಿಯಾದಂಥ ಮನಸ್ಸನ್ನು ಬೆಳೆಸಿಕೊಳ್ತಂಥ ಯೋಗ ಏನು ಹೇಳಿದರು ಅದು ಇದ್ದರೆ ಎಷ್ಟು ವಿಜ್ಞಾನವಾನ್ ಭವತಿ. ಸರಿ ತಪ್ಪುಗಳ ಸರಿಯಾದ ಅರಿವು ಮತ್ತು ಮನಸ್ಸು ಈ ರೀತಿ ಹೊರಗೆ ಒಳಗೆ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಒಳ್ಳೆಯ ರೀತಿಯ ನಡೆಯಿಂದ ಶುದ್ಧವಾದ ಸ್ವಚ್ಛವಾದ ಸ್ಟಡಿ ಗಟ್ಟಿಯಾದಂಥ ದೇಹ, ವಾಯು ಮತ್ತು ಮನಸ್ಸು ಇದ್ದರೆ
ತಸ್ಯ ಇಂದ್ರಿಯಾಣಿ ವಶ್ಯಾನಿ. ಆಮೇಲೆ ಇಂದ್ರಿಯ ನಿಗ್ರಹಕ್ಕೆ ಬೇರೆ ಅಟೆಂಪ್ಟೇ ಮಾಡೋದು ಬೇಡ. ಇದೆಲ್ಲ ಉಂಟು ಅಂದರೆ ಇಂದ್ರಿಯಗಳು ಅವನು ಹೇಳಿದಾಗ ಕೇಳ್ತಾವೆ. ಹಾಗೆ ಸದಶ್ವ ಇವ ಸಾರಥೇಹೇ, ಒಳ್ಳೆಯ ತರಬೇತಿಗೊಂಡ ಕುದುರೆಗಳನ್ನು ಹೇಗೆ ಸಾರಥಿ ಬೇಕಾದಲ್ಲಿಗೆ ಕೊಂಡೊಯ್ಯಬಲ್ಲ. ಆ ಕುದುರೆಯ ಮೇಲೆ ಕೂತ್ರೆ ಏನೂ ಸಮಸ್ಯೆಯೇ ಇಲ್ಲ. ಅವು ನಾವು ಎಲ್ಲಿ ಹೋಗಬೇಕು ಅಲ್ಲೇ ಹೋಗ್ತವೆ. ಬರೇ ಪ್ರಯಾಣ ಅಲ್ಲ, ಕುದುರೆ ಮೇಲೆ ಕೂತು ಯುದ್ಧ ಮಾಡ್ತಿದ್ರು ಹಿಂದೆ. ಅವು ಎಷ್ಟು ಹೆಲ್ಪ್ ಮಾಡ್ತವೆ ಟೇಮ್ ತರಬೇತಿ ಆದರೆ ಅಂತಂದರೆ, ಒಂದು ಯುದ್ಧ ಮಾಡುವಾಗ ಅವನು ಯಾವ ರೀತಿ ಹೋಗಬೇಕು, ಎಲ್ಲಿ ಯಾವ ಎದುರಾಳಿ ಹತ್ರ ನಿಂತು ಯುದ್ಧ ಮಾಡಬೇಕು, ಯಾವ ಪೊಸಿಷನ್ ನಿಲ್ಲಬೇಕು, ಆ ರೀತಿ ಅವನಿಗೆ ಹೆಲ್ಪ್ ಮಾಡೋದು ಅಷ್ಟೇ ಅಲ್ಲ. ಒಂದು ವೇಳೆ ಎದುರಾಳಿ ಬಾಣತಾಗಿ ಅಥವಾ ಕತ್ತಿತಾಗಿ ಇವನಿಗೆ ಪೆಟ್ಟಾದರೆ ಅವನು ತಕ್ಷಣ ಅಲ್ಲಿಂದ ಕರ್ಕೊಂಡೋಗಿ ಶಿಬಿರದಲ್ಲಿ ಕೊಂಡೋಗಿ ಬಿಡ್ತಿದ್ದು. ಅಂದರೆ ಅವನು ಎಚ್ಚರ ತಪ್ಪಿದಾಗ ಕೂಡ ಎಚ್ಚರದಿಂದ ಇವನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇದು ತರಬೇತಿಗೊಂಡಂತಹ. ಹಾಗೆ ಈ ಇಂದ್ರಿಯಗಳನ್ನು ನಾವು ಎಚ್ಚರ ತಪ್ಪಿಸಿದ್ದೇವೆ. ಅವುಗಳಿಗೆ ಎಚ್ಚರ ಕೊಟ್ಟುಬಿಟ್ರೆ ನಾವು ಎಚ್ಚರ ತಪ್ಪಿದಾಗೂ ನಮ್ಮನ್ನು ಎಚ್ಚರ ದಾರಿಗೆ ಕೊಂಡು ಹೋಗುವಂಥ ಅಷ್ಟು ಮಟ್ಟಿಗೆ ತರಬೇತಿ ಆಗಬೇಕು. ಅದು ಸದಶ್ವಾಹ ಇವ ಸಾರಥೇಹೇ. ಅಂಥ ಕುದುರೆಗಳು ಇದ್ದಂಥ ರಥದಲ್ಲಿ ಸಾರಥಿ, ಒಳ್ಳೆಯ ತರಬೇತಿಯಾದ ಸಾರಥಿ ಕೂತ್ರೆ ಹೇಗಿರುತ್ತೆ ಹಾಗೆ ವಿಜ್ಞಾನ ಮತ್ತು ಮನೋನಿಗ್ರಹ ಇರತಕ್ಕಂಥ ವ್ಯಕ್ತಿಯ ಇಂದ್ರಿಯಗಳು ಅವನ ವಶದಲ್ಲಿ ಇರ್ತಾವೆ. ತಸ್ಯ ಇಂದ್ರಿಯಾಣಿ ವಶ್ಯಾನಿ ಸದಶ್ವಾ ಇವ ಸಾರಥೇಹೇ. ಯಸ್ತ್ವ ವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಅಶುಚಿಃ ನ ಸ ತತ್ಪದಮಾಪ್ನೋತಿ ಸಂಸಾರಂಚಾಧಿಗಚ್ಚತಿ. ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿಃ ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾರೆ ನೋಡಿ, ರಿಪಿಟೇಷನ್. ಅದನ್ನು ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ? ಯಾವಾಗಲೂ ಯಾವ ವಿಷಯದಲ್ಲಿ ನಮಗೆ ತುಂಬ ತಾತ್ಪರ್ಯ ಇದೆಯೋ ಅದನ್ನು ಒತ್ತಿ ಒತ್ತಿ ಮತ್ತೆ ಮತ್ತೆ ಹೇಳ್ತೇವೆ. ರಿಪೀಟ್ ಮಾಡುವುದು ಯಾವಾಗಲೂ ನಮಗೆ ಅದನ್ನು ಒತ್ತಿ ಇದನ್ನು ಮರೆಯಬೇಡ, ಇದು ಬಹಳ ಮುಖ್ಯವಾದ ವಿಷಯ ಅಂತ ನಾವು ಹೇಳಬೇಕು ಅಂತಂದಾಗ ಅದನ್ನು 2 ಸರ್ತಿ ಹೇಳ್ತೇವೆ, 3 ಸರ್ತಿ ಹೇಳ್ತೇವೆ. ಇದನ್ನು ನಿಜವಾಗಿ ರಿಪಿಟೇಷನ್ ಅಲ್ಲ ಇದು. ಇದಕ್ಕೆ ಇಂಗ್ಲೀಷ್ನಲ್ಲಿ ರೀಇಟರೇಷನ್ ಅಂತ. ರಿಪಿಟೇಷನ್ ಅನ್ನೋದು ದೋಷ, ಹೇಳಿದ್ದನ್ನೇ ಹೇಳ್ತಾನೆ ಅವನು, ಏನು ಕೇಳೋದು ಅಂತ ಅಲ್ಲ. ರೀಇಟರೇಷನ್ ಅಂದರೆ ಅದಕ್ಕೆ ಸ್ಟ್ರೆಸ್ ಇದೆ. ಅವನು ಅದನ್ನು ಮತ್ತೊಮ್ಮೆ ಹೇಳಿದ, ಅದನ್ನು 2 ಸರ್ತಿ ಹೇಳಿದ್ರು ಆ ಮಾತನ್ನು, ಅದನ್ನ ಏನೋ ತಾತ್ಪರ್ಯ ಇರಬೇಕು ಅವರಿಗೆ ಅಂತ. ಹಾಗೆ ನೀವು ರೀಇಟ್ರೇಟ್ ಮಾಡಿದರೆ ಅದರ ಬಗ್ಗೆ ಬಹಳ ಮಹತ್ವ. ಇಲ್ಲಿ ಹೇಳ್ತಾರೆ ಪುನಃ ಅದೇ ಮಾತನ್ನು ಸ್ವಲ್ಪ ವ್ಯತ್ಯಾಸದ ಜೊತೆಗೆ ಕುದುರೆ ಅಂತ ದೃಷ್ಟಾಂತ ಇಟ್ಟುಕೊಂಡು ಮೊದಲು ಹೇಳಿದರು. ಈಗ ಎಷ್ಟು ವಿಜ್ಞಾನವಾನ್ ಭವತಿ ಎಷ್ಟು ಅವಿಜ್ಞಾನವಾನ್ ಭವತಿ ಅಮನಸ್ಕಃ ಸದಾ ಅಶುಚಿಃ. ಬಹಳ ಮುಖ್ಯವಾದ್ದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಬಹಳ ಮುಖ್ಯವಾದ ವಿಷಯ ಶೌಚ ಅಂತ, ಸ್ವಚ್ಛತೆ. ಯಾರಿಗೆ ಶೌಚ ಇಲ್ಲವೋ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯಾರು ಪ್ಯೂರಾಗಿ ಇರೋದಿಲ್ಲವೋ, ಇಂಪ್ಯೂರ್ ಮೈಂಡು, ಅದು ಯಾವತ್ತೂ ಕೂಡ ಸಾಧನೆ ಮಾಡಲಿಕ್ಕೆ ಹೆಲ್ಪ್ ಮಾಡುವುದಿಲ್ಲ. ಮೊದಲು ಪ್ಯೂರಿಫಿಕೇಷನ್ ಪ್ರೋಸೆಸ್ಸು ಬಹಳ ಮುಖ್ಯ. ಸದಾ ಅಶುಚಿ. ಯಾರು ಅವಿಜ್ಞಾನವಾನ್ ಅಮನಸ್ಕಃ, ವಿಜ್ಞಾನ ಸರಿ ತಪ್ಪುಗಳ ವಿವೇಕ ಇಲ್ಲದೇ ಇದ್ದವ, ಆಳವಾದ ಅರಿವು ಇಲ್ಲದೇ ಇದ್ದವ, ಅಂದರೆ ಶ್ರವಣದಿಂದ ಸತ್ಯಜ್ಞಾನ, ಅಧ್ಯಯನದಿಂದ ಯಥಾರ್ಥದ ಅರಿವು ಬಾರದೆ ಮನಸ್ಸು ವಿವೇಕದನ್ನು ಯಾವುದು ಸರಿ ಯಾವುದು ತಪ್ಪು ಅಂತನ್ನುವ ತೀರ್ಮಾನ ಮಾಡಲಾಗದ ಸ್ಥಿತಿಯಲ್ಲಿ ಯಾರ ಬುದ್ಧಿ ಇದೆ ಅಂಥವನು ಅವಿಜ್ಞಾನವಾನ್. ಮತ್ತು ಆದ್ದರಿಂದಲೇ ಅಮನಸ್ಕಃ ಅಂತ, ಅವನು ಮನಸ್ಸಿಲ್ಲದವ ಅಂತ. ಮನಸ್ಸಿಲ್ಲ ಅಂದರೆ ಮನಸ್ಸಿದೆ, ಮನಸ್ಸು ಇದೆ, ಮನಸ್ಸು ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಅದನ್ನ ಇದ್ದೂ ಉಪಯೋಗ ಇಲ್ಲ. ನಾವು ಹೇಳೋದಿಲ್ವ, ಈಗ ಉಪನ್ಯಾಸ, ನನಗೆ ಉಪನ್ಯಾಸ ಕೇಳಲಿಕ್ಕೆ ಮನಸ್ಸಿಲ್ಲರಿ ಅಂದರೆ ಮನಸ್ಸಿಲ್ಲ, ಇದು ಉಂಟಲ್ಲ, ಕೇಳಲಿಕ್ಕೆ ಮನಸ್ಸಿಲ್ಲ ಅಂತ ಅಷ್ಟೇ. ಹಾಗೆ ಮನಸ್ಸಿಲ್ಲದೆ ಇರುವುದಂದರೆ ಯಾವುದನ್ನು ಮಾಡಬೇಕೋ ಅದಕ್ಕೆ ಆ ಮನಸ್ಸು ಅಣಿಯಾಗದೇ ಇರುವುದು. ಮನಸ್ಸು ಇಲ್ಲ ಅಂದರೆ ನಮ್ಮ ಮನಸ್ಸಿಲ್ಲ ಅಂತ ಹೇಳ್ತೇವೆ ನಾವು. ನಮಗೆ ಈಗ ಏನು, ನನಗೆ ಅದನ್ನು ಓದಲಿಕ್ಕೆ ಮನಸ್ಸಿಲ್ಲ, ಇಲ್ಲೆಲ್ಲ ಹೋಗಲಿಕ್ಕೆ ನನಗೆ ಬರಲಿಕ್ಕೆ ಮನಸ್ಸಿಲ್ಲ, ನೀವು ಹೋಗಿ. ಅದೇ ಮನಸ್ಸಿಲ್ಲ ಅಂದರೆ ಏನು, ಮನಸ್ಸು ಉಂಟಲ್ಲ, ಮನಸ್ಸು ಹೋಗಲಿಕ್ಕೆ ಪ್ರಿಪೇರ್ ಆಗಿಲ್ಲ ಅಂತ ಮನಸ್ಸಿಲ್ಲ ಅಂದರೆ. ಮನಸ್ಸಿಲ್ಲದೆ ಇರೋದಂದರೆ ಮನಸ್ಸು ಹೋಗುವುದನ್ನು ಇಷ್ಟಪಡುವುದಿಲ್ಲ. ನನಗೆ ಈಗ ಓದಲಿಕ್ಕೆ ಮನಸ್ಸಿಲ್ಲ ಅಂದರೆ ಮನಸ್ಸಿದೆ, ಓದಲಿಕ್ಕೆ ಮನಸ್ಸಿಲ್ಲ ಅಂದರೆ ಓದುವುದಕ್ಕೆ ಮನಸ್ಸು ಪ್ರಿಪೇರ್ ಆಗಿಲ್ಲ, ಇಷ್ಟಪಡುವುದಿಲ್ಲ. ಹಾಗೆ ಅಮನಸ್ಕ ಅಂದರೆ ಮನಸ್ಸು ಸಾಧನೆಯನ್ನು ಬಯಸುವುದೇ ಇಲ್ಲ, ಅದು ಶುದ್ಧವಾಗಲಿಕ್ಕೆ ಇಷ್ಟಪಡುವುದಿಲ್ಲ. ಕೊಳಕಿನಲ್ಲೇ ಇದ್ದು ಬಿಟ್ಟರೆ ವಿಷಕ್ರಮಿನ್ಯಾಯೇನ ಜೀವಾಮ್ಯಹಂ ಅಂತ, ಕೊಳಕಿನಲ್ಲೇ ಇದ್ದು ಬಿಟ್ಟರೆ ಮತ್ತು ಸ್ವಚ್ಛ ಆಗಬೇಕು ಅಂತಲೇ ಅನಿಸೋದಿಲ್ಲ, ಕೊಳಕು ಒಗ್ಗೆ ಹೋಗ್ತದೆ ಮನಸ್ಸಿಗೆ, ಅದನ್ನೇ ಇಷ್ಟಪಡ್ತದೆ ಮನಸ್ಸು. ಆದ್ದರಿಂದ ಅದು ಸದಾ ಅಶುಚಿಹಿ ಅಂತ, ಯಾವಾಗಲೂ ಕೊಳಕು ಮನಸ್ಸು. ಅಂಥ ತರಬೇತಿಗೊಳ್ಳದ, ಸರಿತಪ್ಪುಗಳ ಅರಿವಿನಿಂದ ಪಕ್ವಗೊಳ್ಳದ, ವಿವೇಕ ಪ್ರಜ್ಞೆಯಿಂದ ಸಾಣೆ ಹಿಡಿಯದ ಮನಸ್ಸು ಅದು ತೀರಾ ಅಶುಚಿ ಅಂತಂದರು. ಅಂಥ ಅಶುಚಿಯಾದ ಮನಸ್ಸಿನಿಂದ ನ ಸತತ್ ಪದಮಾಪ್ನೋತಿ, ಅವನು ನಾವು ಯಾವುದನ್ನು ಹೋಗಿ ಸೇರಬೇಕು ಅಂತ ಹೇಳಿದೆವು ಆ ಸ್ಥಾನ ಅದು ಹಿಂದೇಳ. ಕಸ್ತಂ ಮದಾಮದಂ ದೇವಂ ಯಸ್ಯ ಬ್ರಹ್ಮಜ ಕ್ಷತ್ರಂಚ ಉಭೇ ಭವತ ಓದನಃ. ಇಡೀ ಬ್ರಹ್ಮಾಂಡವೇ ಯಾರಿಗೆ ತುತ್ತೋ, ಮೃತ್ಯುವು ಯಾರಿಗೆ ಉಪಸೇಚನವೋ, ನಾವು ಮಾಡಿರ್ತಕ್ಕಂಥ ಕರ್ಮದ ಫಲವೇ ಯಾರಿಗೆ ಪಾನೀಯವೋ, ಅಂಥ ಒಂದು ನಮ್ಮ ಒಳಗಿರತಕ್ಕ ಬಿಂಬರೂಪ ಆತ್ಮ ಪರಮಾತ್ಮ ಅಂತೆಲ್ಲ ಹೇಳಿದೆವಲ್ಲ, ಅಂಥ ಹಿರಿಯ ಪದವನ್ನು ಅವನು ಎಂದೂ ಅಶುಚಿಯಾದ ಮನಸ್ಸಿನಿಂದ ಹೊಂದಲಾರ.
ಅಂದರೆ ಮನಸ್ಸು ಹೊಂದುವುದು ಅಂದರೆ ಗ್ರಹಿಸುವುದಷ್ಟೇ. ನಸ ತತ್ಪದಮಾಪ್ನೋತಿ, ಮತ್ತೇನಾಗ್ತಾನೆ, ಎಲ್ಲಿ ಹೋಗ್ತಾನೆ ಅವ? ಸಂಸಾರಂಚಾಧಿಗಚ್ಚತಿ, ಅದು ಚಕ್ರಭ್ರಮಣ, ಹೋಗೋದು ಬರುವುದು, ಹೋಗೋದು ಬರುವುದು, ಹೋಗೋದು ಬರುವುದು ಅಷ್ಟೇ. ಹೋಗೋದು ಅಂದರೂ ಬರುವುದು ಅಂದರೂ ಒಂದೇ. ಎಲ್ಲಿ ಅದು ಚಕ್ರ, ಅದು ಹೋದ, ಎಲ್ಲಿ ಹೋದ? ಹೊರಟಲ್ಲಿಗೆ ಬಂದ ಅಷ್ಟೇ, ಇನ್ನೆಲ್ಲಿಗೂ ಹೋಗುವುದಿಲ್ಲ. ಸಂಸಾರಂಚ ಅಧಿಗಚ್ಚತಿ, ಇಲ್ಲಿಂದ ಹೊರಟು ಪುನಃ ಅಲ್ಲಿಗೆ ಬಂದ. ಹೀಗೆ ಸಂಸರಣ, ವೃತ್ತಾಕಾರವಾದಂಥ ಭ್ರಮಣ, ಅಲ್ಲಿಗೆ ಬಂದು ಸೇರ್ತಾನೆ ಅಂಥ ಮನಸ್ಸಿಂದ. ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕಃ ಸದಾ ಶುಚಿ. ನೋಡಿ, ಅಲ್ಲಿರುವುದು ಸದಾ ಶುಚಿ ಅಂತ. ಒಂದು ಕಡೆ ಸದಾ ಅಶುಚಿ ಅಂತ ಪದಚ್ಛೇದ, ಒಂದು ಕಡೆ ಸದಾ ಶುಚಿ ಅಂತ. ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕಃ, ಮನಸ್ಸು ಗಟ್ಟಿಯಾಗಿದೆ, ವಿವೇಕ ಜ್ಞಾನ ಮೂಡಿದೆ, ಆದ್ದರಿಂದ ಮನಸ್ಸು ಅವನ ಇಡೀ ದೇಹ ಸ್ವಚ್ಛವಾಗಿದೆ, ದೇಹದ ಮೂಲಕ ಒಳಗೆ ಮನಸ್ಸು ಸ್ವಚ್ಛವಾಗಿದೆ, ಒಳಗಿದ್ದದ್ದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ, ಗುಡಿಸಿ ಒಲಸಿ ಸ್ವಚ್ಛ ಮಾಡಿ ಆಗಿದೆ. ಆಗ ಸತು ತತ್ಪದಮಾಪ್ನೋತಿ, ಅವನು ಆ ಒಳಗಿರತಕ್ಕಂಥ ಭಗವಂತನನ್ನು ಅರಿಯಲಿಕ್ಕೆ ಆ ಮನಸ್ಸು ಸಮರ್ಥವಾಗ್ತದೆ. ಆಮೇಲೆ ಎಂಥ ಪದ ಅದು? ಯಸ್ಮಾತ್ ಭೂಯೋ ನ ಜಾಯತೆ, ಯಾವ ಪದವಿಯನ್ನು, ಯಾವ ಸ್ಥಾನವನ್ನು, ಯಾವ ಸ್ವರೂಪವನ್ನು ನೀನು ತಿಳಿದಾಗ ಮತ್ತೆ ಪುನಃ ಸಂಸಾರಂಚಾಧಿಗಚ್ಚತಿ ಅಂತ ಹೇಳಿದ್ರಲ್ಲ, ಮತ್ತೆ ಇಲ್ಲಿಗೆ ಮರಳಿ ಹುಟ್ಟಿ ಬರುವ ಅಗತ್ಯ ಇಲ್ಲವೋ, ಮತ್ತೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಗುವ ಅಂಥ ಅವಶ್ಯಕತೆ ಇಲ್ಲವೋ, ಅಂಥ ಸ್ವರೂಪವನ್ನು, ಅಂಥ ತತ್ವವನ್ನು ಆ ಮನಸ್ಸು ತಿಳಿಯಲಿಕ್ಕೆ ಸಮರ್ಥವಾಗ್ತದೆ. ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಅದರಿಂದ ಇದನ್ನು ಆ ಪದ ಸ್ವರೂಪ ಅಂತ ಹೇಳ್ತೀವಿ, ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಅದನ್ನು ಉಪಸಂಹಾರ: ವಿಜ್ಞಾನ ಸಾರಥಿರಿಯಸ್ತು ಮನಃ ಪ್ರಗ್ರಹವಾನ್ ನರಃ. ವಿಜ್ಞಾನ ಸಾರಥಿರಿಯಸ್ತು ಮನಃ ಪ್ರಗ್ರಹವಾನ್ ನರಃ. ನಿಜವಾದಂಥ ಇಲ್ಲಿ ವಿಜ್ಞಾನ ಅಂದರೆ ಬುದ್ಧಿ ಅಂತ ಅರ್ಥ. ಹಿಂದೆ ವಿಜ್ಞಾನ ಅಂದರೆ ವಿಶಿಷ್ಟವಾದ ಜ್ಞಾನ, ಆಳವಾದ ಅರಿವು. ಅಂಥ ಅರಿವಿನಿಂದ ಪಕ್ವಗೊಂಡ ವಿಜ್ಞಾನ ಅಂದರೆ ನೋಡಿ ಏನಾಯಿತು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಅಂತ ಹೇಳಿದೆ. ಮನೋಮಯ ಕೋಶ ಅನ್ನುವುದರಲ್ಲಿ ಮನಸ್ಸು ಏಕಾಗ್ರತೆ ಬರುವುದು, ಅದಕ್ಕೆ ಅನ್ನಮಯ ಕೋಶ ಏಕಾಗ್ರವಾಗಬೇಕು. ಅನ್ನಮಯ ಕೋಶ ಏಕಾಗ್ರ ಆಗಿ ಪ್ರಾಣಮಯ ಕೋಶ ಸ್ಥಿರವಾಗಬೇಕು. ಪ್ರಾಣಮಯ ಕೋಶ ಸ್ಥಿರವಾದ ಮೇಲೆ ಮನೋಮಯ ಕೋಶ ಸ್ಥಿರ ಆಯಿತು. ಮನೋಮಯ ಕೋಶ ಸ್ಥಿರ ಆಗಬೇಕಾಗಿದ್ದರೆ ಮತ್ತೆ ಅದಕ್ಕೆ ಸಾರಥಿ ಯಾರು ಅಂದರೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಇರತಕ್ಕವರು ಯಾರು? ವಿಜ್ಞಾನಮಯ ಕೋಶದಲ್ಲಿ ಇರತಕ್ಕವರು ಸರಸ್ವತಿ, ಭಾರತಿ, ಬ್ರಹ್ಮವಾಯುಗಳು. ಅದು ಮನೋಮಯ ಕೋಶದ ಆಚೆಗೆ, ಅಲ್ಲಿಂದ ಪ್ರೊಟೆಕ್ಷನ್ ಬರಬೇಕು. ವಿಜ್ಞಾನಮಯ ಕೋಶದಲ್ಲಿ ಇರತಕ್ಕವರು ಇದೇ 4 ತತ್ವಗಳು: ಸರಸ್ವತಿ, ಭಾರತಿ, ಬ್ರಹ್ಮವಾಯುಗಳು. ಅದನ್ನ ಅವರು ಸಾರಥ್ಯ ಮಾಡತಕ್ಕವರು ವಿಜ್ಞಾನಮಯ ಕೋಶದ ಬುದ್ಧಿಯ ಸಾರಥ್ಯ. ಬುದ್ಧಿಯ ಸಾರಥ್ಯ, ಬುದ್ಧಿ ಅಂತಂದರೆ ಬುದ್ಧಿ, ಅಲ್ಲಿಂದ ಚಿತ್ತ, ಚೇತನ ಎಲ್ಲವೂ ಬಂತು ಬುದ್ಧಿ ಅನ್ನುವಲ್ಲಿ. ಅದರ ಸಾರಥ್ಯವನ್ನು ಮಾಡತಕ್ಕವರು ಬುದ್ಧಿಯ ಸಾರಥ್ಯ. ಅಂದರೆ ಬುದ್ಧಿ ಅಂದರೆ ಸರಸ್ವತಿ, ಭಾರತೀಯರು, ಅನಂತರ ಬ್ರಹ್ಮವಾಯುಗಳು. ಆದರೆ ಬ್ರಹ್ಮವಾಯುಗಳು ರಥಿಕರು ಅಂತ ಇಟ್ಟುಕೊಂಡು ಇವರನ್ನು ಸಾರಥಿ ಅಂತ ಇಟ್ಟುಕೊಂಡು ಅದರಲ್ಲಿ ವಿಭಾಗ ಮಾಡಿ, ಹಾಗಾದರೆ ಬುದ್ಧಿ ವಿಜ್ಞಾನ ಅಂದರೆ ವಿಜ್ಞಾನಮಯ ಕೋಶ, ಅದಕ್ಕೆ ಸಂಬಂಧಪಟ್ಟದ್ದು ಬುದ್ಧಿ, ಅದು ಸರಸ್ವತಿ ಭಾರತೀಯರು. ಆ ಸರಸ್ವತಿ ಭಾರತೀಯರು ವಾಗದೇವತೆಗಳು, ವಿಜ್ಞಾನ ದೇವತೆಗಳು ಆಗಿರತಕ್ಕಂಥ ಸರಸ್ವತಿ ಭಾರತೀಯವರ ಪ್ರಸಾದದಿಂದ ನಮ್ಮ ಬುದ್ಧಿ ಸ್ಥಿರವಾಯಿತು. ಸಾರಥಿ ಒಳ್ಳೆಯ ಪರಿಣತನಾದ. ವಿಜ್ಞಾನ ಸಾರಥಿ ಮನಃ ಪ್ರಗ್ರಹವಾನ್, ಮನಸ್ಸು ಅನ್ನುವುದು ಕಡಿವಾಣವು ಗಟ್ಟಿಯಾಯಿತು. ಗರುಡಶೇಷ ರುದ್ರರು ಇದನ್ನು ಗಟ್ಟಿ ಹಿಡಿದರು. ಅಲ್ಲಿ ಸರಸ್ವತಿ ಭಾರತೀಯರು ವಿಜ್ಞಾನವನ್ನು ಕೊಟ್ಟರು, ಗರುಡಶೇಷ ರುದ್ರರು ಮನಸ್ವಚ್ಛಗೊಳಿಸಿ ಅದನ್ನು ಕಡಿವಾಣವಾಗಿ ತರಬೇತಿಗೊಳಿಸಿದರು. ಆಗ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂದರು. ಅವನು ಅಧ್ವನಃ ಪಾರಂ ಆಪ್ನೋತಿ. ಇಲ್ಲದಿದ್ದರೆ ಇಷ್ಟ ತನಕ ಏನಿತ್ತು? ಸಂಸಾರಂಚಾಧಿಗಚ್ಚತಿ. ಹೊರಟ ದಾರಿಯ ಕೊನೆಯೇ ಇಲ್ಲ. ಯಾಕೆಂದರೆ ಹೊರಟಲ್ಲಿಂದ ಅಲ್ಲಿಗೆ ಬರುವುದು, ಪುನಃ ಹೋಗುವುದು, ಪುನಃ ಬರುವುದು, ಪುನಃ ಹೋಗುವುದು, ಎಂಡಿಲ್ಲ. ಯಾಕೆಂದರೆ ಸರ್ಕಲ್ ಆದರೆ ಎಂಡಿಲ್ಲ, ಕೊನೆ ಇಲ್ಲ. ಅವನು ತನ್ನ ದಾರಿಯ ಕೊನೆಯನ್ನು ಮುಟ್ಟುತ್ತಾನೆ ಅಂದರು. ಅಧ್ವನಃ ಪಾರಂ, ಅವನ ದಾರಿಯ ಕೊನೆ. ಯಾಕೆಂದರೆ ಅದು ಸರಳ ರೇಖೆ. ಅದು ಇದನ್ನೇ ಚಕ್ರ ಆದರೆ ಕೊನೆ ಇಲ್ಲ, ಸರಳ ರೇಖೆ ಆದರೆ ಕೊನೆ ಇದೆ. ಅವನು ನೇರ ಮುಂದಕ್ಕೆ ಹೋಗ್ತಾನೆ, ಚಕ್ರದಲ್ಲಿ ಮತ್ತೆ ತಿರುಗುವುದಿಲ್ಲ, ನೇರಕ್ಕೆ ಮುಂದಕ್ಕೆ ಹೋಗಿ ಆ ಡೆಸ್ಟಿನೇಷನನ್ನು ಮುಟ್ಟುತ್ತಾನೆ ಅಂತ. ಅಧ್ವನಃ, ದಾರಿಯ ಕೊನೆ, ಎಂಡ್. ದಾರಿಯ ಕೊನೆ ಅಂದರೆ ಡೆಸ್ಟಿನೇಷನ್, ಗುರಿ. ಅವನು ಗುರಿಯನ್ನು ಮುಟ್ಟುತ್ತಾನೆ. ಯಾವುದು ಗುರಿಯದು? ಪದ ಅಂತ ಹೇಳಿದರೆ ಯಾವ ಪದ ಅದು? ತದ್ವಿಷ್ಣೋ ಪರಮಂ ಪದಂ ಅಂದ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ಹೇಳಿದರು. ಯಾವುದನ್ನು ಎಲ್ಲ ಶಾಸ್ತ್ರಗಳು ವಿಷ್ಣು ಅನ್ನುವ ಶಬ್ದದಿಂದ ಕರೀತಾವೋ ಅಂಥ ಭಗವಂತನ ಪರಮಸ್ವರೂಪವನ್ನು ಪಡೀತಾನೆ. ಆ ಸ್ವರೂಪವನ್ನು, ಆ ಸ್ವರೂಪ ಸ್ಥಿತಿ ಇರತಕ್ಕಂಥ ಆ ದಿವ್ಯಲೋಕವನ್ನು, ಅಮೃತತ್ವವನ್ನು ಪಡೀತಾನೆ. ವಿಷ್ಣು ಅನ್ನುವ ಶಬ್ದವನ್ನು ಯಾಕೆ ಬಳಸ್ತಾರೆ?
ಆ ಶಬ್ದವೇ ಇದನ್ನು ಹೇಳ್ತಾರೆ ನೋಡಿ. ವಿಷ್ಣು ಅಂದರೆ ಏನು? ಹಿಂದೆ ಹೇಳಿರ್ತಕ್ಕಂಥ ಎಲ್ಲ ಉಪಾಸನೆಯ ಮುಖ ಇರತಕ್ಕಂಥ ಶಬ್ದ ಅದು. ವಿಷ್ಣು ಅಂದರೆ ಮೊದಲು ಅದರ ಸ್ಥೂಲವಾದ ಅರ್ಥವನ್ನು ನೋಡೋಣ. ಅದು ಸ್ಥೂಲವಾಗಿ ವಿಷ್ಣು ಅನ್ನುವುದು ಅಖಂಡವಾಗಿ, ಮತ್ತೆ ಒಡೆಯೋ ಕ್ರಿಯೆ ಉಂಟಲ್ಲ, ಮೊದಲು ಅಖಂಡವಾಗಿ ವಿಷ್ಣು ಅನ್ನುವ ಶಬ್ದಕ್ಕೆ ಏನು ಅರ್ಥ? ವಾಟ್ ಈಸ್ ದ ಎಟಿಮಲಾಜಿಕಲ್ ಮೀನಿಂಗ್ ಆಫ್ ದ ವರ್ಡ್? ವಿಶಿಲ್ ಅನ್ನುವಂಥದ್ದು ಒಂದು ಧಾತು ಇದೆ, ವಿಶ್ ಅನ್ನುವಂಥದ್ದು ಒಂದು ಧಾತು ಇದೆ. ಈ ಎರಡು ಧಾತುವಿನಿಂದ ವಿಷ್ಣು ಶಬ್ದ ಹುಟ್ಟಿದೆ. ವಿಷ್ಣು ಶಬ್ದದ ನಿಷ್ಪತ್ತಿಗೆ ಮೂಲಭೂತವಾದ ರೂಟ್ ವಿಶಿಲ್ ಅಂತ ಒಂದು ವಿಶ್ ಅಂತ ಒಂದು. ವಿಶಿಲ್ ವ್ಯಾಪ್ತವು, ವಿಶಿಲ್ ಟು ಪರ್ವೇಡ್, ವಿಶ್ ಟು ಎಂಟರ್, ವಿಷ ಪ್ರವೇಶನೆ. ಹಾಗಾದರೆ ವಿಷ್ಣು ಅಂತಂದರೆ ಇಡೀ ವಿಶ್ವದಲ್ಲಿ ವೇವೇಷ್ಟಿ ಇತಿ ವಿಷ್ಣು, ಇಡೀ ವಿಶ್ವದಲ್ಲಿ ವ್ಯಾಪಿಸಿದಂಥ ತತ್ವ, ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ ವಿಷ್ಣು ಅಂದರೆ. ಹಾಗಾಗಿ ಯಾರ ದೇವರು ವಿಷ್ಣು ಅಲ್ಲ ಹೇಳ್ರಿ? ಇವರದ್ದು ಒಂದು ಅಲ್ಲ, ಬ್ರಹ್ಮಕುಮಾರಿಯರದ್ದು ದೇವರು ಒಂದು ವಿಷ್ಣು ಅಲ್ಲ. ಯಾಕಂದರೆ ಅವರು ದೇವರು ಆಮ್ನಿ ಪ್ರೆಸೆಂಟ್ ಅಲ್ಲ ಹೇಳುವವರು. ನಾನು ಒಂದು ಸಭೆಗೆ ಹೋಗಿದ್ದೆ ಒಮ್ಮೆ. ಅದು ಪೈಗಂಬರ ಜಯಂತಿ, ಮುಸಲ್ಮಾನರು ಏರ್ಪಡಿಸಿದಂಥ ಸಭೆ. ಅದರಲ್ಲಿ ನನ್ನನ್ನು ಕರೆದಿದ್ದರು, ನೀವು ಮಾತಾಡಬೇಕು. ಬರ್ತೀನಿ ಎಂದೆ. ನಾನು ಹೇಳಿದೆ, ನಿಮ್ಮ ದೇವರು ವಿಷ್ಣು ಅಲ್ಲೇನು ಅಂತ ಕೇಳಿದೆ. ಯಾಕೆಂದರೆ ವಿಷ್ಣು ಅಂತ ಅನ್ನೋದು ಯಾರೋ ದೇವರ ಅಪ್ಪ ಅವನಿಗೆ ಇಟ್ಟ ನಾಮಕರಣ ಅಲ್ಲ, ಅದು ನಾವು ಇಟ್ಟ ಹೆಸರು. ಅದಕ್ಕೆ ಅರ್ಥ ಏನು ಅಂದರೆ, ದೇವರು ವಿಷ್ಣು ಅಂದರೆ ಏನು? ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್ ಅಂತ. ನಿಮ್ಮ ದೇವರು ಅಲ್ಲಾಹ ಆಮ್ನಿ ಪ್ರೆಸೆಂಟ್ ಅಲ್ಲೇನು? ಅದರಿಂದ ಅವನು ವಿಷ್ಣುವೇ ಆಗಿದ್ದಾನೆ. ಅದನ್ನ ನಿಮ್ಮ ದೇವರು ಅಲ್ಲ ಹೌದು, ವಿಷ್ಣು ಅಲ್ಲ ಅಂತ ಹೇಳಬೇಡಿ. ಅಲ್ಲ ಹೌದು, ವಿಷ್ಣು ಅಲ್ಲ, ವಿಷ್ಣುವು ಕೂಡ ಅಲ್ಲ. ಯಾಕೆಂದರೆ ನಿಮ್ಮ ಅಲ್ಲ ಕೂಡ ವಿಷ್ಣು. ಯಾಕಂದರೆ ಹೀ ಈಸ್ ಆಮ್ನಿ ಪ್ರೆಸೆಂಟ್. ಇಫ್ ಹೀ ಈಸ್ ನಾಟ್ ಆಮ್ನಿ ಪ್ರೆಸೆಂಟ್, ಹೀ ಕ್ಯಾನ್ ನಾಟ್ ಬಿ ಗಾಡ್. ಭಾಳ ವಿಷಯ ಹೋಯ್ತು. ಹೌದ್ರಿ, ನೀವು ಹೇಳೋದು ವಿಷಯ ಹೌದು ಅಂತ. ಹಾಗೆ ನಾವು ವಿಷಯವನ್ನು ತಿಳಿ ಹೇಳದೇ ಇದ್ದರೆ ಗೊಂದಲವೇ ಎಲ್ರಿಗೂ, ಬರೀ ಶಬ್ದದಿಂದ ಜಗಳ, ವಿಷಯ ಗೊತ್ತಿಲ್ಲ. ಅದನ್ನ ಶಾಸ್ತ್ರದಲ್ಲಿ ವಿಷ್ಣು ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಲ್ಲ ಕಡೆ ತುಂಬಿರುವ ತತ್ವ.